ಮಂದಾಕಿನೀಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯಲ್ಲಿ ಈ ತಿಂಗಳ ಉಪನ್ಯಾಸವನ್ನು ಪ್ರಾಯೋಜನೆ ಮಾಡಿರತಕ್ಕಂತಹ ವೇದಬ್ರಹ್ಮಶ್ರೀ ಹೆಬ್ಬಗೋಡಿ ನಂಜುಂಡಭಟ್ಟ ಮತ್ತು ಶ್ರೀಮತಿ ಮೀನಾಕ್ಷಮ್ಮ ಅವರ ಸ್ಮರಣೆಯಲ್ಲಿ ಶ್ರೀ ಎಚ್ ಎ ಶಂಕರನಾರಾಯಣ ಮತ್ತು ಶ್ರೀಮತಿ ಎ ಆರ್ ಲಕ್ಷ್ಮೀ ಪ್ರಾಯೋಜಿಸಿರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ನಾನು ಹಿಂದಿನ ಉಪನ್ಯಾಸದಲ್ಲಿ ನಿಲ್ಲಿಸಿರ್ತಕ್ಕಂಥ ವಿಷಯದಿಂದ ಮುಂದುವರಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಶ್ರೀರಾಮ ಮಾನಸಿಕವಾಗಿ ಕಳವಳವನ್ನು ವ್ಯಕ್ತಪಡಿಸಿದಾಗ ವಸಿಷ್ಠ ಮಹರ್ಷಿಗಳು ರಾಮನಿಗೆ ಹೇಳ್ತಾ ಇದ್ದಾರೆ, ದುರ್ಜನರ ಸಂಘ ಹೆಜ್ಜೆ ಹೆಜ್ಜೆಗೂ ಹೇಗೆ ನಮಗೆ ತೊಡಕುಂಟು ಮಾಡುತ್ತೆ, ಸಜ್ಜನರ ಸಂಘ ಒಳ್ಳೆಯದಾದರೂ ಕೂಡ ಹೇಗೆ ದುರ್ಲಭ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾರೆ. ಈ ದುರ್ಜನರು ಏನು ಮಾಡ್ತಾರೆ ಅಂದರೆ, ಸಜ್ಜನರು ಅನ್ನೋ ತರಹ ಮುಖವಾಡ ಹಾಕ್ಕೊಂಡು ನಮಗೆ ಮೋಸ ಮಾಡ್ತಾರೆ ಅಂತ ವಸಿಷ್ಠರು ರಾಮನಿಗೆ ಹೇಳೋದು. ಬೆಳ್ಳಗಿರೋದೆಲ್ಲ ಹಾಳು ಅಂತ ನಾವು ನಂಬಿಡ್ತೀವಿ, ಆದರೆ ಎಲ್ಲವೂ ಹಾಗಿರೋದಿಲ್ಲಪ್ಪ. ಆದ್ದರಿಂದ ರಾಜನಾಗಿರ್ತಕ್ಕಂಥವನು ನೀನು ಇದ್ರ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರ ವಹಿಸೋದು ಮುಖ್ಯ ಅನ್ನೋ ಮಾತಿನಿಂದ ವಸಿಷ್ಠರು ರಾಮನಿಗೆ ಹೇಳ್ತಾ ಬರ್ತಾರೆ, ಯಾವುದು ತೋರತ್ತೋ ಅದು ಹಾಗಿರೋದಲ್ಲ, ಯಾವುದು ಇರತ್ತೋ ಅದು ಯಾವಾಗಲೂ ಹಾಗಿರತ್ತೆ ಅಂತ. ಆ ದೃಷ್ಟಿಯಿಂದನೇ ತೋರುವಿಕೆ ಮತ್ತು ಇರುವಿಕೆ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಮಾತಾಡೋವಾಗಲೂ ಕೂಡ ಅವ್ರು ಹಾಗಿದ್ದಾರೆ ಅಂದರೆ ಒಳ್ಳೆಯ ಮಾತು, ಅವ್ರು ಹಾಗೆ ತೋರ್ತಾರೆ ಅಂದರೆ ಮರು ನಿಮಿಷ ಇನ್ನೊಂದು ತರಹ ತೋರ್ತಾರೆ ಅನ್ನೋದಕ್ಕೆ ಆಸ್ಪದ ಉಂಟಾಗತ್ತೆ. ಆ ದೃಷ್ಟಿಯಿಂದನೇ ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ ಅಂತ FH ಬ್ರ್ಯಾಡ್ಲಿ ಅವನ ಥೀಸಿಸೇ ಬರೆದ. ವಾಟ್ ಅಪಿಯರ್ಸ್ ಈಸ್ ಆಲ್ವೇಸ್ ಡಿಸೆಪ್ಟಿವ್, ವಾಟ್ ಈಸ್ ಆಲ್ವೇಸ್ ಲೈಕ್ ದಟ್ ಅನ್ನೋ ದೃಷ್ಟಿಯಿಂದ ಕಲಹ ಸರ್ಷಪ ಮಾತ್ರಾಣಿ ಪರಿಚ್ಛಿದ್ರಾಣಿ ಪಶ್ಯತಿ ಆತ್ಮನಃ ಬಿಲ್ವಗಾತ್ರಾಣಿ ಪಶ್ಯನ್ನಪಿ ನ ಪಶ್ಯತಿ. ದುಷ್ಟರು ಏನು ಮಾಡ್ತಾರೆ ಅಂದರೆ, ಬೇರೆಯವರ ಸಾಸಿವೆಯಷ್ಟು ಗಾತ್ರದ ದೋಷವನ್ನು ಕೂಡ ಹುಡುಕ್ತಾರೆ, ಆದರೆ ತನ್ನಲ್ಲಿ ಬಿಲ್ವಕಾಯಿಯಷ್ಟು ಗಾತ್ರದ ದೋಷ ಇದ್ದರೂ ಕೂಡ ಕಾಣದೇ ಇರೋ ಹಾಗೆ ನಟನೆ ಮಾಡ್ತಾರೆ ಅಂತ. ಅಂದ್ರೇನು, ಯಾವಾಗಲೂ ಕೂಡ ಬೇರೆಯವರ ತಪ್ಪನ್ನೇ ಕಂಡುಹಿಡಿತಕ್ಕಂಥದ್ದು, ಅದನ್ನೇ ದೊಡ್ಡ ಮಾಡ್ತಕ್ಕಂಥದ್ದು ಅದು ದುಷ್ಟರ ಸ್ವಭಾವ. ಅದಕ್ಕೆ ಸುಭಾಷಿತದಲ್ಲಿ ಹೇಳ್ತಾರೆ, ನಾಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಲ ಸರಲೋಜನ ಅಂತ. ಯಾರಲ್ಲಿ ಒಳ್ಳೆ ಗುಣ ಇಲ್ಲವೋ ಅವರಿಗೆ ಬೇರೆಯವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ಗೊತ್ತಾಗಲ್ವಂತೆ. ಒಳ್ಳೆ ಗುಣ ಇರೋರು ಬೇರೆಯವರಲ್ಲಿರೋ ಒಳ್ಳೆಯ ಗುಣವನ್ನು ನೋಡಿ ಅಸೂಯೆ ಪಡ್ತಾರಂತೆ. ತಾವೂ ಒಳ್ಳೆಯ ಗುಣ ಇಟ್ಕೊಂಡು ಬೇರೆಯವರ ಒಳ್ಳೆಯ ಗುಣವನ್ನು ಎತ್ತಿ ಆಡ್ತಕ್ಕಂಥವರು ವಿರಳರು ಸರಳರು ಅಂತ. ಆ ದೃಷ್ಟಿಯಿಂದನೇ ಬೇರೆಯವರಲ್ಲಿ ತಪ್ಪು ಕಂಡುಹಿಡಿಯೋದಕ್ಕೆ ಮೊದಲು ನಮ್ಮ ತಪ್ಪನ್ನು ನಾವು ಅರಿತುಕೊಳ್ಳೋದು ತುಂಬ ಮುಖ್ಯ ಅಂತ ಶಾರದಾದೇವಿಯವರು ಅದಕ್ಕೆ ಅಪ್ಪಣೆ ಕೊಡಿಸೋದು. ಯಾವಾಗಲೂ ಕೂಡ ನಿನ್ನ ತಪ್ಪನ್ನು ನೀನು ನೋಡ್ಕೋಪ, ಬೇರೆಯವ್ರ ತಪ್ಪನ್ನು ಹುಡ್ಕೊಳ್ಳೋಕೆ ಯಾವಾಗಲೂ ಕೂಡ ಹೋಗಬೇಡ. ಭಗವಂತ ಒಬ್ಬನೇ ಸರ್ವವ್ಯಾಪಕ, ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರ. ಎಲ್ಲ ಮಾನವರು ಕೂಡ ತಪ್ಪು ಮಾಡಿರ್ತಾರೆ ಯಾವುದೋ ಒಂದು ತರಹ. ಹಾಗೆ ಅಂತ ಹೇಳಿಬಿಟ್ಟು ತಪ್ಪನ್ನು ಹುಡುಕ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬೇಡ. ಒಂದು ಬೆರಳನ್ನು ನಾವು ಬೇರೆಯವ್ರ ಕಡೆ ತೋರಿಸಿದಾಗ 3 ಬೆರಳು ನಮ್ಮನ್ನೇ ನೋಡ್ತಾ ಇರುತ್ತಲ್ಲ. ಆ ದೃಷ್ಟಿಯಿಂದ ನಾವು ನಮ್ಮನ್ನು ತಿದ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಬೇರೆಯವರ ಸಾಸಿವೆಯಷ್ಟು ಗಾತ್ರದ ದೋಷವನ್ನೂ ಹುಡುಕ್ತಾನೆ. ಪ್ರಪಂಚದಲ್ಲಿ 2 ತರಹ ಜನ ಇರೋರು, ಗುಣಗ್ರಾಹಿಗಳು, ದೋಷೈಕ ದೃಷ್ಟಿ ಉಳ್ಳವರು ಅಂತ. ಒಬ್ಬರಲ್ಲಿ 99 ಕೆಟ್ಟ ಗುಣ ಇರಲಿ, ಒಂದು ಒಳ್ಳೆ ಗುಣ ಇದೆಯೋ ಇಲ್ವೋ ಅದನ್ನೇ ಮ್ಯಾಗ್ನಿಫೈ ಮಾಡಿ ಎತ್ತಿ ಆಡ್ತಕ್ಕಂಥವರು ಗುಣಗ್ರಾಹಿಗಳು. ಆ ರೀತಿಯಾಗಿರ್ತಕ್ಕಂಥವರು ವಿಶ್ವಾವಸು ಎಂಬತಕ್ಕಂಥ ಒಬ್ಬ ಗಂಧರ್ವ. ಇನ್ನೊಬ್ಬ ಕೃಷಾನು ಎಂಬತಕ್ಕಂಥ ಗಂಧರ್ವ. ಅವನು ಬೇರೆಯವರಲ್ಲಿ 99 ಒಳ್ಳೆ ಗುಣನೇ ಇರ್ಬೋದು, ಆದರೆ ಒಂದು ಕೆಟ್ಟ ಗುಣ ಇದೆಯೋ ಇಲ್ವೋ ಅದನ್ನೇ ಪಾಯಿಂಟ್ಔಟ್ ಮಾಡಿ ಅವ್ರು ಕೆಟ್ಟವರು ಅಂತ ಹೇಳೋದು. ಇವರಿಬ್ಬರೂ ಕೂಡ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ವಿಶ್ವಾವಸು ಮತ್ತು ಕೃಷಾನು. ಭೂಲೋಕದಲ್ಲಿ ಆಗತಕ್ಕಂಥ 54 ವರ್ಣನೆಗಳನ್ನು ನೋಡ್ತಾರೆ ಆಕಾಶ ಮಾರ್ಗದಿಂದ.
ವಿಶ್ವಾವಸು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಗ್ರಹಿಸಿಬಿಟ್ಟು ಗುಣಗ್ರಾಹಿಯಾಗಿ ಮಾತಾಡ್ತಾನೆ. ಕೃಷಾನು ಯಾವಾಗಲೂ ಕೂಡ ವ್ಯತಿರಿಕ್ತವಾಗಿ ನೋಡಿ ಕೆಟ್ಟದನ್ನೇ ನೋಡ್ತಾನೆ. ಈಗ ಸೂರ್ಯೋದಯ ಆಗ್ತಾ ಇದೆ. ಅದನ್ನು ವಿಶ್ವಾವಸು ಹೇಗೆ ವರ್ಣನೆ ಮಾಡ್ತಾನೆ ಅಂದರೆ, ಎಷ್ಟು ಚೆನ್ನಾಗಿದೆ ಲವಲವಿಕೆಯಿಂದ ಸೂರ್ಯೋದಯ. ಈ ಸೂರ್ಯೋದಯ ಆದ ಕೂಡಲೇ ನನ್ನ ಎಲ್ಲ ಕಾರ್ಯಗಳಿಗೂ ಕೂಡ ನಾನು ಮಾಡೋದಕ್ಕೆ ಸಹಕಾರವಾಗತ್ತೆ ಅಂತ ಹೊಗಳಿದ್ರೆ, ಕೃಷಾನು ಹೇಳ್ತಾನೆ, ಈ ಸೂರ್ಯ ಹುಟ್ಟುಬಿಟ್ಟು ಆ ಕೆರೆ ನೀರೆಲ್ಲ ಬತ್ತಿ ಹೋಗೋ ಹಾಗೆ ಮಾಡಿದ್ದಾನೆ ನೋಡು. ಆ ದೃಷ್ಟಿಯಿಂದ ಕೆರೆ ನೀರನ್ನೆಲ್ಲ ಹಾಳು ಮಾಡ್ತಕ್ಕಂಥವನೇ ಸೂರ್ಯೋದಯ ಆಗದೆ ಹೋದ್ರೇ ವಾಸಿ ಅಂತ. ಈ ರೀತಿಯಾಗಿ ಒಂದನ್ನು ನಾವು ಎರಡು ರೀತಿಯಾಗಿ ಕಾಣ್ಬೋದು. ಸೊ ಒಳ್ಳೆಯದ ಕಡೆ ನಾವು ನೋಡ್ತಕ್ಕಂಥದ್ದಾಗಬೇಕೀಗ. ಈ ಲೋಟ ತುಂಬ ನೀರಿದೆ, ಆದರೆ ಒಂಚೂರು ಮೇಲ್ಗಡೆ ಸ್ವಲ್ಪ ಮಾತ್ರ ಖಾಲಿ ಇದೆ. ಈಗ ಗುಣಗ್ರಾಹಿಯಾಗಿರೋನು ಏನು ಮಾಡ್ತಾನೆ, ಇದು ಪೂರ್ತಿ ನೀರಿನಿಂದ ತುಂಬಿರ್ತಕ್ಕಂಥ ಲೋಟ ಅಂತ ಹೇಳ್ತಾನೆ. ಅದೇ ದೋಷ ಕಂಡುಹಿಡಿಯೋನು ಏನು ಮಾಡ್ತಾನೆ, ಮೇಲ್ಗಡೆ ಒಂದು ಸ್ವಲ್ಪ ಜಾಗ ಇದೆಯೋ ಇಲ್ವೋ, ಇದು ಪೂರ್ತಿ ತುಂಬಿರ್ತಕ್ಕಂತಹ ಲೋಟ ಅಲ್ಲ ಅಂತ ಹೇಳ್ತಾನೆ. ಅದರಿಂದ ನಾವು ನೋಡ್ತಕ್ಕಂಥ ಪ್ರಕ್ರಿಯೆ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಯಾದೃಶಿ ಭಾವನಾಸ್ತತ್ರ ಸಿದ್ಧಿರ್ಭವತಿ ತಾದೃಶಿ. ಅದಕ್ಕೆ ನಾವು ಹೇಳ್ತಕ್ಕಂಥ ನಮ್ಮ ಭಾವನೆ ಹೇಗಿದ್ದರೆ ಆ ರೀತಿಯಾಗಿ ಅದು ಯಾವಾಗಲೂ ಕೂಡ ಪರಿಣಾಮ ಬೀರ್ತಾ ಇರುತ್ತೆ. ನವಿನ ಪರವಾದೇನ ರಮತೆ ದುರ್ಜನೋ ಜನಃ ಕಾಕಃ ಸರ್ವರಸಾನ್ ಭುಂಕ್ತೆ ವಿನಾಮೇದ್ಯನ್ನ ತೃಪ್ಯತಿ. ನೋಡಿ, ಕಾಗೆ ಎಲ್ಲವನ್ನೂ ಕೂಡ ಕುಡಿಯುತ್ತೆ, ಆದರೆ ಅಷ್ಟಿದ್ರೂ ಕೂಡ ಅದಕ್ಕೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಅದೇ ರೀತಿಯಾಗಿ ಬೇರೆಯವ್ರನ್ನ ಬೈದೇ ಹೋದರೆ ದುರ್ಜನರಿಗೆ ತೃಪ್ತಿನೇ ಆಗಲ್ಲ ಅಂತ. ಇನ್ನೊಬ್ಬರನ್ನ ಬೈದ್ರೇ ಇವ್ರಿಗೆ ತೃಪ್ತಿ. ಯಾರನ್ನು ಬೈದೇ ಹೋದರೆ ಅವರಿಗೆ ತಿಂದಿದ್ದು ಅರಗೋದಿಲ್ಲ. ಸೊ ಹಾಗೆ ಅವರ ಜೀವನ ಇರೋದೇ ಹಾಗೆ ಕೆಟ್ಟವರದು. ವಿಶಿಖ ವ್ಯಾಲಯೋ ಅಂತ್ಯ ವರ್ಣಾಭ್ಯಾಂ ಯೋ ವಿನಿರ್ಮಿತ ಪರಸ್ಯ ಹರತಿ ಪ್ರಾಣಾನ್ ನೈತಚ್ಚಿತ್ರಂ ಕುಲೋಚಿತಂ. ವಿಶಿಖ ಎಂಬ ಬಾಣ, ವ್ಯಾಲ ಅಂದರೆ ಹಾವು ಎಂಬ ಎರಡು ಪದಗಳ ಕೊನೆ ಅಕ್ಷರವನ್ನು ಕೂಡಿಸಿದಾಗ ದುರ್ಜನ ಮತ್ತು ಸರ್ಪ ಸೃಷ್ಟಿಸಿದ್ದಾನೆ ಭಗವಂತ. ಇವು ಬೇರೆಯವರ ಪ್ರಾಣಗಳನ್ನು ಅಪಹರಿಸತ್ತೆ. ಇದು ಆಶ್ಚರ್ಯವಲ್ಲ, ಯಾಕೆ ಅಂದರೆ ಅವುಗಳ ಕುಲಕ್ಕೆ ಅದು ಉಚಿತವಾಗೇ ಇದೆ ಅಂತ. ಹಾಗೆ ಯಾವಾಗಲೂ ಕೂಡ ದುರ್ಜನಃ ಪರಿಹರ್ತವ್ಯ ವಿದ್ಯೆಯ ಅಲಂಕೃತೋಪಿ ಸನ್ ಮಣಿನಾ ಭೂಷಿತ ಸರ್ಪ ಕಿಮಸೌನ ಭಯಂಕರ. ಸರ್ಪವು ರತ್ನಮಣಿಯಿಂದ ಭೂಷಿತವಾಗಿದ್ದರೂ ಕೂಡ ಅದನ್ನು ದೂರ ಇಡೋ ಹಾಗೆ ದುಷ್ಟ ವಿದ್ಯೆಯಿಂದ ಅಲಂಕೃತನಾಗಿದ್ದರೂ ಕೂಡ ಅವನ್ನ ದೂರ ಇಡಬೇಕು. ಏನೂ ಗೊತ್ತಿಲ್ಲದೆ ಇರೋ ದುಷ್ಟರಿಗಿಂತ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ದುಷ್ಟರು ಹೆಚ್ಚು ಹಾನಿಕಾರಿ. ಯಾಕೆಂದರೆ ಅವರು ತಮ್ಮ ತರ್ಕ ಭಾಷೆಯನ್ನು ಉಪಯೋಗಿಸಿಬಿಟ್ಟು ಬಿಳಿನ ಕಪ್ಪಾಗಿ ಕಪ್ಪನ್ನು ಬಿಳಿಯಾಗಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅವರಿಗೆ ಮಾತಿನಿಂದ. ಅದಕ್ಕೆ ಹಿಂದಿನ ಕಾಲದಲ್ಲಿ ಪಾತ್ರ ವಿವೇಚನೆ ಇಲ್ಲದೆ ವಿದ್ಯಾದಾನ ಮಾಡಬೇಡ ಅಂತ ಹೇಳ್ತಾ ಇದ್ದಿದ್ದು. ಮೊನ್ನೆ ಎಲ್ಲ ಶೇಕ್ಸ್ಪಿಯರ್ ಬಗ್ಗೆ ಪ್ರಕಾಶ್ ಅವರು ಮಾತಾಡಿದ್ದಾರೆ ಅಂತ ಕೇಳಿದೆ. ಟೆಂಪೆಸ್ಟ್ ನಾಟಕದಲ್ಲಿ ಕ್ಯಾಲಿಬನ್ ಪ್ರಾಸ್ಪರೋನ ಬೈತಾನೆ, ಯು ಟಾಟ್ ಮೀ ಲ್ಯಾಂಗ್ವೇಜ್, ಐ ನೋ ಹೌ ಟು ಕರ್ಸ್ ಯು ಅಂತ. ನೀನು ನನಗೆ ಭಾಷೆ ಕಲಿಸಿದ್ರೆ ತಾನೇ ನಾನು ನಿನಗೆ ಶಾಪ ಕೊಡೋಕ್ಕಾಗ್ತಾ ಇರೋದು, ನನಗೆ ಯಾಕೆ ಭಾಷೆ ಕಲಿಸಿದೆ ಅಂತ. ಹಾಗೆ ಭಾಷೆ ಕಲಿಸಿದವ್ರ ಮೇಲೇ ಆರೋಪಣೆ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥವ್ರು ಯಾರು ಅಂದರೆ ಅವರು ದುಷ್ಟರು. ಅದಕ್ಕೇ ದುರ್ಜನಃ ಪರಿಹರ್ತವ್ಯ. ಮೊದಲೆತ್ಕೋತಾ ಆ ದುರ್ಜನರು ಎಲ್ಲಿದ್ದಾರೋ ಅವರನ್ನು ನಾವು ಅವಾಯ್ಡ್ ಮಾಡಬೇಕು. ವಿದ್ಯೆಯ ಅಲಂಕೃತೋಪಿ ಸನ್, ವಿದ್ಯೆಯಿಂದ ಕೂಡ್ಕೊಂಡಿದ್ದರೂ ಕೂಡ ಮಣಿನಾಭೂಷಿತ ಸರ್ಪ, ಹಾವಿಗೆ ತಲೆಯಲ್ಲಿ ಬೆಲೆ ಬಾಳ್ತಕ್ಕಂಥ ಮಣಿ ಇದ್ದರೂ ಕೂಡ ಅದು ಭಯ ಉಂಟು ಮಾಡುತ್ತೋ ಇಲ್ವೋ? ಮಣಿ ಇದೆ ಅಂತ ನಾವು ಕೀಳಕ್ಕೆ ಹತ್ತಿರ ಹೋದರೆ ಬುಸ್ ಅಂತ ನಮ್ಮನೆ ಕಚ್ಚಕ್ಕೆ ಬರುತ್ತೋ ಇಲ್ವೋ? ಮಣಿ ಚೆನ್ನಾಗಿರ್ಬೋದು, ಆದರೆ ಹಾವಿನ ತಲೆ ಮೇಲಿರೋದ್ರಿಂದ ಆ ಮಣಿ ಇದ್ದರೂ ಕೂಡ ಅದು ಇಲ್ಲದೆ ಇರೋ ಹಾಗೇನೆ ಅಂತ. ಅದೇ ರೀತಿಯಾಗಿ ಖಲಾನಾಂ ಕಂಟಕಾನಾಂಚ ದ್ವಿವಿಧೈವ ಪ್ರತಿಕ್ರಿಯಾ ಉಪಾನನ್ ಮುಖಭಂಗೋವ ದೂರತೋವಾಪಿ ವಿಸರ್ಜನಂ. ದುರ್ಜನರು ಬೇರೆಯಲ್ಲ, ಮುಳ್ಳು ಬೇರೆಯಲ್ಲ.
ಮುಳ್ಳು ಕಾಲಿಗೆ ಚುಚ್ಕೊಂಡಾಗ ನಾವು ಏನು ಮಾಡ್ತೀವಿ, ತೆಗೆದು ಆ ಮುಳ್ಳನ್ನು ಬಿಸಾಕ್ತೀವಿ. ಅದೇ ರೀತಿಯಾಗಿ ದುರ್ಜನರನ್ನು ದೂರ ಇಡಬೇಕು ಅಂತ. ಯಾವಾಗಲೂ ಕೂಡ ದುರ್ಜನರು ಬೇರೆಯಲ್ಲ, ಮುಳ್ಳು ಬೇರೆಯಲ್ಲ, ಎರಡೂ ಕೂಡ ತ್ಯಾಜ್ಯ, ಎರಡೂ ಕೂಡ ನಿವಾರಣೆ ಮಾಡಬೇಕಾದ್ದು ಅನ್ನೋ ದೃಷ್ಟಿಯಿಂದ ಸಜ್ಜನ ಮತ್ತು ದುರ್ಜನರಿಗೆ ಬರ್ತಕ್ಕಂಥ ಕೋಪ ಅಪೂರ್ವ. ಒಂದು ಸ್ನೇಹದಿಂದ ಶಾಂತವಾಗುತ್ತೆ, ಇನ್ನೊಂದು ಕೋಪ ನಿವಾರಣೆ ಮಾಡಿದರೂ ಕೂಡ ಬೆಳೆಯುತ್ತೆ. ಆ ದೃಷ್ಟಿಯಿಂದ ಸಜ್ಜನರು ದುರ್ಜನರಿಗೂ ಇಬ್ಬರಿಗೂ ಕೋಪ ಬಂದರೂ ಕೂಡ ಪರಿಣಾಮ ನೋಡಿ ಏನಾಗತ್ತೆ ಅಂತ ಈ ದೃಷ್ಟಿಯಿಂದನೇ ಮುಖ್ಯವಾಗಿ ಹೇಳ್ತಕ್ಕಂಥದ್ದು. ಬಹು ನಿಷ್ಕಪಟ ದ್ರೋಹಿ ಬಹುಧಾನ್ಯ ಉಪಘಾತಕಃ ರಂಧ್ರಾನ್ವೇಷಿ ಸರ್ವತ್ರ ಮೂಷಕಃ ದೂಷಕೋ ಯಥಾ. ಇಲಿ ಬಹಳ ಬೆಲೆ ಬಾಳ್ತಕ್ಕಂಥ ಬಟ್ಟೆಯನ್ನು ಕಡಿಯುತ್ತೆ, ಧಾನ್ಯಗಳನ್ನು ತಿನ್ನತ್ತೆ. ಹಾಗೆ ರಂಧ್ರವನ್ನೇ ಹುಡುಕೊಂಡು ಹೋಗ್ತಕ್ಕಂಥವರು, ಬೇರೆಯವರ ತಪ್ಪನ್ನೇ ಹುಡುಕೊಂಡು ಹೋಗ್ತಕ್ಕಂಥವರು ಬೇರೆಯವರ ದೋಷಗಳನ್ನು ಹುಡುಕಿ 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 ಆಚೆ ಹೇಳ್ತಾರೆ ಅಂತ. ಆ ದೃಷ್ಟಿಯಿಂದ ಕೆಟ್ಟ ಮನುಷ್ಯರು ಬೇರೆಯಲ್ಲ, ಇಲಿ ಬಾಯಿಗೆ ಸಿಕ್ಕೊಂಡಿರ್ತಕ್ಕಂತಹ ಪದಾರ್ಥ ಬೇರೆಯಲ್ಲ ಅಂತ. ಅಲ್ಲಿಗೆ ಎಷ್ಟು ರೀತಿಯಾಗಿ ಕೆಟ್ಟವರನ್ನು ಉಪಮೆಗಳು ರೂಪಕಗಳು ಕೊಟ್ಟು ಹೇಳ್ತಾರೆ ನೋಡಿ. ಹಾಗಿರಿಯಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಭಾವ ಕಠಿನಾನ್ಯಸ್ಯ ಕೃತ್ರಿಮಾಂ ಬಿಭ್ರತೋ ನತಿಂ ಗುಣೋಪಿ ಪರಹಿಂಸಾಯೈ ಚಾಪಸ್ಯ ಚ ಖಲಸ್ಯ ಚ. ನೋಡಿ, ಬಿಲ್ಲು ಸ್ವಾಭಾವಿಕವಾಗಿ ಕಠಿಣವಾಗಿದೆ, ಆದರೆ ಅದು ಬಗ್ಗಿದೆ. ನೀವು ಬಾಣ ಬಿಡಬೇಕಾದ್ರೆ ಬಿಲ್ಲನ್ನು ಬಗ್ಗಿಸಬೇಕು. ಹಾಗೆ ನಮ್ರತೆಯಿಂದ ಕೂಡಿದೆ, ಅಂದರೆ ಡೊಂಕಾಗಿದೆ. ಹಾಗಿದ್ದರೂ ಕೂಡ ಜೀವರಿಗೆ ಅದು ಹಿಂಸೆಯನ್ನು ಉಂಟು ಮಾಡುತ್ತೆ. ಸ್ವಭಾವದಿಂದ ಕಠಿಣರಾದಂತಹ, ನಮ್ರತೆ ತೋರಿಸಿಕೊಳ್ತಕ್ಕಂತಹ, ಇಲ್ಲದೇ ಇರತಕ್ಕಂಥ ವಿನಯವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಟ್ಟವರನ್ನು ದೂರ ಇಡು. ಅದು ಸಹಜವಾಗಿ ಬರ್ತಕ್ಕಂಥ ವಿನಯ ಅಲ್ಲ, ವಿನಯ ತರಹ ತೋರಿಸ್ಕೊಳ್ತಕ್ಕಂಥ ಅಹಂಕಾರ. ಅದಕ್ಕೆ ಕೆಲವರು ಹೇಳೋದುಂಟು, ಓವರ್ ಮಾಡೆಸ್ಟಿ, ನನಗೇನೂ ಗೊತ್ತಿಲ್ಲಪ್ಪ ಅಂದರೆ ನನಗೆಲ್ಲ ಗೊತ್ತು, ನೀವು ಮುಟ್ಟಾಳ್ರು ಅಂತ. ಅದಕ್ಕೆ ತುಂಬ ವಿನಯ ಯಾರಾದರೂ ತೋರ್ಸೋಕ್ಕೆ ಹೋದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಸಹಜವಾಗಿದ್ದರೆ ಪರವಾಗಿಲ್ಲ, ಯಾರೋ ತುಂಬ ಕೃತ್ರಿಮವಾಗಿ ಹೇಳೋಕ್ಕೆ ಹೋದರೆ ದಟ್ ಶುಡ್ ಬಿ ಆಲ್ವೇಸ್ ಸಸ್ಪೆಕ್ಟೆಡ್ ಅಂತ. ಆ ದೃಷ್ಟಿಯಿಂದನೇ ವಿನಯೇನ ವಿನಾ ಕಾಶ್ರೀಹಿ ಕಾನಿಶಾ ಶಶಿನಾ ವಿನ ರಹಿತ ಸಾತ್ಮವಿತ್ವೇನ ಕೀದೃಶಿ ವಾಗ್ವಿದಗ್ಧತ. ನೋಡಿ, ಭಾಮಹ ಅಲಂಕಾರಿಕ ಎಂಥ ಒಳ್ಳೆ ಮಾತನ್ನು ಹೇಳ್ತಾನೆ. ವಿನಯ ಇಲ್ಲದೇ ಇರತಕ್ಕಂಥ ಸಂಪತ್ತಿಂದ ಏನಪ್ಪ ಪ್ರಯೋಜನ? ಸಂಪತ್ತು ವಿನಯ ಇದ್ದರೆ ಶೋಭಿಸುತ್ತೆ ಹೊರತು ಅಹಂಕಾರ ಇದ್ದರೆ ಆ ಸಂಪತ್ತಿಗೆ ಬೆಲೆ ಬರಲ್ಲ. ಚಂದ್ರ ಇಲ್ಲದೆ ಇರತಕ್ಕಂಥ ರಾತ್ರಿಯಿಂದ ಏನು ಪ್ರಯೋಜನ? ಪ್ರತಿಯೊಬ್ಬರೂ ಕೂಡ ಬೆಳದಿಂಗಳಿರ್ತಕ್ಕಂಥ ರಾತ್ರಿ ಅಪೇಕ್ಷೆ ಪಡ್ತಾರೆ ಹೊರತು ಅಮಾವಾಸ್ಯೆ ರಾತ್ರಿನ ಯಾರು ಅಪೇಕ್ಷೆ ಪಡ್ತಾರೆ? ಕಳ್ಳರೊಬ್ಬರನ್ನು ಬಿಟ್ಟು. ಅದರಲ್ಲೂ ಕೂಡ ಮಹಾಲಯ ಅಮಾವಾಸ್ಯೆ ಎತ್ತಿದ ದಿನ ಕಳ್ಳರಿಗೆ. ಎಲ್ಲಕ್ಕಿಂತ ಅವರಿಗೆ ದಿ ಬೆಸ್ಟ್ ಡೇ ಇನ್ ದಿ ಎಂಟೈರ್ ಇಯರ್ ಇನ್ ಮಹಾಲಯ ಅಮಾವಾಸ್ಯೆ ಫಾರ್ ಥೀವ್ಸ್. ಒಳ್ಳೆಯ ಕವಿತ್ವ ಇಲ್ಲದ ಮಾತಿನ ಜಾಣ್ಮೆಯಿಂದ ಏನು ಪ್ರಯೋಜನ? ಕವಿತ್ವ ಅನ್ನೋದು ಆ ರೀತಿಯಾಗಿ ಬರಬೇಕದು. ಸಹಜವಾಗಿ ಬರ್ತಕ್ಕಂಥದ್ದು ಕವಿತ್ವವೇ ಹೊರತು ನಾನು ಕವಿತ್ವ ಬರೀತೀನಿ ಅಂತ ಬರೆಯೋಕ್ಕೆ ಹೋದರೆ ಅದು ಸರಿಯಾಗಿರ್ತಕ್ಕಂಥ ಕವಿತ್ವ ಅಲ್ಲ. ದಟ್ ಬಿಕಮ್ಸ್ ಎಂತ್ರೇಟ್ ಪೊಯೆಟ್ರಿ, ನಾಟ್ ಫಸ್ಟ್ ರೇಟ್ ಪೊಯೆಟ್ರಿ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಕೆಲವು ಎಷ್ಟು ಸಹಜ ಕವಿಗಳು ಅಂದರೆ ಅವ್ರ ಬಾಯಿ ತೆಗೆದ್ರೆ ಕವಿತ್ವನೇ ಬರುತ್ತೆ. ಅಲೆಕ್ಸಾಂಡರ್ ಪೋಪ್ ಅನ್ನೋನೊಬ್ಬ ಇದ್ದ ಇಂಗ್ಲೀಷ್ ಕವಿ. ಅವನ ತಂದೆಗೆ ಅವನ ಕವಿತ್ವ ಬರೆಯೋದು ಇಷ್ಟ ಇರಲಿಲ್ಲ. ನಾಳೆಯಿಂದ ಕವಿತ್ವ ಬರಿಬೇಡ 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 ಅಂತ ಹೊಡಿತಾ ಇದ್ದಂತೆ. ಅದಕ್ಕೆ ಅವನು ಉತ್ತರ ಕೊಟ್ಟಿದ್ದೇನು ಗೊತ್ತಾ? ಫಾದರ್ ಫಾದರ್ ಬೀಟ್ ಮೀ ನಾಟ್ ವರ್ಸಸ್ ವಿಲ್ ಐ ಕಂಪೋಸ್ ನಾಟ್. ಅದು ಕವಿತ್ವನೇ. ನಾನು ಹೊಡಿಬೇಡ ಅನ್ನೋದು ಕವಿತ್ವದಲ್ಲೇ ಹೇಳ್ದ ಅವನು. ಆ ಸಹಜವಾಗಿರ್ತಕ್ಕಂಥ ಕವಿತ್ವ ಮಾಡೋರಿಗೆ ಅದು ಇರ್ರೆಸಿಸ್ಟಿಬಲ್, ಅದನ್ನು ಅವರು ಹಿಡ್ಕೊಳ್ಳೋಕ್ಕಾಗಲ್ಲ, ಸಹಜವಾಗಿ ಬರ್ತಾ ಹೋಗುತ್ತೆ. ಆ ರೀತಿಯಾಗಿ ಒಳ್ಳೆಯ ಕವಿತ್ವ ಇಲ್ಲದಂತಹ ಮಾತಿನ ಜಾಣ್ಮೆಯಿಂದ ಏನು ಪ್ರಯೋಜನ? ವಿಶೇಷೇಣ ನಯತೀತಿ ವಿನಯ. ರಾಜನು ಪ್ರಜೆಗಳಿಗೆ ಉತ್ತಮ ಶಿಕ್ಷಣ ಕೊಡುವುದರಿಂದ ರಕ್ಷಿಸಬೇಕು, ಆದರೆ ಉತ್ತಮ ಶಿಕ್ಷಣಕ್ಕೆ ಅಡ್ಡ ಬರತಕ್ಕಂಥವ್ರನ್ನ ಶಿಕ್ಷಿಸಬೇಕು. ಅದು ಕೂಡ ಹೇಳ್ತಾನೆ ನೋಡಿ ವಸಿಷ್ಠ ರಾಮನಿಗೆ, ನೀನು ಒಳ್ಳೆಯ ಆದರ್ಶ ರಾಜನಾಗ್ತಕ್ಕಂಥವನಪ್ಪ. ನಿನಗೆ ಜೊತೆಗೆ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವರು ಒಳ್ಳೆಯವ್ರ ತರಹ ನಡ್ಕೋತಾರೆ, ಅದರಿಂದ ಹುಷಾರಾಗಿರುವಂಥ. ಸಭ್ಯತೆ, ಮರ್ಯಾದೆ ಮತ್ತು ನಡವಳಿಕೆ ಯಾರು ಮೀರಿರ್ತಾರೋ ಅವರು ದುರ್ಜನರು. ವಸಿಷ್ಠರು ಹೇಳೋ ಪ್ರಕಾರ
ವಪುಃ ಪ್ರಕರ್ಷಾತ್ ಅಜಯದ್ ಗುರುಂ ರಘುಂ ತಥಾಪಿ ನೀಚೈಹಿ ವಿನಯಾತ್ ಅದೃಶ್ಯತ. ರಘು ಮಹಾರಾಜ ದೇಹದಾರ್ಢ್ಯದಲ್ಲಿ ತಂದೆಯನ್ನು ಮೀರಿಸ್ತಾ ಇದ್ದರೂ ಕೂಡ ಅತ್ಯಂತ ವಿನಯನಾಗಿದ್ದ. ವಿನಯ ಗುಣಸಂಪನ್ನನಾಗಿ ಆದರ್ಶ ಪುತ್ರನಾಗಿ ಸಾಮಾನ್ಯನಂತೆ ತೋರುತ್ತಿದ್ದ. ನೋಡಿ, ಅಷ್ಟೆಲ್ಲ ಇದ್ದರೂ ಕೂಡ ಸ್ವಲ್ಪವೂ ಕೂಡ ಹೆಚ್ಚುಗಾರಿಕೆಯನ್ನು ಅವನು ತೋರಿಸ್ಕೋತಾ ಇರಲಿಲ್ಲ. ಯಾವಾಗಲೂ ಕೂಡ ಯಾರು ಔಟ್ ಆಫ್ ದ ವೇ ಹೋಗಿ ಇಂಪ್ರೆಸ್ ಮಾಡೋಕ್ಕೆ ಹೋಗ್ತಾರೋ ದೇ ಶುಡ್ ಆಲ್ವೇಸ್ ಬಿ ಸಸ್ಪೆಕ್ಟೆಡ್. ಯಾರು ಸಹಜವಾಗಿರ್ತಾರೋ ದೇ ಶುಡ್ ಆಲ್ವೇಸ್ ಬಿ ರೆಸ್ಪೆಕ್ಟೆಡ್. ಅದಕ್ಕೆ ಆ ದೃಷ್ಟಿಯಿಂದ ಇದೇ ಸಭಾಂಗಣದಲ್ಲಿ 15-20 ದಿವಸದ ಕೆಳಗೆ ಆ ಸ್ವಾಮಿಗಳು ಹೇಳಿರ್ತಕ್ಕಂತಹ ಚಿನ್ಮಯಾನಂದ ಮಾತು ಕೋಟ್ ಮಾಡಿದ್ದು ನನ್ನ ನೆನಪಾಗತ್ತೆ. ಬ್ಲ್ಯಾಕ್ ಈಸ್ ಟು ಬಿ ಸಸ್ಪೆಕ್ಟೆಡ್, ಗ್ರೇ ಈಸ್ ಟು ಬಿ ರೆಸ್ಪೆಕ್ಟೆಡ್ ಅಂತ ಇದೇ ಸಭಾಂಗಣದಲ್ಲಿ ಅವರು ಹೇಳಿದ್ದು ಆ ಮಾತನ್ನು. ವಿನಯ ಗುಣಸಂಪನ್ನನಾಗಿ ಆದರ್ಶ ಪುತ್ರನಾಗಿ ಸಾಮಾನ್ಯನಂತೆ ಇರುತ್ತಿದ್ದನು. ನೋಡಿ, ಎಷ್ಟೇ ಒಳ್ಳೆಯದಿದ್ದರೂ ಕೂಡ ಏನೂ ತೋರಿಸ್ಕೊಳ್ದೆ ಸಾಮಾನ್ಯನಂತೆ ಇರತಕ್ಕಂಥದ್ದು. ಮುಖ್ಯವಾಗಿ ರಾಜನಿಗಿರಬೇಕಾಗಿರತಕ್ಕಂಥ ಕರ್ತವ್ಯ ಏನು ಅಂದರೆ ಇಂದ್ರಿಯ ಜಯ. ನೋಡಿ, ಇನ್ನೇನಾದರೂ ಜಯಿಸ್ಬೋದು, ಇಂದ್ರಿಯವನ್ನು ಜಯಿಸೋದು ಅಷ್ಟು ಸುಲಭವಲ್ಲ. ಪಂಚೇಂದ್ರಿಯಗಳು ಹೊರಗಡೆ ಚಾಚಿಕೊಂಡಿದೆ. ಅದಕ್ಕೆ ಸಾವಿಗೆ ಪಂಚತ್ವ ಅಂತ ಒಂದು ಹೆಸರಿದೆ ಸಂಸ್ಕೃತದಲ್ಲಿ. ಸಹ ಪಂಚತ್ವಂ ಅಗಾತ್, ದೇಹತ್ಯಾಗ ಮಾಡ್ದ ಅನ್ನೋ ದೃಷ್ಟಿಯಿಂದ. ಸೂತೌ ಲಕ್ಷ್ಮಣ ಶತ್ರುಘ್ನೌ ಸುಮಿತ್ರಾ ಸುಷುವೆ ಯಮೌ ಸಮ್ಯಗಾರಾಧಿತ ವಿದ್ಯಾ ಪ್ರಬೋಧ ವಿನಯಾದಿವ. ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂಬ ಇಬ್ಬರು ಅವಳಿ ಮಕ್ಕಳನ್ನು ಹಡೆದಳು. ವಿದ್ಯೆಯು ವಿನಯದಿಂದ ಶೋಭಿಸುವಂತೆ, ಲೋಕಾರಾಧನೆಗೆ ಯೋಗ್ಯ ಎನಿಸುವಂತೆ ಆ ಮಕ್ಕಳು ಸೂರ್ಯವಂಶಕ್ಕೆ ಕಲಶಪ್ರಾಯರಾದರು. ಆ ದೃಷ್ಟಿಯಿಂದಲೇ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ ಸುಪುತ್ರ ಕುಲದೀಪಕ ಅಂತ ಒಂದು ಸುಭಾಷಿತ ಇದೆ. ಒಳ್ಳೆ ಮಕ್ಕಳು ಆ ಕುಲಕ್ಕೇನೆ ದೀಪ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ. ಆಕರ್ಷಣೆ ಮತ್ತು ಸೆಳೆಯುವುದು ಎಂಬತಕ್ಕಂಥದ್ದು ರಾಜನ ಕರ್ತವ್ಯ. ಅದನ್ನು ಮುಖ್ಯವಾಗಿ ಇಟ್ಕೋಬೇಕು ಅನ್ನೋ ಮಾತಿನಿಂದನೇ ಉತ್ತರೀಯ ವಿನಯಾತ್ ತ್ರಪಮಾಣ ರುಂಧಂತಿ ಕಿಲ ತದೀಕ್ಷಣ ಮಾರ್ಗಂ. ಗಂಡನು ತನ್ನ ಉತ್ತರೀಯದಿಂದ ಮುಟ್ಟಿ ತನ್ನ ಹೆಂಡತಿಯ ಗೌರವವನ್ನು ಉಳಿಸುವ ಹಾಗೆ ನೀನು ನಿನ್ನ ರಾಜ್ಯದಲ್ಲಿ ನಿನ್ನ ಪ್ರಜೆಗಳನ್ನು ಮತ್ತು ನಿನ್ನ ಗೌರವವನ್ನು ನೀನು ಕಾಪಾಡತಕ್ಕದ್ದು ಮುಖ್ಯವಾಗಿ. ಸುಷ್ಟು ಶೋಭಸೆ ಆರ್ಯಪುತ್ರ ಏತೇನ ವಿನಯಾದಾನಾತ್. ಸೀತೆ ರಾಮನಿಗೆ ಉತ್ತರ ರಾಮಚರದಲ್ಲಿ ಒಂದು ಮಾತು ಹೇಳ್ತಾಳೆ, ವಿನಯದಿಂದ ಕೂಡಿಕೊಂಡು ನೀನು ಸುಂದರವಾಗಿ ತೋರುತ್ತಿರುವೆ. ಅಲ್ಲಿಗೇನಾಯಿತು? ನಿನ್ನ ದೇಹದಿಂದ ಸುಂದರ ಅಂತ ಹೇಳ್ತಾ ಇಲ್ಲ, ನಿನ್ನ ವಿನಯದಿಂದ ನೀನು ಸುಂದರ ಅಂತ ತೋರ್ತಾ ಇದ್ದೀಯಾ. ಆ ದೃಷ್ಟಿಯಿಂದ ನಿಜವಾಗಿ ಮನುಷ್ಯನಿಗೆ ಸೌಂದರ್ಯ ಕೊಡ್ತಕ್ಕಂಥದ್ದು ಬಾಹ್ಯವಾಗಿರ್ತಕ್ಕಂಥ ಅಲಂಕಾರಗಳಲ್ಲ, ಬಾಹ್ಯ ಸೌಂದರ್ಯವಲ್ಲ, ಆಂತರಿಕವಾಗಿರ್ತಕ್ಕಂಥ ಸೌಂದರ್ಯವೇ ನಿಜವಾಗಿರ್ತಕ್ಕಂಥ ಸೌಂದರ್ಯ. ಅದಕ್ಕೆ ನಮ್ಮಲ್ಲಿ ಹೇಳಿರೋದು ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ. ಶಿವ ಅಂದರೆ ಬೇರೆಯಲ್ಲ, ಮಂಗಳ ಅಂದರೆ ಬೇರೆಯಲ್ಲ, ಅದೇ ಸುಂದರ. ನಿಜವಾಗಿರ್ತಕ್ಕಂಥ ಸೌಂದರ್ಯ ಅಂದರೆ ಯಾವುದು ಅಂದರೆ ಯಾವುದು ಯಾವತ್ತು ನಶಿಸಿ ಹೋಗೋದಿಲ್ವೋ ಅದೇ ಸೌಂದರ್ಯ. ಆ ದೃಷ್ಟಿಯಿಂದನೇ ಆಂತರಿಕ ಸೌಂದರ್ಯಕ್ಕೆ ನಾವು ಬೆಲೆ ಕೊಡಬೇಕೇ ಹೊರತು ಬಾಹ್ಯ ಸೌಂದರ್ಯಕ್ಕಲ್ಲ. ಈ ದೇಹ ಎಂಬತಕ್ಕಂಥದ್ದು ಯಾವತ್ತೂ ಒಂದೇ ತರಹ ಇರೋಕ್ಕಾಗಲ್ಲ. ಒಬ್ಬನೇ ಮನುಷ್ಯ ಆದರೂ ಕೂಡ ಒಂದು 4-5 ವರ್ಷ ಬಿಟ್ಟು ನೋಡಿದ್ರೆ ಅವರೇನಾ ಇವರೂ ಅನ್ನೋಷ್ಟು ವ್ಯತ್ಯಾಸ ಆಗಿಬಿಟ್ರುತ್ತೆ ಈ ದೇಹದಲ್ಲಿ. ಏಕೆಂದರೆ ದೇಹ ಅನ್ನೋದೇ ತೂತು ಮಡಿಕೆ. ತೂತು ಮಡಿಕೆಯಿಂದ ನೀರು ಆಚೆ ಹೋಗಿ 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 ಹೇಗೆ ಮಡಿಕೆ ಬರದಾಗಿ ಬಿದ್ದು ಹೋಗುತ್ತೋ ಹಾಗೆ ಆಯುಸ್ಸು ಅನ್ನೋ ಕಣಗಳು ದೇಹ ಎಂಬತಕ್ಕಂಥ ಮಡಿಕೆಯಿಂದ ಹೊರಗೆ ಹೋಗ್ತಾ ಇರುತ್ತೆ. ಆ ದೃಷ್ಟಿಯಿಂದಲೇ ಯಾವಾಗಲೂ ಕೂಡ ಬಾಹ್ಯ ಸೌಂದರ್ಯಕ್ಕಲ್ಲದೆ ಆಂತರಿಕ ಸೌಂದರ್ಯಕ್ಕೆ ನಾವು ಬೆಲೆ ಕೊಡಬೇಕು. ವಿನಯ ರತ್ನ ಮುಕುಟಂ ಸಚ್ಚಾಸ್ತ್ರಂ ಮಣಿಕುಂಡಲೆ ತ್ಯಾಗಶ್ಚ ಕಂಕಣಂ ಯೇಷಾಂ ಕಿಂತೇಷಾಂ ಜಡಮಂಡನೈ. ಯಾರಿಗೆ ವಿನಯವೇ ರತ್ನ ಕಿರೀಟವಾಗಿದೆಯೋ, ಒಳ್ಳೆಯ ಶಾಸ್ತ್ರವೇ ಮಣಿಕುಂಡಲಗಳಾಗಿದೆಯೋ, ತ್ಯಾಗವೇ ಕಂಕಣವಾಗಿದೆಯೋ ಅವರಿಗೆ ಜಡವಾಗಿರ್ತಕ್ಕಂಥ ವಸ್ತುಗಳಿಂದ ಏನು ಪ್ರಯೋಜನ? ನಿಜವಾದಂಥ ಒಡವೆಗಳು ಅಂದರೆ ಇದು. ಆ ದೃಷ್ಟಿಯಿಂದನೇ ವಿನಯ ಜಯ ಸತ್ಯಸಂಧ ದಾಶಾರ್ಹ ಸಾತ್ವತಾಂ ಪತಿ. ವಿಷ್ಣು ಸಹಸ್ರನಾಮದಲ್ಲಿ ಈ ಮಾತು ಬರುತ್ತೆ. ವಿನಯ ಎಂಬತಕ್ಕಂಥದ್ದು ಜಯ, ಸತ್ಯ, ಸಾತ್ವಿಕರ ಒಡೆಯ ವಿಷ್ಣು. ವಿದ್ಯಾ ವಿನಯೋಪೇತ ಹರತಿನ ಚೇತಾಂಸಿ ಕಸ್ಯ ಮನುಜಸ್ಯ ಮಣಿಕಾಂಚನ ಸಂಯೋಗ ಜನಯತಿ ಲೋಕಸ್ಯ ಲೋಚನಾನಂದಂ.
ವಿನಯದಿಂದ ಕೂಡಿದ ವಿದ್ಯೆ ಯಾರ ಮನಸ್ಸನ್ನು ಆಕರ್ಷಿಸದೇ ಇರುತ್ತೆ? ಚಿನ್ನವೂ ರತ್ನವೂ ಸೇರಿದ ಒಡವೆ ಜನರ ಕಣ್ಣಿಗೆ ಆನಂದ ನೀಡುವುದಿಲ್ಲವೇ? ಅದೇ ರೀತಿಯಾಗಿ ಒಳ್ಳೆ ಪದ್ಯಕಾವ್ಯ ಇದ್ದರೂ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಗದ್ಯಕಾವ್ಯ ಇದ್ದರೂ ಚೆನ್ನಾಗಿರುತ್ತೆ. ಎರಡೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಸುಮಧುರವಾಗಿರ್ತಕ್ಕಂಥ ಸಂಗೀತಕ್ಕೆ ಇರತಕ್ಕಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಅಂತ. ಬರೀ ಸಂಗೀತವೇ ಚೆನ್ನಾಗಿರುತ್ತೆ, ಜೊತೆಗೆ ಬರೀ ಹಿನ್ನೆಲೆ ಗಾಯನೂ ಚೆನ್ನಾಗಿರುತ್ತೆ. ಒಂದಕ್ಕೊಂದು ಪೂರಕವಾಗಿ ಸೇರ್ಕೊಂಡ್ಬಿಟ್ರೆ ಅದು ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನು ಭೋಜರಾಜ ವರ್ಣನೆ ಮಾಡ್ತಾನೆ. ಹಾಗೆ ನಯಸ್ಯ ವಿನಯ ಮೂಲಂ ವಿನಯ ಶಾಸ್ತ್ರ ನಿಶ್ಚಯ ವಿನಯೋ ಹಿ ಇಂದ್ರಿಯ ಜಯ ತದ್ಯುಕ್ತ ಶಾಸ್ತ್ರ ಮೃಚ್ಛತಿ. ನೀತಿಗೆ ಮೂಲ ಅಂದರೆ ವಿನಯ. ನೀತಿ ಮನುಷ್ಯನನ್ನಾಗಿ ಮಾಡುತ್ತೆ. ಮನುಷ್ಯನನ್ನು ಪ್ರಾಣಿಯನ್ನಾಗಿ ಮಾಡೋದು ಯಾರು ನೀತಿಯನ್ನು ಬಿಟ್ಟಿದ್ದಾರೋ ಅವರು. ಅದಕ್ಕೆ ನಾವು ಸಮಾಜ ಜೀವಿಗಳು ಅಂತ ಅನಿಸ್ಕೋಬೇಕೇ ಹೊರತು ಸಮಜ ಜೀವಿಗಳು ಅಂತ ಅನಿಸ್ಕೋಬಾರ್ದು. ಸಮಜ ಅಂದರೆ ಪ್ರಾಣಿಗಳ ಸಮೂಹ, ಸಮಾಜ ಅಂದರೆ ಮಾನವರ ಸಮೂಹ. ಸಮಾಜದಿಂದ ನಾವು ಸಮಾಜಕ್ಕೆ ಹತ್ತಬೇಕೇ ಹೊರತು ಸಮಾಜದಿಂದ ಸಮಾಜಕ್ಕೆ ಇಳಿಬಾರ್ದು ಯಾವಾಗಲೂ ಕೂಡ. ಆ ದೃಷ್ಟಿಯಿಂದನೇ ಮಾನವನಾಗಿ ಮಾಡ್ತಕ್ಕಂಥದ್ದೇ ಈ ಒಂದು ವಿನಯ ಮತ್ತು ನೀತಿ. ಆ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾರೆ, ಮುಖ್ಯವಾಗಿ ವಿನಯವನ್ನು ಧರಿಸಿಕೊಂಡಂತಹ ದುಷ್ಟ ಜನರು ಬೇರೆಯವರಿಗೆ ಹಿಂಸೆಯನ್ನು ಉಂಟು ಮಾಡುತ್ತಾರೆ. ಕಾಣ್ತಕ್ಕಂಥದ್ದು ವಿನಯ ಇರೋ ಹಾಗೆ, ಆದರೆ ಅವರಲ್ಲಿರ್ತಕ್ಕಂಥದ್ದೆಲ್ಲ ಕೂಡ ಅವಿನಯನೇ. ಯಥೈವ ಸ್ನೇಹೇನ ಭೂಯಿಷ್ಟಮುಪಚರ್ಯತೆ ಧತ್ತೇ ತಥಾ ತಥಾ ತಾಪಂ ಮಹಾವೈಶ್ವಾನರ ಖಲಹ. ಬೆಂಕಿ ಹೇಗೆ ಉಪಚಾರ ಮಾಡುತ್ತೇವೆಯೋ ಹಾಗೆ ಅದು ವಿಶೇಷವಾಗಿ ತಾಪವನ್ನು ಧರಿಸುತ್ತದೆ. ಅದೇ ರೀತಿ ದುರ್ಜನರಿಗೆ ವಿಶೇಷ ರೀತಿಯಿಂದ ಸೇವೆ ಮಾಡಿದರೆ ಹೃದಯದಲ್ಲಿ ತಾಪ ಉಂಟಾಗುತ್ತದೆಯೇ ಹೊರತು ಅದರಿಂದ ಕ್ಷೇಮ ಉಂಟಾಗುವುದಿಲ್ಲ. ಆ ದೃಷ್ಟಿಯಿಂದ ಬೆಂಕಿ ಬೇರೆಯಲ್ಲ, ದುರ್ಜನರು ಬೇರೆಯಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾರೆ. ದುರ್ಜನ ಕೃತಿಶಿಕ್ಷೋಪಿ ಸಜ್ಜನೋ ನೈವ ಜಾಯತೆ ಅಪಿ ಗಂಗಾಜಲ ಸ್ನಾನಾತ್ ನಾದಕೇಶ ಕುಶಾಯತೆ. ನೋಡಿ, ಗಂಗೆ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಡೊಂಕಾಗಿರ್ತಕ್ಕಂಥ ಕೂದಲು ನೆಟ್ಟಗಾಗಿ ಬೆಳೆದ ಪವಿತ್ರವಾದ ದರ್ಬೆ ಹೇಗೆ ಆಗುವುದಿಲ್ಲವೋ ಹಾಗೆ ದುರ್ಜನರಿಗೆ ಏನು ಹೇಳಿದರೂ ಕೂಡ ಸಜ್ಜನನಾಗುವುದಿಲ್ಲ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟೇ ಅವರಿಗೆ ಹೇಳಿದರೂ ಕೂಡ ಅದರಿಂದ ಏನೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಗಂಗೆಯ ನೀರಿನಲ್ಲಿ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಉದಾಹರಣೆ ನೋಡಿ. ಗಂಗಾ ಅನ್ನೋದು ಎಷ್ಟು ಪವಿತ್ರವಾಗಿರೋದು ಅಂದರೆ ಗಮಯತಿ ಜ್ಞಾಪಯತಿ ಪ್ರಾಪಯತಿ ಭಗವತ್ಪದಂ ಯಾ ಶಕ್ತಿ ಸಾ ಗಂಗಾ. ಗಂಗಾ ಅನ್ನೋದಕ್ಕೆ ಭಗವತ್ ಪದವನ್ನು ದೊರಕಿಸಿಕೊಡ್ತಕ್ಕಂತಹದ್ದು ಯಾವುದು ಅಂದರೆ ಅದೇ ಗಂಗೆ. ಭಗವದ್ ವಿಷ್ಣು ಪಾದಾಂಗುಷ್ಟ ವಿನಿರ್ಗತಸ್ಯ ಜಲಸ್ಯ ಏತಾವನ್ ಮಾಹಾತ್ಮ್ಯಂ. ಭಗವಂತನಾಗಿರ್ತಕ್ಕಂಥ ವಿಷ್ಣುವಿನ ಪಾದದ ಅಂಗುಷ್ಟದಿಂದ ಹೊರಟಿರ್ತಕ್ಕಂಥ ಗಂಗೆಗೆ ಇಷ್ಟೂ ಕೂಡ ಪಾವಿತ್ರತೆ ಎಂಬತಕ್ಕಂಥದ್ದಿದೆ. ಭಗವದ್ಗೀತಾ ಕಿಂಚಿದದೀತ ಗಂಗಾಜಲಲವ ಕಣಿಕಾಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತೇನ ಯಮೇನ ನ ಚರ್ಚಾ. ಒಂದು ಸ್ವಲ್ಪ ಭಗವದ್ಗೀತೆಯನ್ನು ಓದಿರ್ತಕ್ಕಂಥವ್ರು ಭಗವದ್ಗೀತಾ ಕಿಂಚಿದದೀತ ಗಂಗಾಜಲಲವ ಕಣಿಕಾಪೀತ, ಒಂದು ಸಲ ಗಂಗಾ ನದಿಯ ನೀರನ್ನು ಪಾನ ಮಾಡಿದವ್ರಿಗೆ ಸಕೃದಪಿ ಏನ ಮುರಾರಿ ಸಮರ್ಚ, ಒಂದು ಸಲ ಭಗವಂತನ ನಾಮಸ್ಮರಣೆಯನ್ನು ಮಾಡಿದವರಿಗೆ. ಸಕೃತ್ ಅಂದರೆ ಒಂದು ಸಲ, ಅಸಕೃತ್ ಅಂದರೆ ಮತ್ತೆ ಮತ್ತೆ. ನಾವು ಮಾಡಬೇಕಾಗಿರೋದೇನೋ ಅಸಕೃತ್, ಮತ್ತೆ ಮತ್ತೆ ನಾವು ಪಾರಾಯಣವನ್ನು ಮಾಡಬೇಕು. ಅದು ಯಾವ ಇಷ್ಟ ಗ್ರಂಥವೋ ಅದನ್ನು ಪಾರಾಯಣ ಮಾಡಬೇಕು. ಅದು ವಿಷ್ಣು ಸಹಸ್ರನಾಮ ಇರ್ಬೋದು, ಶಿವ ಸಹಸ್ರನಾಮ ಇರ್ಬೋದು, ದುರ್ಗಾ ಸಪ್ತಶತಿ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಉಪನಿಷತ್ ಇರ್ಬೋದು, ರಾಮಾಯಣ ಸುಂದರಕಾಂಡ ಇರ್ಬೋದು. ಏನು ಮಾಡ್ತೀರಾ ಅನ್ನೋದೆಲ್ಲ ಮುಖ್ಯ. ನಿಮಗೆ ಯಾವುದರಲ್ಲಿ ಶ್ರದ್ಧೆ ಇದೆಯೋ, ಭಕ್ತಿ ಇದೆಯೋ, ವಿಶ್ವಾಸ ಇದೆಯೋ, ನಂಬಿಕೆ ಇದೆಯೋ ಅದನ್ನು ಮಾಡಿ. 3 ಸಜ್ಜನರಿಗೆ ಒಂದೇ ಸಲ ಜೀವನದಲ್ಲಿ ಆಗೋದು. ಸಕೃತ್ ಅಂಶಃ ನಿಪತತಿ. ಅಣ್ಣ ತಮ್ಮಂದರಲ್ಲಿ ಆಸ್ತಿ ಪಾಲಾಗೋದು ಒಂದೇ ಸಲ, ಪ್ರತಿನಿತ್ಯ ಆಸ್ತಿ ಪಾಲು ಮಾಡ್ಕೋತಾ ಇರಲ್ಲ. ಸಕೃತ್ ಕನ್ಯಾ ಪ್ರದೀಯತೆ, ಕನ್ಯೆಯನ್ನು ಧಾರೆ ಎರೆದು ಕೊಡೋದು ಒಂದೇ ಸಲ, ಪ್ರತಿನಿತ್ಯ ಕನ್ಯೆ ಧಾರೆ ಎರೆದು ಕೊಡ್ತಾ ಇರೋದಿಲ್ಲ. ಸಕೃತ್ ಆಹ ದದಾನೀತಿ, ಬಾಯಿಂದ ಕೊಡ್ತೀನಿ ಅಂತ ಬಂದರೆ ಕೊಟ್ಬಿಡ್ಬೇಕು, ಮುಗಿದಾಯ್ತು. ಈ 3 ಕೂಡ ಸತ್ಪುರುಷರಿಗೆ ಜೀವನದಲ್ಲಿ ಒಂದೇ ಸಲ ಆಗೋದು ಅಂತ. ಆದರೆ ದುರ್ಜನರಿಗೆ ಹಾಗಲ್ಲ, ಅವರು ಹೇಳೋದೇ ಬೇರೆ, ಅವ್ರು ಮಾಡೋದೇ ಬೇರೆ. ಆ ದೃಷ್ಟಿಯಿಂದ ಮನಸ್ಸಿ ಅನ್ಯತ್ ವಚಸಿ ಅನ್ಯತ್ ಕರ್ಮಣಿ ಅನ್ಯತ್ ದುರಾತ್ಮನಾಂ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ, ಅಷ್ಟೇ ವ್ಯತ್ಯಾಸ.
ಅವರು ಹೇಳೋದು ಬೇರೆ, ಮಾಡೋದು ಬೇರೆ, ಅಂದ್ಕೊಳ್ಳೋದು ಬೇರೆ. ಈ ರೀತಿಯಾಗಿರ್ತಕ್ಕಂಥ ದುರ್ಜನರು. ಯಾರು ಏನು ಅನ್ಕೋತಾರೋ ಅದನ್ನು ಮಾಡ್ತಾರೆ, ಯಾರು ಮಾಡ್ತಾರೋ ಅದನ್ನು ಬೇರೆಯವ್ರಿಗೆ ಬೋಧಿಸ್ತಾರೆ. ತ್ರಿಕರಣ ಶುದ್ಧಿ ಅಂತ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು. ಹಾಗಿರ್ತಕ್ಕಂಥವ್ರು ಸಜ್ಜನರು. ಮಹಾಭಾರತದಲ್ಲಿ ಬರುತ್ತೆ ನೋಡಿ, ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನವಿದ್ಯತೆ. ಯಾರ ಬಾಯಲ್ಲಿ ಗಕಾರದಿಂದ ಆರಂಭವಾಗತಕ್ಕಂತಹ ಈ 4 ಪದಗಳು ಬರುತ್ತೋ ಅವರಿಗೆ ಮರುಜನ್ಮ ಇಲ್ಲ. ಗೀತಾ ಮೊದಲನೇದು ಭಗವದ್ಗೀತೆ, ಗಂಗಾ, ಗಾಯತ್ರಿ, ಗೋವಿಂದ. ಅದಕ್ಕೇ ಶಂಕರ ಭಗವತ್ಪಾದರು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಅದಕ್ಕೆ ಗೋವಿಂದ ಶಬ್ದವನ್ನು ಅವರು ಮತ್ತೆ ಮತ್ತೆ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಮುಖ್ಯವಾಗಿ ಯಾರ್ಯಾರು ಯಾವ್ಯಾವುದರಿಂದ ತಮ್ಮ ಪಾಪವನ್ನು ಕಳ್ಕೋತಾರೆ ಅಂದರೆ ನೋಡಿ, ವಿದ್ಯಾತೀರ್ಥೆ ಜಗತಿ ವಿಬುಧ ಸಾಧವ ಸತ್ಯತೀರ್ಥೆ ಗಂಗಾತೀರ್ಥೆ ಮಲಿನ ಮನಸಃ ಯೋಗಿನಃ ಧ್ಯಾನತೀರ್ಥೆ ಧಾರಾತೀರ್ಥೆ ಧರಣಿಪತಯ ದಾನತೀರ್ಥೆ ಧನಾಢ್ಯ ಲಜ್ಜಾತೀರ್ಥೆ ಕುಲಯುವತಯ ಪಾತಕಂ ಕ್ಷಾಲಯಂತಿ. ಯಾರ್ಯಾರು ಯಾವ್ಯಾವುದರಿಂದ ತಮ್ಮ ಪಾಪವನ್ನು ಕಳ್ಕೋತಾರೆ ಅಂದರೆ, ವಿದ್ವಾಂಸರು ವಿದ್ಯಾ ಎಂಬ ತೀರ್ಥದಲ್ಲಿ ತಮ್ಮ ಪಾಪವನ್ನು ಕಳ್ಕೋತಾರೆ. ಸಾಧುಗಳು ಸತ್ಯ ಎಂಬ ತೀರ್ಥದಲ್ಲಿ ತಮ್ಮ ಪಾಪವನ್ನು ಕಳ್ಕೋತಾರೆ. ಮಲಿನವಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವರು ಗಂಗಾ ಎಂಬ ತೀರ್ಥದಲ್ಲಿ ಮುಳುಗಿ ತಮ್ಮ ಪಾಪವನ್ನು ಕಳ್ಕೋತಾರೆ. ಯೋಗಿಗಳು ಧ್ಯಾನ ಎಂಬ ತೀರ್ಥದಲ್ಲಿ ತಮ್ಮ ಪಾಪವನ್ನು ಕಳ್ಕೋತಾರೆ. ರಾಜರು ಬಾಣಬತ್ತಳಿಕೆ ಎಂಬ ತೀರ್ಥದಲ್ಲಿ ತಮ್ಮ ದೇಶವನ್ನು ಕಾಪಾಡಿ ಶತ್ರುಗಳನ್ನು ಓಡಿಸೋದರಲ್ಲಿ ತಮ್ಮ ಪಾಪವನ್ನು ಕಳ್ಕೋತಾರೆ. ಹಣವಂತರು ದಾನ ಎಂಬ ತೀರ್ಥದಲ್ಲಿ ಸತ್ಪಾತ್ರರಿಗೆ ದಾನವನ್ನು ಕೊಟ್ಟು ತಮ್ಮ ಪಾಪವನ್ನು ಕಳ್ಕೋತಾರೆ. ಕುಲಸ್ತ್ರೀಯರು ನಾಚಿಕೆ ಎಂಬತಕ್ಕಂಥ ತೀರ್ಥದಲ್ಲಿ ತಮ್ಮನ್ನು ತಾವು ಮಿಂದು ಪಾಪವನ್ನು ಕಳ್ಕೋತಾರೆ. ಸೊ ಇದೆಲ್ಲಕ್ಕೂ ಕೂಡ ಮುಖ್ಯವಾಗಿ ಬರತಕ್ಕಂಥದ್ದು ಗಂಗಾ ಎಂಬತಕ್ಕಂಥದ್ದು. ಸ ಗಂಗಾ ಸ ಗಯಾ ಕಾಶಿ ಸ ಚ ಸೇತು ಸ ಪುಷ್ಕರ ಜಿಹ್ವಾಗ್ರೇ ವರ್ತತೆ ಯಸ್ಯ ಹರಿರೀತಿ ಅಕ್ಷರದ್ವಯಂ. ನೋಡಿ, ಇದು ಸ ಚ ಗಂಗಾ ಅದೇ ಗಂಗಾ, ಸ ಗಯಾ ಅದೇ ಗಯಾ ತೀರ್ಥ, ಸ ಕಾಶಿ ಅದೇ ಕಾಶಿ, ಸ ಚ ಸೇತು. ಸೇತು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರಾಮೇಶ್ವರ. ಸೊ ಅದಕ್ಕೆ ಸೇತು ಬಂದ ಕಾವ್ಯ ಅಂತಲೇ ಒಂದು ಕಾವ್ಯ ಇದೆ ಸಂಸ್ಕೃತದಲ್ಲಿ. ಸ ಪುಷ್ಕರ ಅದೇ ಪುಷ್ಕರ. ನೋಡಿ, ರಾಜಸ್ಥಾನಲ್ಲಿ ಬ್ರಹ್ಮನಿಗಿರ್ತಕ್ಕಂಥ ದೇವಸ್ಥಾನ ಅಂದರೆ ಪುಷ್ಕರ್, ಅದು ಒಂದೇ ಕಡೆ. ಮಿಕ್ಕೆಲ್ಲೂ ಕೂಡ ಬ್ರಹ್ಮನಿಗೆ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನಮಗೆ ಕಂಡು ಬರೋದಿಲ್ಲ. ಅದಕ್ಕೆ ಪುಷ್ಕರ್ ಯಾತ್ರೆ ಅಂತಲೇ ಹೋಗ್ತಾರೆ, ಆ ಪುಷ್ಕರ ನೋಡೋದಕ್ಕೇನೆ ಬ್ರಹ್ಮನ ದೇವಸ್ಥಾನ ಇರೋದು ಅನ್ನೋ ದೃಷ್ಟಿಯಿಂದ. ಜಿಹ್ವಾಗ್ರೇ ವರ್ತತೆ ಯಸ್ಯ, ಯಾರ ನಾಲ್ಗೆ ತುದಿನಲ್ಲಿ ಇದೆಲ್ಲವೂ ಇರುತ್ತೋ ಹರಿ ರೀತಿ ಅಕ್ಷರದ್ವಯಂ, ಹರಿ ಎಂಬತಕ್ಕಂಥ 2 ಅಕ್ಷರ, ಅಂಥವ್ರು ಯಾವಾಗಲೂ ಕೂಡ ಪುನೀತರಾಗ್ತಾರೆ. ಭಾಗೀರಥಿ ಅಂತ ಕೂಡ ಗಂಗೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಹೆಸರಿದೆ. ಮಂದಾಕಿನಿ ವಿಯದ್ಗಂಗಾ ಸ್ವರ್ಣದಿ ಸುರದೀರ್ಘಿಕಾ. ಮಂದಾಕಿನಿ, ವಿಯತ್, ಗಂಗಾ, ಭೋಗವತಿ, ತ್ರಿಪಥಗ. ಗಂಗೆಗೆ 3, ಯಾಕೆಂದರೆ 3 ಕಡೆನೂ ಹರಿಯೋದರಿಂದ. ಸ್ವರ್ಗದಲ್ಲಿ ಹರಿದರೆ ಮಂದಾಕಿನಿ, ಭೂಲೋಕದಲ್ಲಿ ಹರಿದರೆ ಗಂಗಾ, ಪಾತಾಳದಲ್ಲಿ ಹರಿದರೆ ಭೋಗವತಿ ಅಂತ. ಅದಕ್ಕೆ ತ್ರಿಪಥಗ ಅಂತ ಹೇಳೋದು. 3 ಕಡೆಯೂ ಕೂಡ ಗಂಗೆ ಹರಿತಕ್ಕಂಥದ್ರಿಂದ ತ್ರಿಪಥಗ ಎಂಬತಕ್ಕಂಥ ಹೆಸರು ಗಂಗೆಗೆ ಕೊಟ್ಟಿದ್ದಾರೆ. ಶಂಕರಾಚಾರ್ಯರು ಗಂಗೆಯ ಬಗ್ಗೆ ಗಂಗಾಷ್ಟಕವನ್ನೇ ಬರೆದಿದ್ದಾರೆ. ಸೌಭಾಗ್ಯವತಿಯೇ, ನಿನ್ನ ದಡದಲ್ಲಿ ನೀರಿನ ಹನಿಗಳನ್ನು ಕುಡಿದು ನಾನು ವಿಷಯ ಸುಖದ ಬಾಯಾರಿಕೆ ಇಲ್ಲದವನಾಗಿ ಶ್ರೀಕೃಷ್ಣನನ್ನು ಆರಾಧಿಸುವೆ. ಸಕಲ ಪಾಪಗಳನ್ನೂ ಕಳೆಯುವ, ಸಗ್ಗಕ್ಕೆ ಏರುವ ದಾರಿಯ ತೆರನಾದ, ಚೆಲ್ಲಾಟ ಆಡುವ ತೆರೆಗಳಿರುವ ಗಂಗಾದೇವಿಯೇ ಪ್ರಸನ್ನಳಾಗು. ಇದು ಮೊದಲನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಗಂಗೆಯನ್ನು ಸ್ತುತಿ ಮಾಡಿರ್ತಕ್ಕಂಥದ್ದು. ನಿನ್ನ ದಡದಲ್ಲಿಯ ನೀರಿನ ಹನಿಗಳನ್ನು ಕುಡಿದು ವಿಷಯ ಸುಖದ ಬಾಯಾರಿಕೆ ಇಲ್ಲದವನಾಗಿ. ಯಾರು ಗಂಗಾ ನೀರನ್ನು ಪಾನ ಮಾಡ್ತಾರೋ ಅವರಿಗೆ ಇಂದ್ರಿಯಜನ್ಯವಾಗಿರ್ತಕ್ಕಂತಹ ಸುಖದ ಬಗ್ಗೆ ವೈರಾಗ್ಯ ಉಂಟಾಗತ್ತೆ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು. ಕೃಷ್ಣನನ್ನು ಆರಾಧಿಸುವೆ. ಕರ್ಷಯತೀತಿ ಕೃಷ್ಣ. ಯಾರು ಎಲ್ಲರನ್ನೂ ತನ್ನ ಕಡೆ ಸೆಳ್ಕೋತಾರೋ ಅವನು ಕೃಷ್ಣ ಪರಮಾತ್ಮ. ಅದಕ್ಕೆ ಹೇಳೋದು, ಯಾವುದು ಕೃಷ್ಣಲ್ಲಿ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿ.
ಕೃಷ್ಣನಿಗೆ ಸಂಬಂಧಪಟ್ಟಿದ್ದು. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತೇರ್ ಅಖಿಲಂ ಮಧುರಂ. ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ತುಟಿ ಚೆನ್ನಾಗಿದೆ, ಹಲ್ಲು ಚೆನ್ನಾಗಿದೆ, ಬಾಯಿ ಚೆನ್ನಾಗಿದೆ, ಎಲ್ಲಿ ಕೊನೆ ಮೊದಲು? ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಚೆನ್ನಾಗಿದೆ. ವಂಶೀ ವಿಭೂಷಿತ ಕರಾನ್ ನವನೀರದಾಬಾತ್ ಪೂತಾಂಬರಾತ್ ಅರುಣಮಾಲ್ಯ ಕಲಾವತಂಸಾತ್ ಕೃಷ್ಣಾತ್ ಪರಂ ಕಿಮಪಿ ದೈವ ಮಹನ್ನ ಜಾನೆ. ಮಧುಸೂದನ ಸರಸ್ವತಿಗಳು ಭಕ್ತಿ ರಸಾಯನ ಅಂತಲೇ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಭಕ್ತಿ ರಸಾಯನದಲ್ಲಿ ಕೃಷ್ಣನನ್ನು ಈ ರೀತಿಯಾಗಿ ಗುಣಗಾನ ಮಾಡ್ತಾರೆ. ವಂಶೀ ವಿಭೂಷಿತ ಕರಾತ್, ಯಾರ ಕೈಯಲ್ಲಿ ಕೊಳಲಿದೆಯೋ, ವಂಶ ಇಂದ ವಂಶಿ ಅನ್ನೋದು ಬರುತ್ತೆ. ವಂಶ ಅಂದರೆ ಬಿದಿರು ಅಂತ ಸಂಸ್ಕೃತದಲ್ಲಿ, ಬಿದಿರಿಂದ ಮಾಡಿರೋದ್ರಿಂದ ಕೊಳಲಿಗೆ ವಂಶಿ ಎಂಬುದಾಗಿ ಹೆಸರು. ವಂಶಿ ಮ್ಯೂಸಿಕ್ ಅಕಾಡೆಮಿ ಅಂತಲೂ ಬಸವೇಶ್ವರ ನಗರದಲ್ಲಿ ಒಂದು ಸಂಸ್ಥೆ ಇದೆ ಅಂತ ಕೇಳಿದ್ದೀನಿ. ವಂಶಿ ವಿಭೂಷಿತ ಕರಾತ್, ಯಾರ ಕೈ ಕೊಳಲಿನಿಂದ ಶೋಭಿಸ್ತಾ ಇದೆಯೋ. ಪೀತಾಂಬರಾದ್ ಅರುಣಮಾಲ್ಯ ಕಲಾವತಂಸಾತ್, ಯಾರು ಸೂರ್ಯೋದಯದ ಕಾಲದಲ್ಲಿ ಇರತಕ್ಕಂತಹ ಸೂರ್ಯನ ಬಣ್ಣವನ್ನು ಹೋಲ್ತಕ್ಕಂಥ ಪೀತಾಂಬರವನ್ನು ಧರಿಸಿ ದೇಹದಿಂದ ಆಕರ್ಷಿತರಾಗಿದ್ದಾರೋ. ಯಾರ ಬಣ್ಣ, ದೇಹ ಬಣ್ಣ ಅನ್ನೋದು ಆಗ್ತಾನೆ ಆಕಾಶದಲ್ಲಿ ಮೂಡಿರ್ತಕ್ಕಂತಹ ಹೊಸದಾಗಿ ಬಂದಿರತಕ್ಕಂಥ ಮೋಡದ ಕಾಂತಿಯನ್ನು ಹೋಲ್ತಕ್ಕಂತಹ ಬಣ್ಣವುಳ್ಳಂತಹ ಕೃಷ್ಣ ಇದ್ದಾನೋ. ಯಾರ ತುಟಿ ಎಂಬತಕ್ಕಂಥದ್ದು ಬಿಂಬ ಫಲದಂತೆ ಕೆಂಪಾಗಿ ರಾರಾಜಿಸ್ತಾ ಇದೆಯೋ ಅಂತಹ ಕೃಷ್ಣ ಪರಮಾತ್ಮನಿಗೆ ನನ್ನ ಪ್ರಣಾಮಗಳು ಅಂತ ಮಧುಸೂದನ ಸರಸ್ವತಿಗಳು ಕೃಷ್ಣನನ್ನು ಕುರಿತು ಆ ಮಾತನಾಡ್ತಾರೆ. ಕೃಷ್ಣನನ್ನು ಆರಾಧಿಸುವೆ, ಸಕಲ ಪಾಪಗಳನ್ನು ಕೂಡ ತಳೆಯುವ, ಸ್ವರ್ಗಕ್ಕೆ ಏರುವ ದಾರಿಯ ತೆರನಾದ, ಚೆಲ್ಲಾಟ ಆಡುವ ತೆರೆಗಳಿರುವ ಗಂಗಾದೇವಿಯೇ ಪ್ರಸನ್ನಳಾಗು. ನೋಡಿ, ಗಂಗೆ ಆ ಒಂದಾದ್ಮೇಲೆ ಒಂದು ಅಲೆ ಹೋಗ್ತಾ ಇದ್ದರೆ ಗಂಗೆನಲ್ಲಿ ಅದು ಗಂಗಾದೇವಿ ಉಟ್ಕೊಂಡಿರ್ತಕ್ಕಂಥ ಸೀರೆಯೋ ಅನ್ನೋ ತರಹ ವರ್ಣನೆ ಮಾಡ್ತಾನೆ ಜಗನ್ನಾಥ ಪಂಡಿತ. ಗಂಗಾಲಹರಿ ಎಂಬತಕ್ಕಂಥ ಒಂದು ಕೃತಿ ಇದೆ. ಪಂಚಲಹರಿಗಳನ್ನು ಅವನು ಬರೆದಿದ್ದಾನೆ, ಒಂದಲ್ಲ ಎರಡಲ್ಲ. ನರ್ಮದಾ ಲಹರಿ, ಗಂಗಾಲಹರಿ, ಸುಧಾಲಹರಿ, ಅಮೃತ ಲಹರಿ, ಈ ರೀತಿಯಾಗಿ ಲಹರಿ ಪಂಚಕ ಅಂತಲೇ ಅವನು ಜಗನ್ನಾಥ ಪಂಡಿತ ಬರೆದಿದ್ದಾನೆ. ಜಗನ್ನಾಥ ಪಂಡಿತ ರಸಗಂಗಾಧರ ಎಂಬತಕ್ಕಂತಹ ಒಂದು ಶ್ರೇಷ್ಠ ಅಲಂಕಾರ ಗ್ರಂಥವನ್ನು ಕೂಡ ಲೋಕಕ್ಕೆ ಕೊಟ್ಟಿದ್ದಾನೆ. ರಸ ಅಂದರೆ ಏನು? ರಸ್ಯತೆ ಆಸ್ವಾದ್ಯತೆ ಇತಿ ರಸಃ, ಯಾವುದು ಆಸ್ವಾದನೆಗೆ ಯೋಗ್ಯವೋ ಅದು ರಸ. ರಸೋ ವೈಸಃ ರಸಗಹ್ಯೇವಾಯಂ ಲಬ್ಧ್ವಾ ನಂದಿ ಭವತಿ, ತೈತಿರಿಯ ಉಪನಿಷತ್ತು. ಸಹ ರಸಃ, ಅವನೇ ರಸಸ್ವರೂಪ, ಅವನೇ ಅನುಭವ ವೇದ್ಯ. ಭಗವಂತನನ್ನು ಅನುಭವದಿಂದ ಅರ್ಥಕೋಬೇಕೇ ಹೊರತು ಬರೀ ಶಬ್ದದಿಂದ ಅರ್ಥಕೊಂಡು ಪ್ರಯೋಜನ ಇಲ್ಲಪ್ಪ. ನೀನು ಆ ಭಗವಂತನನ್ನು ಅನುಭವಿಸಬೇಕಾದ್ರೆ ಯಾವ ಮಟ್ಟಕ್ಕೆ ನೀನು ಹೋಗಬೇಕು ಅಂದರೆ ಯೋಗ ಅನ್ನೋ ಶಬ್ದಕ್ಕಿರ್ತಕ್ಕಂಥ ಅರ್ಥದ ಮಟ್ಟಿಗೆ ಹೋಗಬೇಕು. ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಯೋಗ ಅಂದ್ರೇನು? ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗತಕ್ಕಂಥದ್ದು, ಅದಕ್ಕೆ ಯೋಗ ಅಂತ ಹೇಳ್ತಕ್ಕಂಥದ್ದು. ಯುಜಿರ್ ಯೋಗೆ, ಯುಜು ಸಮಾಧೌ ಅನ್ನೋ ಧಾತುವಿನಿಂದ ಯೋಗ ಎಂಬತಕ್ಕಂಥ ಶಬ್ದ ಬಳಕೆಯಲ್ಲಿ ಬಂದಿರತಕ್ಕಂಥದ್ದು. ನೋಡಿ, 2ನೇ ಶ್ಲೋಕದಲ್ಲಿ ಹೇಳ್ತಾರೆ ಶಂಕರ ಭಗವತ್ಪಾದರು, ಪರಶಿವನ ತಲೆಯ ಮೇಲಿರುವ ಸಿಂಗಾರದ ಹಾರದಂತಿರುವ ಭಾಗ್ಯವತಿಯೇ, ನಿನ್ನ ನೀರಿನ ಅಣುವಿನ ಹನಿಗಳನ್ನು ಕೂಡ ಯಾರು ಮುಟ್ಟುವರೋ ಅವರು ಕಲಿಕಾಲದ ಕಳಂಕದ ಆತಂಕವನ್ನು ತಳೆದು ಚಾಮರ ಹಿಡಿದ ಸಗ್ಗದ ಚೆಲುವೆಯರ ಜೊತೆಗೆ ನಲಿದಾಡುವರು. ಕಲಿಕಾಲದ ಕಳಂಕದ ಆತಂಕ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ಕಲಿಯುಗದಲ್ಲಿ ಭಕ್ತಿಯೇ ಪ್ರಧಾನವಾದದ್ದು. ಅದಕ್ಕೆ ಹೇಳೋದು ಕಲವು ಭಕ್ತಿ ಕಲವು ಭಕ್ತಿ ಕಲವು ಭಕ್ತಿ ಕಲವು ಯುಗೆ. ಇನ್ನೇನು ಬೇಕಾಗಿಲ್ಲ, ಭಕ್ತಿ ಒಂದಿದ್ರೆ ಸಾಕು ಕಲಿಯುಗದಲ್ಲಿ. ಅದಕ್ಕೆ ಭಕ್ತಿ ಯೋಗ ಅಂತ 20 ಶ್ಲೋಕಗಳನ್ನೇ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದಾನೆ ನೋಡಿ ಗೀತೆಯಲ್ಲಿ 12ನೇ ಅಧ್ಯಾಯ. ಪೂರ್ತಿ ಭಕ್ತಿಯೋಗ. ಯಾರು ನನಗೆ ನಿಜವಾಗಿರ್ತಕ್ಕಂಥ ಭಕ್ತರು, ಯೋಮೇ ಭಕ್ತ ಸಮೇ ಪ್ರಿಯ. ಪ್ರತಿ ಕೊನೆಯಲ್ಲೂ ಕೂಡ ಪಲ್ಲವಿ ತರಹ ಬರ್ತಾ ಹೋಗುತ್ತೆ. ಇಂಥವ್ರು ನನಗೆ ಪ್ರಿಯರು, ಇಂಥವ್ರು ನನಗೆ ಪ್ರಿಯರು. ನಾವು ಏನು ಕೊಡ್ತೀವಿ ಅನ್ನೋದಲ್ಲ ಭಗವಂತನಿಗೆ ಮುಖ್ಯ, ಹ್ಯಾಕ್ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಸೊ ಅದು ಹೂವು ಆಗ್ಬೋದು, ಒಂದು ಹಣ್ಣಾಗ್ಬೋದು, ಏನೂ ಇಲ್ವೋ ಒಂದು ಉದ್ಧರಣೆ ನೀರು ಬಿಟ್ಬಿಡು, ಅಷ್ಟಕ್ಕೆ ತೃಪ್ತ ಭಗವಂತ. ಅಲ್ಪ ತೃಪ್ತ. ನಮ್ಮ ಥರ ಇದೇ ಬೇಕು ಅದೇ ಬೇಕು ಅಂತ ಡಿಮಾಂಡ್ ಮಾಡೋದೇ ಇಲ್ಲ. ಆದರೆ ಕೊಡೋದರ ಹಿಂದೆ ಇರತಕ್ಕಂಥ ಭಕ್ತಿ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಇಡೀ ಬ್ರಹ್ಮಾಂಡವನ್ನೇ ಹೋಳಾಗಿ ಮಾಡಿ ಶಿವನ ಮುಡಿಯಲ್ಲಿರುವ ಜಡೆಯ ಬಳಿಯನ್ನು ಸಿಂಗರಿಸುತ್ತಾ ದೇವಲೋಕದಿಂದ ಇಳಿದು ಬಂಗಾರದ ಬೆಟ್ಟಗಳ ಗವಿ ಬಂಡೆಗಳಿಂದ ಜಾರುತ್ತಾ ಇಳೆಯ ನೆಲದಲ್ಲಿ ಉರುಳುತ್ತಾ ಪಾಪಗಳ ರಾಶಿಯನ್ನೇ ತೀಡಿ ತೀಡಿ ತಳೆಯುತ್ತಾ ಕಡಲ ತುಂಬುತ್ತಾ ಹರಿಯುವ ಪಾವನಗೊಳಿಸುವ ದೇವನಗರಿಯ ನದಿಯು ನಮ್ಮನ್ನು ಪವಿತ್ರಗೊಳಿಸತಕ್ಕಂಥದ್ದಾಗಲಿ.
ದೇವ ನದಿ ಅಂತ ಅದಕ್ಕೆ ಕರೆದಿರ್ತಕ್ಕಂಥದ್ದು ಗಂಗೆಗೆ. ಬರೀ ಸಾಮಾನ್ಯವಾಗಿರ್ತಕ್ಕಂಥ ನದಿ ಅಲ್ಲ. ಅದಕ್ಕೇನೆ ಹೇಗಿದೆ ಅದು, ಬಂಗಾರದ ಬೆಟ್ಟಗಳ ಗವಿಬಂಡೆಗಳಿಂದ ಜಾರುತ್ತಾ. ಅದನ್ನಿಟ್ಕೊಂಡೇ ಬೇಂದ್ರೆ ಅವರ ಇಳಿದು ಬಾ ತಾಯಿ ಇಳಿದು ಬಾ ಅಮೋಘವಾಗಿರ್ತಕ್ಕಂತಹ ಕೃತಿ ಅದು. ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ನಾಣ್ಣುಡಿ. ಕವಿಗಳು ಅಂದರೆ ಬೇಂದ್ರೆಯವರು, ನಾಟಕಕಾರರು ಅಂದರೆ ಕೈಲಾಸಮ್ಮು, ಹಾಗೆಯೇ ಕಾದಂಬರಿಕಾರರು ಅಂದರೆ ಭೈರಪ್ಪನವರು ಅಂತ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಜನಜನಿತವಾಗಿರ್ತಕ್ಕಂಥ ಉಕ್ತಿ. ಕಡಲ ತುಂಬುತ್ತ ಹರಿಯುವ ಪಾವನಗೊಳಿಸುವ ದೇವನಗರಿಯ ನದಿಯು ನಮ್ಮನ್ನು ಪವಿತ್ರಗೊಳಿಸಲಿ. ನೀರಾಟ ಆಡುವ ಆನೆಗಳ ಹಣೆಯ ತುದಿಯಿಂದ ಸೋರುವ ಮದರಸ ಎಂಬ ರಸದ ಸುವಾಸನೆಯಿಂದ ಮದವೇರಿದ ದುಂಬಿಗಳ ಹಿಂಡಿರುವ ಮೀಯುವಾಗ ಸಿದ್ಧ ವನಿತೆಯರ ಪಯೋಧರಗಳಿಂದ ಜಾರಿದ ಕುಂಕುಮದ ವಿಲೇಪನವು ಸೇರಿ ಕಂದು ಬಣ್ಣವಾಗಿರುವ ಸಂಜೆ ಮುಂಜಾನೆ ಮುನಿಗಳ ದರ್ಭ ಪುಷ್ಪಾದಿಗಳ ರಾಶಿಯಿಂದ ಮುಚ್ಚಿದ ತೀರಿದ ನೀರಿರುವ ಮರಿ ಆನೆಗಳ ಸೊಂಡಿಲದ ಹೊಡೆತದಿಂದ ಬಡಿದೆಬ್ಬಿಸಿದ ಕಸುವಿನ ತೆರೆಗಳಿಂದ ಗಂಗೆಯ ನೀರು ನಿಮ್ಮನ್ನು ಕಾಪಾಡಲಿ. ಶಂಕರರ ಕವಿತ್ವ ಎಂಬತಕ್ಕಂಥದ್ದು ಎಷ್ಟು ಅಮೋಘವಾಗಿದೆ ಅಂದರೆ, ನೀರಾಟ ಆಡುವ ಆನೆಗಳ ಹಣೆಯ ತುದಿಯಿಂದ ಸೋರುವ ಮದರಸ ಎಂಬ ಸುವಾಸನೆಯಿಂದ. ನೋಡಿ, ಆ ಮದೋದಕ ಎಂಬತಕ್ಕಂಥದ್ದು ಸುರಿತಾ ಇರುತ್ತೆ ಆನೆಗಳಿಂದ. ನೋಡಿ, ಆನೆಗೆ ವೀಕ್ ಪಾಯಿಂಟ್ ಏನು ಅಂದರೆ ಹಣೆ ಪ್ರದೇಶ. ಇನ್ನು ಎಲ್ಲೇ ಸಿಂಹ ಅಟ್ಯಾಕ್ ಮಾಡಿದರೂ ಕೂಡ ಆನೆ ಸಿಂಹನ ಹೊಡೆದಾಕ್ಬಿಡುತ್ತೆ. ಆದರೆ ಸಿಂಹ ಕಾದು 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 ಆನೆ ಕುಂಭಸ್ಥಳವನ್ನು ಹಿಡ್ಕೊಂಡ್ಬಿಡುತ್ತೆ. ಅದು ಅದರ ವೀಕ್ ಪಾಯಿಂಟ್, ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಪ್ರೊವರ್ಬಿಯಲ್ ಸ್ಟೇಟ್ಮೆಂಟು, ವಾಟ್ ಈಸ್ ಹೀಸ್ ಅಖಿಲೀಸ್ ಹೀಲ್ ಅಂತ. ಅಖಿಲೀಸ್ ಎಂಬತಕ್ಕಂಥನು ದೊಡ್ಡ ವಾರಿಯರು. ಅವನು ಹೀಲು ಹಿಂದ್ಗಡೆ ಪಾದಕ್ಕೆ ಹೊಡೆದ್ರೆ ಬಿದೋಗೋನು. ದಟ್ ವಾಸ್ ಇಸ್ ವೀಕ್ ಪಾಯಿಂಟ್. ಅದಕ್ಕೆ ಇಟ್ ಹಸ್ ಬಿಕಮ್ ಪ್ರೊವರ್ಬಿಯಲ್ ಸ್ಟೇಟ್ಮೆಂಟ್ ಇನ್ ಇಂಗ್ಲೀಷ್. ವಾಟ್ ಈಸ್ ಇಸ್ ಅಖಿಲೀಸ್ ಹೀಲ್ ಅಂದರೆ ವಾಟ್ ಈಸ್ ಇಸ್ ವೀಕ್ ಪಾಯಿಂಟ್, ವಾಟ್ ಈಸ್ ಡೌನ್ಲೋಡ್. ಈಗ ನಮಗೆ ಕಂಪ್ಯೂಟರ್ ಯುಗದಲ್ಲಿ ಅಪ್ಲೋಡಿಂಗು ಡೌನ್ಲೋಡಿಂಗು ಆ ರೀತಿ ಹೇಳಿದ್ರೆ ಅರ್ಥ ಆಗೋದು. ಗಿವ್ ಮಿ ಹಿಸ್ ಡೌನ್ಲೋಡ್, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅಪ್ಲೋಡ್ ನೋಡತಕ್ಕಂಥವ್ರು ಭಾಳ ಕಡಿಮೆ, ಎಲ್ಲ ಡೌನ್ಲೋಡ್ ನೋಡಿಕೊಂಡೇ ಬೇರೆಯವರ ಕಾಲು ಎಳೆಯೋದಕ್ಕೆ ನಾವಿರ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಾದರೆ ಆಮೇಲೆ ಏನಾಯಿತು ಅಂತ ಕೇಳ್ತಾ ಇದ್ರು. ಕತೆ ಹೇಳುವಾಗ ಈಗ ಇಮೇಲ್ ಏನಾಯಿತು ಅಂತ ಕೇಳ್ತಾರೆ. ಆಮೇಲೆ ಮೇಲ್ ಹೊಟ್ಟಾಯ್ತಲ್ಲ, ಈಗೇನಿದ್ರು ಇಮೇಲ್ ಯುಗ. ಹಾಗೆ ನೀರಾಟ ಆಡುವ ಆನೆಗಳ ಹಣೆಯ ತುದಿಯಿಂದ ಸೋರುವ ಮದರಸ ಎಂಬ, ಅದಕ್ಕೆ ಒಂದು ಸುವಾಸನೆ ಇರುತ್ತಂತೆ ಆ ಮದೋದಕಕ್ಕೆ. ಅಲ್ಲಿ ಬಂದು ದುಂಬಿಗಳು ಕೂತ್ಕೊಳ್ಳುತ್ತಂತೆ. ಆ ಸುವಾಸನೆಯನ್ನು ಹೀರ್ತಕ್ಕಂಥ ಪ್ರದೇಶದಿಂದ ದುಂಬಿಗಳ ಹಿಂಡಿರುವ, ಒಂದಲ್ಲ ಎರಡಲ್ಲ, ಹಿಂಡಾಗಿ ದುಂಬಿಗಳು ಬಂದುಬಿಟ್ಟಿದೆ ಆ ಸುವಾಸನೆಯನ್ನು ಹೀರೋದಕ್ಕೆ. ಸಿದ್ಧ ವನಿತೆಯರ ಪಯೋಧರಗಳಿಂದ ಜಾರಿತ ಕುಂಕುಮದ ವಿಲೇಪವು ಸೇರಿ ಕಂದು ಬಣ್ಣವಾಗಿರುವ ಸಂಜೆ ಮುಂಜಾನೆ ಮುನಿಗಳ ದರ್ಭ ಪುಷ್ಪಾದಿಗಳ ರಾಶಿಯಿಂದ ಮುಚ್ಚಿದ ತೀರದ ನೀರಿರುವ. ನೋಡಿ, ಬೆಳಗ್ಗೆ ಮತ್ತು ಸಂಜೆ ಋಷಿ ಮುನಿಗಳು ಅಲ್ಲಿ ಬರ್ತಕ್ಕಂಥದ್ದು ಅರ್ಘ್ಯ ಕೊಡೋದಕ್ಕೆ, ತಮ್ಮ ಸಂಧ್ಯೆಯನ್ನು ಮಾಡೋದಕ್ಕೆ, ನಿತ್ಯ ಕರ್ಮಗಳನ್ನು ಮಾಡೋದಕ್ಕೆ. ಆವಾಗ ಬಂದಿರತಕ್ಕಂತಹದ್ದು ಆ ದರ್ಬೆ ಮತ್ತು ಪುಷ್ಪಗಳಿಂದ ಆ ನೀರೆಲ್ಲ ಕೂಡ ಅಲಂಕೃತವಾಗಿಬಿಟ್ಟಿದೆಯಂತೆ. ಮರಿ ಆನೆಗಳ ಸೊಂಡಿಲದ ಹೊಡೆತದಿಂದ ಬಡಿದೆಬ್ಬಿಸ್ತಕ್ಕಂತಹ ಕಸುವಿನ ತೆರೆಗಳಿಂದ ಗಂಗೆಯ ನೀರು ನಿಮ್ಮನ್ನು ಕಾಪಾಡಲಿ. ಜಗಜ್ಜನಕನಾದ ಬ್ರಹ್ಮದೇವನ ತಪೋನಿಯಮಗಳ ಬಳಕೆಯ ಪಾತ್ರದಲ್ಲಿ ನೀರಾಗಿದ್ದ ಹಾವಿನ ಹಾಸಿಗೆಯಲ್ಲಿ ಮಲಗಿದ ದೇವೀದೇವನ ಕಾಲ್ಗೆರೆದ ತಿಳಿ ನೀರಾದ ಮುಕ್ಕಣ್ಣನ ಜಡೆಯ ಸಿಂಗರಿಸುವ ಮಣಿಯಾದ ಜನ್ಹು ಮಹಾಮುನಿಯ ಮಗಳಾದ, ಅದಕ್ಕೇನೆ ಜಾಹ್ನವಿ ಅಂತ ಹೆಸರು ಬಂದಿರೋದು. ಜನ್ಹುಯಿಂದ ಬಂದಿರೋದರಿಂದ ಜಾಹ್ನವಿ. ಪಾಪವೆಂಬ ಕೆಸರನ್ನೇ ತೀರಿಸುವ ಭಗೀರಥನು ಧರೆಗಿಳಿಸಿದ ಗಂಗೆಯು ಕಾಣುತಿಹಳು. ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು. ಸೊ ಅವ್ನು ನೋಡಿ ಕೊನೆ ತನಕ ಬಿಡಲೇ ಇಲ್ಲ, ಅದು ಬರೋ ತನಕ ಬಿಡಲಿಲ್ಲ ಅವನು. ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಹೆಸರಾಗಿದ್ದು. ವಾಸುದೇವಾನಂದ ಸರಸ್ವತಿ ಎಂಬತಕ್ಕಂಥವರು ಪೂರ್ವಾಶ್ರಮದಲ್ಲಿ ಟಿಂಬೆ ಮಹಾರಾಜ್ ಅಂತಿದ್ದವರು. ಅವರು ಸನ್ಯಾಸ ತಗೊಂಡ್ಬಿಟ್ಟು ವಾಸುದೇವಾನಂದ ಸರಸ್ವತಿ ಅಂತಾದರು. ಅವರೂ ಕೂಡ ಗಂಗೆಯ ಮೇಲೆ ಅದ್ಭುತವಾಗಿ ಒಂದು ಸ್ತೋತ್ರವನ್ನೇ ರಚನೆ ಮಾಡಿದ್ದಾರೆ. ಗಂಗೆ ಗಂಗೆ ಎಂದು ನೂರಾರು ಹರದಾರಿ ದೂರದಿಂದ ಒದರಿದರು ಎಲ್ಲ ಪಾಪಗಳಿಂದ ಪರಿಹಾರ ಪಡೆದು ಸಿರಿಯನಲ್ಲನ ನೆಲೆಯಲ್ಲಿ ನೆಲೆಸಿ ನಲಿಯುವರು. ಹರಿಯಾದ ಶ್ರೀಕೃಷ್ಣನಾದ ಮದವೇರಿದ ನಲಿವನ್ನೀಯುವ ಬಾಲಮುನಿಯಾದ ಜ್ಞಾನಿಯಾಗಿ ದಿಗಂಬರ ದತ್ತಾತ್ರೇಯನು ಜ್ಞಾನಸಾಗರನೇ ಸೈ. ದತ್ತಾತ್ರೇಯನಿಗೂ ಮತ್ತು ಇದಕ್ಕೂ ಹೋಲಿಸ್ತಾರೆ. ನೋಡಿ, ದತ್ತಾತ್ರೇಯ ಅಂದರೆ 20ನೇ ಶತಮಾನದ ದತ್ತಾತ್ರೇಯ ಅಂತ ಶ್ರೀಧರ ಸ್ವಾಮಿಗಳಿಗೆ ಒಂದು ಹೆಸರಿದೆ. ಶ್ರೀಧರ ಸ್ವಾಮಿಗಳು ದತ್ತ ಜಯಂತಿ ದಿವಸನೇ ಈ ಲೋಕದಲ್ಲಿ ಆವಿರ್ಭವಿಸಿರೋದರಿಂದ ಅವರಿಗೆ ದತ್ತಾತ್ರೇಯ ಎಂಬುದಾಗಿ ಒಂದು ಹೆಸರು ಕೂಡ ಜನಜನಿತವಾಗಿದೆ. ಬೆಳಗ್ಗೆ 11
ಕಾಲಿಗೆ ಸಂಜೆ 7:10 ಮಂಗಳಾರತಿ ಶ್ರೀಧರ ಸ್ವಾಮಿಗಳ ಆಶ್ರಮದಲ್ಲಿ ವರದಹಳ್ಳಿನಲ್ಲಿ ನಡೆಯುವಾಗ ಎಲ್ಲಿರತ್ತೋ ಏನೋ ಒಂದು ನಾಯಿ ಬೊಗಳ್ಕೊಂಡು ಬರುತ್ತೆ. ಇವತ್ತಿಗೂ ಕೂಡ ಅದು ಪ್ರತೀತವಾಗಿದೆ. ಯಾರಾದರೂ ಹೋದವರು ಅದನ್ನು ಗಮನಿಸಬಹುದು. ಆ ಸಮಯದಲ್ಲಿ ಇವತ್ತೂ ಕೂಡ ಸಜೀವವಾಗಿ ಶ್ರೀಧರ ಸ್ವಾಮಿಗಳಲ್ಲಿ ಇರ್ತಾರೆ ಎಂಬತಕ್ಕಂಥದ್ದು ಭಕ್ತರ ಒಂದು ಅಪೂರ್ವವಾಗಿರ್ತಕ್ಕಂಥ ನಂಬಿಕೆ. ಆ ದೃಷ್ಟಿಯಿಂದನೇ ಅವರು ದತ್ತಾತ್ರೇಯರ ಮೇಲೆ ಅಭೂತಪೂರ್ವವಾಗಿರ್ತಕ್ಕಂಥ ಶ್ಲೋಕಗಳನ್ನು ಕೂಡ ರಚನೆ ಮಾಡಿದ್ದಾರೆ ಶ್ರೀಧರ ಸ್ವಾಮಿಗಳು. ನರಸಿಂಹಾರ್ತಿ ಮಹಾಸ್ವಾಮಿಗಳು ಕಥಿತಾಗಮಾರ್ಥಸಾರಂ ಮಥಿತಾಕಿಲ ಕಾರಣಾವಿದ್ಯಂ ಪತಿ ಪರಮೇ ಸ್ಥಿತ ಮನಿಷಂ ಶಿಥಿಲಿತ ಪಾಪೌಗಮಾಶ್ರಯೇ ದತ್ತಂ. ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿಮ ನರಸಿಂಹ ಭಾರತಿ ಮಹಾಸ್ವಾಮಿಗಳು ದತ್ತಾತ್ರೇಯನ ಮೇಲೆ ಮಾಡಿರ್ತಕ್ಕಂಥ ಸ್ತೋತ್ರ ಕಥಿತ ಆಗಮಾರ್ಥ ಸಾರಂ, ಸಮಸ್ತವಾಗಿರ್ತಕ್ಕಂಥ ಆಗಮಗಳ ಸಾರವನ್ನು ಹೇಳ್ತಕ್ಕಂಥ. ಆಗಮ ಅಂದ್ರೇನು? ಆಗತಂ ಶಿವವಕ್ತ್ರೇಭ್ಯ ಗತಂಚ ಗಿರಿಜಾಮುಖೆ ಮಥಿತಂ ವಾಸುದೇವೇನ ತಸ್ಮಾತ್ ಆಗಮ ಉಚ್ಯತೆ. ಅದು ಆಗಮ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಆಗತಂ ಶಿವವಕ್ತ್ರೇಭ್ಯ, ಶಿವನ ಬಾಯಿಂದ ಯಾವುದು ಬಂತೋ, ಗತಂಚ ಗಿರಿಜಾಮುಖೆ, ಪಾರ್ವತಿಯನ್ನು ಯಾವುದು ಸೇರಿತೋ, ಮಥಿತಂ ವಾಸುದೇವೇನ, ವಾಸುದೇವನಿಂದ ಮಥನವಾಗಿ ಲೋಕಕ್ಕೆ ಯಾವುದು ಬಂತೋ ಅಂಥದಕ್ಕೆ ಆಗಮ ಅಂತ ಕರೀತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಶೈವಾಗಮಗಳು, ವೈಷ್ಣವಾಗಮಗಳು, ಶಾಕ್ತಾಗಮಗಳು ಅಂತ ಆಗಮಗಳನ್ನು 3 ರೀತಿಯಾಗಿ ವಿಂಗಡಣೆ ಮಾಡತಕ್ಕಂಥ ಪರಂಪರೆ ಇದೆ. ಮುನಿಗಳು ಬೇಕೆಂದು ಚಿಂತಿಸುವ, ಮುಕುತಿಯನ್ನು ನೀಡುವ, ಗಾನ ಮಾಡುವವರನ್ನು ಮೇಲೆತ್ತುವ, ನಿನ್ನ ಈ ತೋರುವ ರೂಪಕ್ಕೂ ವಿಭಿನ್ನವಾದ ನಿಜ ರೂಪವನ್ನು ಹೇ ಗಂಗೆಯೇ ನನಗೆ ದಯಮಾಡಿ ತೋರಿಸು. ನೋಡಿ, ಮುನಿಗಳು ಬೇಕೆಂದು ಚಿಂತಿಸುವ. ಮುನೀಂದ್ರ ಯಾರು? ದುಃಖೇಶು ಅನದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಭಗವದ್ಗೀತೆಯಲ್ಲೇ ಮುನಿ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಆ ವ್ಯಾಖ್ಯಾನ. ಯಾರು ಮುನಿಗಳು ಅಂತ ಹೇಳಿದ್ರೆ ಈ ರೀತಿಯಾಗಿರಬೇಕು. ಅಂಥವ್ರಿಗೆ ಮಾತ್ರ ಮುನಿ ಅಂತ ಕರೀತಕ್ಕಂಥ. ಮನನಾತ್ ಮುನಿ, ಶ್ರವಣ ಮನನ ನಿಧಿಧ್ಯಾಸನ. ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ಮತ್ತು ನಿಧಿಧ್ಯಾಸನ. ದುಃಖೇಶು ಅನುದ್ವಿಗ್ನ ಮನಃ, ದುಃಖದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ವಿಗ್ನತೆಗೆ ಒಳಗಾಗದೆ. ಸುಖೇಶು ವಿಗತ ಸ್ಪೃಹ, ಸುಖದಲ್ಲಿ ಆಸೆ ಇಲ್ಲದೆ. ವೀತ ರಾಗ ವೀತ ಭಯ ವೀತ ಕ್ರೋಧ, ಯಾರಿಗೆ ಆಸೆ ಭಯ ಕೋಪಗಳಿಲ್ಲವೋ, ನಮಗೆ ನಾವು ಅಪ್ಲೈ ಮಾಡ್ಕೊಂಡು ನೋಡೋಣ. ನಾವು ಮುನಿನಾ? ಆಸೆ ಬಿಟ್ಟಿದ್ದೀವ? ಕೋಪ ಬಿಟ್ಟಿದ್ದೀವ? ಏನು ಬಿಟ್ಟಿದ್ದೀವಿ ನಾವು? ಬಿಟ್ಟಿರ್ತಕ್ಕಂಥದ್ದು ಸತ್ಸಂಗ ಒಂದೇ. ಅದು ಬಿಡಬಾರ್ದು ಯಾವಾಗಲೂ ಕೂಡ. ಸತ್ಸಂಗ ಅನ್ನೋದು ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಅಂತ ಭಗವತ್ಪಾದ ಶಂಕರರು ಭಜಗೋವಿಂದ ಸ್ತೋತ್ರದಲ್ಲಿ ಅದನ್ನೇ ಹೇಳಿರೋದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ ಅಂತ. ಜೀವನ್ಮುಕ್ತಿ ತನಕ ಈ ಸತ್ಸಂಗ ಎಂಬತಕ್ಕಂಥದ್ದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮುನಿಗಳು ಬೇಕೆಂದು ಚಿಂತಿಸುವ, ಮುಕ್ತಿಯನ್ನು ನೀಡತಕ್ಕಂತಹ, ಗಾನ ಮಾಡುವವರನ್ನು ಮೇಲೆತ್ತುವಂತಹ. ಸ್ತುತ್ಯಾವೈ ವರ್ಧಂತೆ ದೇವತಾ. ನಾವು ಎಷ್ಟು ಸ್ತೋತ್ರ ಮಾಡಿದರೆ ಅಷ್ಟೂ ಕೂಡ ದೇವತೆಗಳು ಸುಪ್ರೀತರಾಗ್ತಾರೆ. ಆ ದೃಷ್ಟಿಯಿಂದನೇ ಸ್ತೋತ್ರ ಸಾಹಿತ್ಯ ಅನ್ನೋದು ನಮ್ಮಲ್ಲಿ ಅಷ್ಟು ಬಳಕೆಯಲ್ಲಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಪ್ರಸ್ಥಾನತ್ರಯ ಮಟ್ಟಕ್ಕೆ ಏರೋಕ್ಕಾಗಲ್ಲ. ಅಷ್ಟ್ಯಾಕೆ ಮಧ್ಯದಲ್ಲಿರ್ತಕ್ಕಂಥ ಪ್ರಕರಣದ ಮಟ್ಟಕ್ಕೂ ಏರೋಕ್ಕಾಗಲ್ಲ. ಅದರಿಂದನೇ ಜನಸಾಮಾನ್ಯರಿಗೆ ಪವಿತ್ರಗೊಳಿಸೋ ದೃಷ್ಟಿಯಿಂದನೇ ಸ್ತೋತ್ರ ಸಾಹಿತ್ಯ ಅಪಾರವಾಗಿ ನಮ್ಮಲ್ಲಿರ್ತಕ್ಕಂಥದ್ದು. ಶಿವಪರಕ ಸ್ತೋತ್ರಗಳು, ವಿಷ್ಣುಪರಕ ಸ್ತೋತ್ರಗಳು, ನದೀಪರಕ ಸ್ತೋತ್ರಗಳು, ಅಮ್ಮನವರ ಪರಕ ಸ್ತೋತ್ರಗಳು, ವೇದಾಂತ ಪರಕ ಸ್ತೋತ್ರಗಳು, ಸಾಮಾನ್ಯ ಸ್ತೋತ್ರಗಳು, ಈ ರೀತಿಯಾಗಿ ಸ್ತೋತ್ರಗಳಲ್ಲೇ ವಿಭಿನ್ನವಾಗಿ ವರ್ಣನೆ ಮಾಡ್ತಕ್ಕಂಥದ್ದು. ಗಂಗೆ ಕಾಯಿಕ, ವಾಚಿಕ, ಮಾನಸಿಕ 3 ತರಹದ ಪಾಪಗಳನ್ನು ತೀರಿಸುವಳು. ಅದಕ್ಕೇನೆ 3 ರೀತಿಯಾಗಿರ್ತಕ್ಕಂಥ ಪಾಪಗಳು ಯಾವುದು? ಕಾಯಿಕ, ದೇಹದಿಂದ ಮಾಡ್ತಕ್ಕಂಥದ್ದು. ವಾಚಿಕ, ಬಾಯಿಂದ ನಾಲಿಗೆ ತಪ್ಪಿ ಏನಾದರೂ ಅಪಶಬ್ದಗಳು ಬಂದಿರಬಹುದು. ಹಾಗೆಯೇ ಮಾನಸಿಕ, ಮನಸ್ಸಿನಿಂದಲೂ ಕೂಡ ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅಂತ ಅದಕ್ಕೆ ಹೇಳೋದು. ಯಾಕೆಂದರೆ ಮನಸ್ಸಲ್ಲಿ ಏನು ಕೆಟ್ಟ ಆಲೋಚನೆ ಬಂದರೆ ಅದೇ ಕೃತಿನಲ್ಲಿ ಪರಿಣಾಮ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ಕಾಯಿಕ, ವಾಚಿಕ, ಮಾನಸಿಕ ತ್ರಿಕರಣ ಶುದ್ಧಿ ಅಂತ ಅದಕ್ಕೆ ನಮ್ಮಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ 3 ರೀತಿಯಲ್ಲೂ ಕೂಡ ಆ ಶುದ್ಧತ್ವವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. 3 ತರಹದ ಪಾಪಗಳನ್ನು ತೀರಿಸುವ ಎಲ್ಲ ದಿಕ್ಕುಗಳಲ್ಲಿ ನಿನ್ನ ಕೀರ್ತಿಯು ಹಬ್ಬಿದೆ.
ಮನೋರೋಗವನ್ನು ತಳೆಯುವ ಯೋಗಿಗಳಿಂದ ಮುನಿಗಳಿಂದ ಯಾವಾಗಲೂ ಮನದಲ್ಲಿ ನೆನೆಯುವಾಗತಕ್ಕಂತಹ ನೀನು ನಮಗೆ ಅನುಕೂಲಕರಳಾಗು. ಕಲಿಯುಗದಲ್ಲಿ ಪಾಪವನ್ನು ಪರಿಹರಿಸ್ತಕ್ಕಂಥ ತಾಯಿಯೇ, ಕೋಪವನ್ನು ಪುಸಲಾಯಿಸುವ ಕಾಮ ಎಂಬ ವೈರಿ ಯಾರಿರುವರೋ ಅವನಿಂದ ನನ್ನನ್ನು ಕಾಪಾಡು. ನೋಡಿ, ಕೋಪದಿಂದ ನನ್ನನ್ನು ಕಾಪಾಡು ಅಂತ ಕೇಳ್ಕೊತಾ ಇದ್ದಾರೆ. ತುಂಬ ಮುಖ್ಯವಾಗಿರೋದು. ಏಕೆಂದರೆ ಮನುಷ್ಯರಿಗೆ ಕೆಟ್ಟ ಮಾತು ಬಾಯಿಂದ ಬರೋದೇ ಕೋಪ ಬಂದಾಗ. ಯಾವಾಗ ಕೋಪ ಬರೋದಿಲ್ವೋ ಆವಾಗ ನಾವು ಸಹಜವಾಗಿರ್ತೀವಿ. ಯಾವ ಒಂದು ಉದ್ದೇಶದಲ್ಲಿ ಕೋಪ ಬರುತ್ತೋ ಆವಾಗಲೇ ಏನೋ ಒಂದು ಬಾಯಿ ತಪ್ಪಿ ಬಂದ್ಬಿಡುತ್ತೆ ಮಾತು. ಆಮೇಲೆ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡೋ ಹಾಗಾಗತ್ತೆ. ಆ ಒಂದು ನಿಮಿಷ ಕೋಪ ಬರದೇ ಹೋದರೆ, ಕೋಪವನ್ನು ತಡ್ಕೊಳ್ಳೋದಾದರೆ ವಿಷಗಳಿಗೆ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಅದು ಪೂರ್ತಿ ಜೀವನದಲ್ಲಿ ನಮಗೆ ಸುಗಮವನ್ನಾಗಿ ಮಾಡುತ್ತೆ. ಸಕಲ ಶ್ರುತಿಗಳು ತಿಳಿನೀರಿನ ರಾಶಿಯಾದ ನೀರಿನ ಸ್ವರೂಪದಲ್ಲಿರ್ತಕ್ಕಂಥವಳು ನೀನು. ನೋಡಿ, ಶ್ರುತಿ ಮಾತಿಗೆ ಹೋಲಿಸಿದ್ದಾರೆ ಗಂಗೆಯನ್ನು. ಗಂಗೆ ಬೇರೆಯಲ್ಲ, ವೇದ ಬೇರೆಯಲ್ಲ ಅಂತ. ವೇದ ಎಂಬತಕ್ಕಂಥದ್ದು ಎಷ್ಟು ಪವಿತ್ರವೋ ಗಂಗೆಯೂ ಕೂಡ ಅಷ್ಟೇ ಪವಿತ್ರ. ನೀನು ಎಲ್ಲರನ್ನೂ ಸಂರಕ್ಷಿಸ್ತಕ್ಕಂಥವಳು. ಸಂಸಾರ ತೃಷೆಯಿಂದ ಯಾರ ಮತಿಯು ದಾರಿ ತಪ್ಪಿದೆಯೋ ಅವರನ್ನು ನೀರಿನಿಂದ ಕಂಗೊಳಿಸ್ತಕ್ಕಂತಹ ನೀನು ನಮ್ಮನ್ನು ಪವಿತ್ರವನ್ನಾಗಿ ಮಾಡು. ಸಂಸಾರ ತೃಷೆ, ತೃಷ ಅಂದರೆ ಆಸೆ. ಜೀವನದಲ್ಲಿ ನಮ್ಮನ್ನು ಕಟ್ಟಿಡ್ತಕ್ಕಂಥದ್ದೇ ಈ ಆಸೆ. ಈ ಆಸೆ ಒಂದು ಮನುಷ್ಯನನ್ನು ಬಿಟ್ಟುಬಿಟ್ರೆ, ಅದಕ್ಕೆ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಯಾರು ಆಸೆಯನ್ನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾರೋ ಅವ್ರನ್ನ ಆಸೆಗಳು ಹಿಡ್ಕೊಳ್ಳುತ್ತಂತೆ. ಯಾರು ಆಸೆಗಳನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ಇರುತ್ತೋ ಅವ್ರನ್ನ ಬಿಟ್ಟು ಹೋಗುತ್ತೆ ಅಂತ. ಆ ರೀತಿಯಾಗಿ ಯಾವಾಗಲೂ ಕೂಡ ಆಶಾನಾಮ ಶೃಂಖಲ, ಆಸೆ ಎಂಬತಕ್ಕಂಥದ್ದು ಒಂದು ಸರಪಳಿ ಅಂತ ಹೇಳ್ತಕ್ಕಂಥದ್ದು. ಆಸೆಗಳು ಕೊನೆ ಆಗಲ್ಲ. ಒಂದು ಆಸೆ ಮುಗಿದ್ಮೇಲೆ ಇನ್ನೊಂದು ಆಸೆ ತಾನಾಗಿ ಉಂಟಾಗತ್ತೆ ನೋಡಿ. ಸೊ ಆ ದೃಷ್ಟಿಯಿಂದ ಆಸೆಗಳು ನೂರಾರು. ಬೆಂಗಳೂರಲ್ಲಿ ಮನೆ ಕಟ್ಟಲಿಲ್ಲ, ಕಟ್ಟಿದ್ದಾಯಿತು, ಅಲ್ಲಿಗೆ ಮುಗಿಯತ್ತಾ? ಒಂದು ಕಾರ್ ಇಲ್ವಲ್ರಿ ಓಡಾಡೋಕ್ಕೆ. ಏನು ರೀ ಮಾರುತಿ 800 ಇದ್ದರೆ ಕ್ಯಾಡ್ಲಾಕ್ ಇರಬೇಕು, ರೋಲ್ಸ್ ರಾಯ್ಸ್ ಇರಬೇಕು. When the car is on the move, the ticking of the clock should be heard and should speak to the chauffeur with the phone by conducting a serious meeting at the background of the car. ಈ ರೀತಿಯಾಗಿ ಆಸೆ ಇಟ್ಕೊಂಡ್ರೆ ಎಲ್ಲಿ ಕೊನೆ ಮೊದಲು? ಒಂದರಿಂದ ಒಂದು ಬೆಳೀತಾ ಹೋಗುತ್ತೆ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಆಸೆಗಳು ಅನ್ನೋದಕ್ಕೆ ಕೊನೆ ಅನ್ನೋದೇ ಇಲ್ಲ. ಆಶಾನಾಮ ರಾಕ್ಷಸೀ ಪುಂಸಾಂ, ಆಶಾನಾಮ ವಿಷವಲ್ಲರಿ, ವಿಷದಿಂದ ಕೂಡ್ಕೊಂಡಿರ್ತಕ್ಕಂತಹ ಒಂದು ಸರಪಳಿ ಅದು ಈ ಆಸೆ ಎಂಬತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೆ. ಯಾರು ಆಸೆಯನ್ನು ಗೆದ್ದಿಲ್ವೋ ಆಸೆಯೇ ಅವರನ್ನು ಕಬಳಿಸತ್ತೆ ಅಂತ ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಮುನಿಗಳು ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ, ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಆ ದೃಷ್ಟಿಯಿಂದ ಆಸೆ ನಮ್ಮ ಹಿಡಿತದಲ್ಲಿ ಇರಬೇಕೇ ಹೊರತು ನಾವು ಆಸೆ ಹಿಡಿತದಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ನಿನಗೆ ಪೊಡಮೊಡುವೆ ನಿನ್ನ ನುಡಿತೊಡುವೆ, ಏಕೆ ಎಡೆತೊಡುವೆ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದ ಹರಿದು ಬಾ, ಬಾರೆ ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ನನ್ನ ತಲೆಯೊಳಗೆ ನನ್ನ ಬೆಂಬಳಿಗೆ ನನ್ನ ಒಳಕೆಳೆಗೆ ನುಗ್ಗಿ ಬಾ, ಕಣ್ಣ ತೊಳಿಸಿ ಉಸಿರ ಎಳೆಸಿ ನುಡಿಯ ಸಸಿ ಮೊಳಸಿ ಹಿಗ್ಗಿ ಬಾ, ಎದೆಯ ನೆಲೆಯಲ್ಲಿ ನೆಲೆಸಿ ಬಾ, ಜೀವದಲ್ಲಿ ಚಲಿಸಿ ಬಾ. ಇದು ಬೇಂದ್ರೆಯವರ ಗಂಗಾವತರಣ. ಬೇಂದ್ರೆಯವರ ಗಂಗಾವತರಣ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೊಂದು ಗಂಗಾವತರಣ ಇದೆ, ದಯವಿಟ್ಟು ಅದನ್ನು ಓದಬೇಡಿ. ಅದು ಗಂಗಾವತರಣ ಅಂತಲೇ ಹೆಸರು ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನು ಮಾತ್ರ ಓದಬೇಡಿ. ಯಾರು ಅಂತ ಹೇಳೋದು ಬೇಡ. ಆ ದೃಷ್ಟಿಯಿಂದ ಗಂಗೆಗೆ ನಾವು ಏನಾದರೂ ಇದ್ದರೆ ಅದರ ಪಾವಿತ್ರ್ಯ ಅಂತ ಹೇಳೋದಕ್ಕೆ ಹೋಗಬೇಕೇ ಹೊರತು ನಮ್ಮ ಮನಸ್ಸಲ್ಲಿರ್ತಕ್ಕಂತಹದ್ದನ್ನೆಲ್ಲ ಕೂಡ ಗಂಗೆಗೆ ಆರೋಪಣೆ ಮಾಡಿ ಗಂಗೆಯನ್ನು ನಮ್ಮ ಮಟ್ಟಕ್ಕೆ ಇಳಿಸಬಾರ್ದು ಯಾವಾಗಲೂ ಕೂಡ. ಈ ದೃಷ್ಟಿಯಿಂದನೇ ಮಹಾಭಾರತದಲ್ಲಿ ನೋಡಿ ಗಂಗೆ ಹೇಗಿದೆ ಅನ್ನೋದಕ್ಕೆ ವೈಶಂಪಾಯನರು ಸುದೀರ್ಘವಾಗಿ ಹೇಳ್ತಾರೆ ಗಂಗಾ ಮಹಿಮೆಯನ್ನು. ಅನುಶಾಸನ ಪರ್ವದಲ್ಲಿ ಎಷ್ಟು ಶ್ಲೋಕಗಳು ಬರುತ್ತೆ ಅಂದರೆ ಗಂಗೆಯ ಮಹತ್ವವನ್ನು ಹೇಳೋದಕ್ಕೆ, ಬೃಹಸ್ಪತಿ ಸಮಾಂ ಬುದ್ಧಿಯ ಕ್ಷಮಯ ಬ್ರಾಹ್ಮಣ ಸಮಂ ಪರಾಕ್ರಮೇ ಶಕ್ರ ಸಮಾಹ ಆದಿತ್ಯ ಸಮತೇಜಸಂ ಗಾಂಗೇಯಂ ಅರ್ಜುನೇ ನೌಜ ನಿಹಿತಂ ಭೂರಿ ತೇಜಸಂ ಭ್ರಾತೃಭಿಃ ಸಹಿತೋನ್ಯಶ್ಚ ಪರ್ಯಪೃಚ್ಛದೃಶೀಶ್ವರ ಶಯಾನಂ ವೀರಶಯೇನ ಕಾಲಾಕಾಂಕ್ಷಿಮಚ್ಯುತ್ತಂ ಆಜನ್ಮಹಾಭರತ ಶ್ರೇಷ್ಠ ದಷ್ಟು ಕಾಮಾ ಮಹರ್ಷಯಃ. ಜನಮೇಜಯ, ಬುದ್ಧಿಯಲ್ಲಿ ಬೃಹಸ್ಪತಿಗೂ, ಕ್ಷಮೆಯಲ್ಲಿ ಬ್ರಹ್ಮನಿಗೂ, ಪರಾಕ್ರಮದಲ್ಲಿ ಇಂದ್ರನಿಗೂ, ತೇಜಸ್ಸಿನಲ್ಲಿ ಸೂರ್ಯನಿಗೂ ಸಮಾನನಾದ
ತನ್ನ ಪ್ರತಿಜ್ಞೆಯಿಂದ ಯಾವಾಗಲೂ ಕೂಡ ಚ್ಯುತನಾಗದ, ಯುದ್ಧದಲ್ಲಿ ಅರ್ಜುನನಿಂದ ಹತನಾಗಿ ಉತ್ತರಾಯಣವನ್ನು ನಿರೀಕ್ಷಿಸುತ್ತಾ ವೀರೋಚಿತವಾದ ಶರತಲ್ಪದಲ್ಲಿ ಮಲಗಿದ್ದ ಮಹಾ ತೇಜಸ್ವಿಯಾದ ಭೀಷ್ಮನನ್ನು ಸೋದರರಿಂದಲೂ ಮತ್ತು ಇತರ ರಾಜ್ಯದಿಂದಲೂ ಪರಿವೃತನಾಗಿದ್ದ ಯುಧಿಷ್ಠಿರ ಧರ್ಮಾರ್ಥ ಕಾಮಮೋಕ್ಷಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಆ ಸಮಯದಲ್ಲಿ ಭೀಷ್ಮನನ್ನು ನೋಡ್ತಕ್ಕಂಥ ಸಲುವಾಗಿ ಅಲ್ಲಿಗೆ ಅನೇಕ ಜನ ಮುನಿಗಳು ಬಂದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಕೇ ದೇಶಾ ಕೇ ಜನಪದಾ ಕೇ ಆಶ್ರಮಾ ಕೇ ಚ ಪರ್ವತಾ ಪ್ರಕೃಷ್ಟಾ ಪುಣ್ಯತಕ್ಕಾಶ್ಚ ಜ್ಞೇಯ ನದ್ಯ ತದುಚ್ಯತಾಂ. ಋಷಿಗಳು ಕೇಳ್ತಕ್ಕಂಥ ಪ್ರಶ್ನೆ ಭೀಷ್ಮಾಚಾರ್ಯರಿಗೆ, ಎಲೆ ಸಿದ್ಧಪುರುಷರೇ, ಯಾವ ದೇಶಗಳು, ಯಾವ ಪ್ರಾಂತ್ಯಗಳು, ಯಾವ ಆಶ್ರಮಗಳು, ಯಾವ ಪರ್ವತಗಳು, ಯಾವ ನದಿಗಳು ಪುಣ್ಯದ ದೃಷ್ಟಿಯಿಂದ ಸರ್ವಶ್ರೇಷ್ಠ ಎಂದು ನಾವು ತಿಳಿಯಬೇಕಾಗಿದೆ, ದಯಮಾಡಿ ನಮಗೆ ಹೇಳಿ. ಅದಕ್ಕೆ ಹೇಳ್ತಾರೆ, ತೇ ದೇಶಾ ಜನಪದಾಸ್ತೆ ಚ ಆಶ್ರಮೇ ಚ ಪರ್ವತಾ ಯೇಷಾಂ ಭಾಗೀರಥಿ ಗಂಗಾ ಮಧ್ಯೆ ನೈತಿ ಸರಿದ್ವರ. ಯಾವ ಪ್ರದೇಶದ ಮಧ್ಯದಲ್ಲಿ, ಯಾವ ಪ್ರಾಂತಗಳ ಮಧ್ಯದಲ್ಲಿ, ಯಾವ ಆಶ್ರಮಗಳ ಮಧ್ಯದಲ್ಲಿ, ಯಾವ ಪರ್ವತಗಳ ಮಧ್ಯದಲ್ಲಿ ಸರಿತ್ತುಗಳಲ್ಲಿ ಶ್ರೇಷ್ಠವಾದ ಭಾಗೀರಥಿ ನದಿಯು ಹರಿಯುವುದೋ ಅಂತಹ ದೇಶ, ಅಂತಹ ಪ್ರಾಂತ, ಅಂತಹ ಆಶ್ರಮ, ಅಂತಹ ಪರ್ವತಗಳು ಪುಣ್ಯದಿಂದ ಕೂಡಿರುತ್ತದೆ. ತಪಸಾ ಬ್ರಹ್ಮಚರ್ಯೇಣ ಯಚ್ಚೈಸ್ತ್ಯಾಗೇನ ವಾ ಪುನಃ ಗತಿಂ ತಾನ್ನ ಲಭೇತ್ ಜಂತು ಗಂಗಾಂ ಸಂಸೇವ್ಯ ಜಾಂ ಲಭೇತ್. ಮನುಷ್ಯನು ಗಂಗೆಯನ್ನು ಸೇವಿಸುವುದರಿಂದ, ಗಂಗೆಯನ್ನು ಪೂಜಿಸುವುದರಿಂದ ಯಾವ ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾನೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ, ಬ್ರಹ್ಮಚರ್ಯ ವ್ರತದಿಂದಾಗಲಿ, ಯಜ್ಞದಿಂದಾಗಲಿ, ತ್ಯಾಗದಿಂದಾಗಲಿ ಯಾವುದು ಪಡೆಯಲು ಆಗುವುದಿಲ್ಲವೋ ಅದನ್ನೂ ಕೂಡ ಗಂಗಾ ಸ್ನಾನದಿಂದಲೇ ಪಡೆಯಲು ಸಾಧ್ಯ. ದೃಷ್ಟಾನಿ ಯೇಷಾಂ ಗಾಂಗೇಯೈ ತೋಯೈ ಗಾತ್ರಾಣಿ ದೇಹಿನಾಂ ನ್ಯಸ್ತಾನಿ ಚ ಪುನಸ್ತೇಷಾಂ ತ್ಯಾಗ ಸ್ವರ್ಗಾದ್ವಿಧೀಯತೆ. ಗಂಗಾ ನದಿಯ ನೀರಿನಲ್ಲಿ ದೇಹಧಾರಿಗಳ ಅವಯವಗಳ ಸ್ಪರ್ಶವಾದರೆ ಸಾಕು, ಮರಣಾಂತರದಲ್ಲಾದರೂ ಕೂಡ ದೇಹಧಾರಿಗಳ ದೇಹವನ್ನು ಗಂಗೆಯಲ್ಲಿ ಹಾಕಿದರೂ ಸಾಕು, ಅಂಥವರಿಗೂ ಕೂಡ ಸ್ವರ್ಗದಿಂದ ಭ್ರಷ್ಟರಾಗುವುದಿಲ್ಲ. ಸರ್ವಾಣಿ ಯೇಷಾಂ ಗಾಂಗೇಯೈ ತೋಯೈ ಕಾರ್ಯಾಣಿ ದೇಹಿನಾಂ ಗಾಂ ತ್ಯಕ್ತ್ವಾ ಮಾನವ ವಿಪ್ರ ದಿವಿ ತಿಷ್ಟಂತಿ ತೇ ಜನಾಃ. ಎಲ್ಲ ಕಾರ್ಯಗಳನ್ನು ಕೂಡ ಗಂಗಾಜಲದಿಂದಲೇ ಆಚರಿಸ್ತಕ್ಕಂತಹ ದೇಹಧಾರಿಗಳಾದ ಮಾನವರು ಅವಸಾನಾನಂತರದಲ್ಲಿ ಭೂಮಿಯನ್ನು ತ್ಯಜಿಸಿ ಸ್ವರ್ಗದಲ್ಲಿಯೇ ಶಾಶ್ವತವಾದ ನಿವಾಸವನ್ನು ಹೊಂದುತ್ತಾರೆ. ಪೂರ್ವೇ ವಯಸ್ಸಿ ಕರ್ಮಾಣಿ ಕೃತ್ವಾ ಪಾಪಾನಿ ತೇ ನರಾಃ ಪಶ್ಚಾತ್ ಗಂಗಾಂ ನಿಷೇವಂತೆ ತೇಪಿ ಯಾಂತಿ ಉತ್ತಮಾಂ ಗತಿಂ. ಮನುಷ್ಯರು ತಮ್ಮ ಬಾಲ್ಯದಲ್ಲಿ ಪಾಪಕರ್ಮಗಳನ್ನು ಮಾಡಿದ್ದರೂ ಸಹ ಇಳೀ ವಯಸ್ಸಿನಲ್ಲಿ ಗಂಗಾಮಾತೆಯನ್ನು ಸೇವಿಸಿದರೆ ಉತ್ತಮ ಗತಿಯನ್ನು ಹೊಂದುತ್ತಾರೆ. ಸ್ನಾತಾನಾಂ ಶುಚಿಭಿಸ್ತೋಯೈ ಗಾಂಗೇಯೈ ಪ್ರಯತಾತ್ಮನಾಂ ವೃಷ್ಟಿರ್ಭವತಿ ಯಾ ಪುಂಸಾಂ ನಸಾ ಕ್ರತುಶತೈರಪಿ. ಗಂಗೆಯ ಶುಭ ಜಲದಲ್ಲಿ ಸ್ನಾನ ಮಾಡಿ ಶುದ್ಧವಾದ ಮನಸ್ಸಿನಿಂದ ಯಾರಿರುತ್ತಾರೋ ಅವರು 100 ಯಜ್ಞಯಾಗಾದಿಗಳನ್ನು ಮಾಡಿದಷ್ಟೇ ಪುಣ್ಯವಂತರು. ಯಾವದಸ್ತಿ ಮನುಷ್ಯಸ್ಯ ಗಂಗಾ ತೋಯೇಷು ತಿಷ್ಠತಿ ತಾವದ್ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ. ಮನುಷ್ಯನ ಮೂಳೆಗಳು ಗಂಗಾ ನದಿಯಲ್ಲಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಅನೇಕ ಸಹಸ್ರ ವರ್ಷಗಳವರೆಗೂ ಮನುಷ್ಯನು ಸ್ವರ್ಗಲೋಕದಲ್ಲಿ ವಿರಾಜಮಾನನಾಗುತ್ತಾನೆ. ಅಪಹತ್ಯ ತಮಸ್ತೀವ್ರಂ ಯಥಾ ಭಾತ್ಯುದಯೇ ರವಿಃ ತಥಾ ಅಪಹತ್ಯ ಪಾಪ್ಮಾನಾಂ ಭಾತಿ ಗಂಗಾಜಲೋಕ್ಷಿತಃ. ಯಾವ ರೀತಿಯಲ್ಲಿ ಸೂರ್ಯನ ಉದಯ ಕಾಲದಲ್ಲಿ ಅಂಧಕಾರವನ್ನು ಧ್ವಂಸ ಮಾಡಿ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಾನೋ ಅದೇ ರೀತಿ ಗಂಗೆಯ ಶುಭ ಜಲದಲ್ಲಿ ಸ್ನಾನ ಮಾಡಿದವನು ಎಲ್ಲ ಪಾಪಗಳನ್ನು ಕೂಡ ಕೂಡಲೇ ಕಳೆದುಕೊಳ್ಳುತ್ತಾನೆ. ವಿಸೋಮ ಇವ ಶರ್ವರ್ಯೋ ವಿಪುಷ್ಪಾತರವೋ ಯತ ತದ್ವದ್ದೇಶ ದಿಶಶ್ಚೈವ ಹೀನ ಗಂಗಾಜಲೈ ಶಿವೈ. ಚಂದ್ರನಿಲ್ಲದ ರಾತ್ರಿಗಳು ಪ್ರಕಾಶಿಸದೇ ಇರುವಂತೆ, ಹೂಗಳಿಲ್ಲದ ಮರಗಳು ಶೋಭಾಯಮಾನವಾಗಿ ಇಲ್ಲದಿರುವಂತೆ, ಗಂಗೆಯ ಶುಭಜಲದಿಂದ ಸಿಂಚಿತವಾಗದಿರುವ ದಿಕ್ಕುಗಳು ಶೋಭಿಸುವುದಿಲ್ಲ. ವರ್ಣಾಶ್ರಮ ಯಥಾ ಸರ್ವೇ ಧರ್ಮಜ್ಞಾನ ವಿವರ್ಜಿತಾ ಕ್ರತವಶ್ಚ ಯಥಾ ಸೋಮಾ ತಥಾ ಗಂಗಾಂ ವಿನಾ ಜಗತ್. ಧರ್ಮದಿಂದಲೂ ಜ್ಞಾನದಿಂದಲೂ ರಹಿತವಾದ ವರ್ಣಗಳು, ಆಶ್ರಮಗಳು ಹೇಗೆ ಶೋಭಿಸುವುದಿಲ್ಲವೋ ಅದೇ ರೀತಿಯಾಗಿ ಯಜ್ಞಗಳು ಯಾವ ರೀತಿಯಾಗಿ ಶೋಭಿಸುವುದಿಲ್ಲವೋ ಗಂಗೆಯ ಶುಭ ಜಲವಿಲ್ಲದ ಪ್ರದೇಶವೂ ಕೂಡ ಅದರಂತೆಯೇ ಶೋಭಿಸುವುದಿಲ್ಲ. ಹಾಗೆಯೇ
ಯಥಾ ಹೀನಂ ನವೋರ್ಕೇಣ ಭೂಶೈಲೈಕಂಚ ವಾಯವಾಃ ತಥಾ ದೇಶಾ ದಿಶಶ್ಚೈವ ಗಂಗಾ ಹೀನಾ ನ ಸಂಶಯಃ. ಸೂರ್ಯನಿಂದ ವಿಹೀನವಾದ ಆಕಾಶ. ಅಮರಕೋಶದಲ್ಲಿ ಯಾವತ್ತಾದರೂ ಸೂರ್ಯನೇ ಕಾಣಿಸದೆ ಬರೀ ಮೋಡನೇ ಇದ್ದರೆ ಅಂಥದಕ್ಕೆ ದುರ್ದಿನ ಅಂತ ಕರೀತಾರೆ. ಮೇಘಚ್ಛನ್ನೇನ್ಹಿ ದುರ್ದಿನಂ ಅಂತ. ಈಗ ಯಾಕೋ ದುರ್ದಿನಗಳೇ ಜಾಸ್ತಿ ಆಗಿಬಿಡ್ತಾ ಇದೆ. ಈಗ ಎಲ್ಲಿ ನೋಡಿದ್ರೂ ಕೂಡ ಮೋಡ ಬಂದುಬಿಟ್ಟು ಬರೋರಿಗೂ ಕೂಡ ಪಾಪ ಆಸಕ್ತಿ ಕಡಿಮೆ ಮಾಡೋ ಹಾಗೆ ಮಾಡಿಬಿಡುತ್ತೆ ಅದು. ಸೊ ಹಾಗೆ ಸೂರ್ಯನಿಂದ ವಿಹೀನವಾಗಿರ್ತಕ್ಕಂಥ ಆಕಾಶ. ಯಾವಾಗಲೂ ಸೂರ್ಯ ಬೆಳಗ್ತಾ ಇದ್ದರೆ ಅದೊಂದು ಲವಲವಿಕೆ ಇರುತ್ತೆ ಮನುಷ್ಯರಿಗೆ. ಇಲ್ಲದೆ ಹೋದರೆ ಬರೀ ಮೋಡ ಇದ್ದರೆ ಹೊರಗಡೆ ಇರತಕ್ಕಂಥ ಅಜ್ಞಾನ ತರಹನೇ ಹೊರಗಡೆನೂ ಕೂಡ ಕತ್ತಲೆ ನಮಗೆ ಕಾಣೋದಕ್ಕೆ ಶುರುವಾಗ್ಬಿಡುತ್ತೆ. ಏಕೆಂದರೆ ಅಜ್ಞಾನ ಅಂದರೆ ಅವಿದ್ಯ, ಅವಿದ್ಯ ಅಂದರೆ ಕತ್ತಲೆ, ಕತ್ತಲೆ ಅಂದರೆ ತಮಸ್ಸು, ತಮಸ್ಸು ಅಂದರೆ ಸೋಮಾರಿತನ. ಅದಕ್ಕೆ ಯಾವಾಗಲೂ ಕೂಡ ಈ ರೀತಿ ವೆದರ್ ಇದ್ದರೆ ಎಲ್ರಿಗೂ ಇನ್ನೊಂದು ಗಂಟೆ ಮಲ್ಕೊಳ್ಳೋಣ ಅಂತ ಇಚ್ಛೆ ಬರುತ್ತೆ ಹೊರತು ಎದ್ದು ಬೇಕು ಕೆಲಸ ಮಾಡೋಣ ಅನ್ನೋ ಬುದ್ಧಿ ಬರಲ್ಲ ಬೆಳಗಿನ ಹೊತ್ತು. ಅದಕ್ಕೇನೆ ತ್ರಿಷು ಲೋಕೇಶು ಏಕೇಚಿತ್ ಪ್ರಾಣಿನ ಸರ್ವ ಏವತೆ ತರ್ಪ್ಯಮಾಣ ಪರಾಂ ತೃಪ್ತಿಂ ಯಾಂತಿ ಗಂಗಾಜಲೈ ಶುಭೈ. 3 ಲೋಕದಲ್ಲಿರ್ತಕ್ಕಂತಹ ಯಾವುದೇ ಪ್ರಾಣಿಗಳಾಗಲಿ ಅವಸಾನ ಹೊಂದಿದ ನಂತರ ಗಂಗೆಯ ಶುಭ ಜಲದಲ್ಲಿ ತರ್ಪಣ ಮಾಡಿದರೆ ಆ ಪ್ರಾಣಿಗಳು ಮಹಾತೃಪ್ತಿಯನ್ನು ಹೊಂದುತ್ತವೆ. ಯಸ್ತು ಸೂರ್ಯೇಣ ನಿಶ್ಶಂಗಂ ಗಾಂಗೇಯಂ ಪಿಬತೆ ಜಲಂ ಗವಾಂ ನಿರ್ಹಾರ ಮುಕ್ತಾಃ ಯಾವತ್ ತದ್ವದ್ ಅವಶಿಷ್ಯತೆ. ಸೂರ್ಯನ ಪ್ರಖರವಾದ ಕಿರಣಗಳಿಂದ ಬಿಸಿಯಾಗತಕ್ಕಂಥ ಗಂಗೆಯ ಶುಭ ಜಲವನ್ನು ಪಾನ ಮಾಡುವುದು ಹಸುಗಳ ಸಗಣಿಯಿಂದ ಆರಿಸಿ ತೆಗೆದ ಗೋಧಿಯ ಕಾಳುಗಳನ್ನು ಪಕ್ವ ಮಾಡಿ ತಿನ್ನುವ ವ್ರತಕ್ಕಿಂತಲೂ ಅಧಿಕವಾಗಿ ಫಲವನ್ನು ಕೊಡುತ್ತದೆ. ಇದೆಲ್ಲವೂ ಕೂಡ ಗಂಗಾ ಮಹಾತ್ಮ್ಯವನ್ನು ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಭೂತಾನಾಮಿಹ ಸರ್ವೇಷಾಂ ದುಃಖೋಪಹತ ಚೇತಸಾಂ ಗತಿಮನ್ವೇಷಮಾಣಾನಾಂ ನ ಗಂಗಾ ಸದೃಶೀ ಗತಿ. ಈ ಪ್ರಪಂಚದಲ್ಲಿ ಪ್ರಾಪಂಚಿಕ ದುಃಖಗಳಿಂದ ಬುದ್ಧಿಗೆಟ್ಟವರಾಗಿ ಪರಮಾಶ್ರಯವನ್ನು ಹುಡುಕಲು ಯಾರು ಪ್ರಯತ್ನಿಸ್ತಾರೋ ಗಂಗಾ ಮಾತೆಗೆ ಸದೃಶವಾದ ಬೇರೆ ಆಶ್ರಯವೇ ಇಲ್ಲ. ಭವಂತಿ ನಿರ್ವಿಷಾ ಸರ್ಪಾಃ ಯಥಾ ತಾರ್ಕ್ಷ್ಯಸ್ಯ ದರ್ಶನಾತ್ ಗಂಗಾಯ ದರ್ಶನಾತ್ ತದ್ವತ್ ಸರ್ವಪಾಪೈಃ ಪ್ರಮುಚ್ಯತೆ. ಯಾವ ರೀತಿಯಲ್ಲಿ ಹಾವುಗಳು ಗರುಡನ ದರ್ಶನ ಮಾತ್ರದಿಂದಲೇ ವಿಷರಹಿತವಾಗುತ್ತದೆಯೋ ಅದೇ ರೀತಿಯಲ್ಲಿ ಗಂಗಾದೇವಿಯ ದರ್ಶನ ಮಾತ್ರದಿಂದಲೇ ಮಾನವನು ಪಾಪದಿಂದ ರಹಿತನಾಗುತ್ತಾನೆ. ತೇ ಸಂವಿಭಕ್ತಾ ಮುನಿಭಿಃ ನೂನಂ ದೇವೈ ಸವಾಸವೈ ಯೋ ಬಿಗಚ್ಚಂತಿ ಸತತಂ ಗಂಗಾಂ ಮತಿಮತಾಂ ವರ. ಬುದ್ಧಿವಂತರಲ್ಲಿ ಶ್ರೇಷ್ಠರೇ, ಯಾರು ಗಂಗಾ ದರ್ಶನಕ್ಕೆ ಸತತವಾಗಿ ಹೋಗುತ್ತಲೇ ಇರುತ್ತಾರೋ ಅಂಥವರು ನಿಶ್ಚಯವಾಗಿಯೂ ಕೂಡ ಇಂದ್ರ ಸಹಿತವಾಗಿರ್ತಕ್ಕಂಥ ಸ್ವರ್ಗಲೋಕಕ್ಕೆ ಸಮಾನವಾಗಿರ್ತಕ್ಕಂಥ ಕೀರ್ತಿಯನ್ನು ಪಡೆಯುತ್ತಾರೆ. ವಿನಯಾಚಾರಹೀನಾಶ್ಚ ಅಶಿವಾಶ್ಚ ನರಾಧಮಾಃ ತೇ ಭವಂತಿ ಶಿವ ವಿಪ್ರ ಯೇ ವೈ ಗಂಗಾಮುಪಾಶ್ರಿತಾಃ. ವಿನಯ ಮತ್ತು ಸದಾಚಾರಗಳಿಂದ ರಹಿತರಾದ ಅಮಂಗಳವಾದ ಕಾರ್ಯಗಳನ್ನೇ ಮಾಡತಕ್ಕಂತಹ ನರಾಧಮರೂ ಕೂಡ ಗಂಗಾ ಮಾತ್ರೆಯನ್ನು ಆಶ್ರಯಿಸಿದರೆ ಅವರು ಕಲ್ಯಾಣ ರೂಪರಾಗುತ್ತಾರೆ. ಯಥಾ ಅಸುರಾಣಾಂ ಅಮೃತಂ ಪಿತೃಣಾಂಚ ಯಥಾ ಸ್ವಧಾ ಸುಧಾ ಯಥಾ ಚ ನಾಗಾನಾಂ ತಥಾ ಗಂಗಾಜಲಂ ನೃಣಾಂ. ದೇವತೆಗಳಿಗೆ ಅಮೃತ ಹೇಗೋ, ಪಿತೃಗಳಿಗೆ ಸ್ವದೆ ಹೇಗೋ, ಸರ್ಪಗಳಿಗೆ ಹಾಲು ಹೇಗೋ, ಮನುಷ್ಯರಿಗೆ ಗಂಗಾಜಲ ಆ ರೀತಿಯಾಗಿ. ಉಪಾಸತೆ ಯಥಾ ಬಾಲ ಮಾತರಂ ಕ್ಷುಧಮಾರ್ದಿತಾ ಶ್ರೇಯಸ್ಕಾಮ ತಥಾ ಗಂಗಾ ಉಪಾಸಂತೀಹ ದೇಹಿನಃ. ಹಸಿವಿನಿಂದ ಕೂಡಿದ ಮಕ್ಕಳು ಯಾವ ರೀತಿ ತಾಯಿಯ ಬಳಿಗೆ ಹೋಗುತ್ತಾರೋ ಅದೇ ರೀತಿ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ಮನುಷ್ಯರು ಗಂಗಾಮಾತೆಯ ಬಳಿಗೆ ಹೋಗುತ್ತಾರೆ. ಸ್ವಾಯಂಭುವಂ ಯಥಾ ಸ್ನಾನಂ ಸರ್ವೇಷಾಂ ಶ್ರೇಷ್ಠ ಮುಚ್ಯತೆ ಸ್ನಾತಾನಾಂ ಸರಿತಾಂ ಶ್ರೇಷ್ಠ ಗಂಗಾ ತದ್ವದಿಹೋಚ್ಯತೆ. ಯಾವ ರೀತಿಯಲ್ಲಿ ಸರ್ವಲೋಕಗಳಿಗೂ ಬ್ರಹ್ಮಲೋಕವು ಶ್ರೇಷ್ಠ ಎಂದು ಹೇಳಲ್ಪಟ್ಟಿದೆಯೋ ಹಾಗೆ ಸ್ನಾನ ಮಾಡಿದವರೆಲ್ಲರಿಗೂ ಕೂಡ ಗಂಗೆ ಶ್ರೇಷ್ಠಳು. ಯಥೋಪಜೀವಿನಾಂ ಧೇನುಃ ದೇವಾದೀನಾಂ ಧರಾ ಸ್ಮೃತ ತಥೋಪಜೀವಿನಾಂ ಗಂಗಾ ಸರ್ವಪ್ರಾಣಭೃತಾಮಿವ. ಭೂರೂಪವಾದ ಗೋವು ತನ್ನನ್ನು ಆಶ್ರಯಿಸಿರತಕ್ಕಂತಹ ದೇವತೆಗಳಿಗೆ ಮುಂತಾದವರನ್ನು ಹೇಗೆ ಪೋಷಿಸುತ್ತದೆಯೋ ಹಾಗೆಯೇ ಗಂಗಾ ನದಿಯು ಆಶ್ರಯಿಸಿದ ಸಕಲ ಪ್ರಾಣಿಗಳನ್ನು ಕೂಡ ಪೋಷಿಸುತ್ತದೆ. ಜಾಹ್ನವೀ ಪುಲಿನೋತ್ಮಾಭಿಃ ಸಿಕತಾಭಿಃ ಸಮೋಕ್ಷಿತಂ ಆತ್ಮಾನಂ ಮನ್ಯತೆ ಲೋಕೋ ದಿವಿಷ್ಟಮಿವ ಶೋಭಿತಂ. ಗಂಗಾ ನದಿಯ ತೀರ ಪ್ರದೇಶದಲ್ಲಿ ಗಾಳಿಯಿಂದ ಮೇಲೆ ಏಳತಕ್ಕಂತಹ ಮರಳಿನಿಂದಲೇ ಅಭಿಷಿಕ್ತವಾದ ಶರೀರದಿಂದ ಕೂಡಿದ ಜ್ಞಾನಿಗಳು
ತಾವು ಸ್ವರ್ಗಲೋಕದಲ್ಲಿಯೇ ಇರುವುದಾಗಿಯೂ ಗಂಗಾ ತೀರದ ಮರಳಿನಲ್ಲಿ ಅಭಿಷಿಕ್ತವಾದ ಶರೀರವು ಅತ್ಯಂತ ಶೋಭಾಯಮಾನವಾಗಿದೆ ಎಂದು ಭಾವಿಸುತ್ತಾರೆ. ಆ ದೃಷ್ಟಿಯಿಂದಲೇ ಗಂಗಾ ಎಂಬತಕ್ಕಂಥದ್ದು ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಗಂಗಾ ಸ್ನಾನಂ ತುಂಗಾಪಾನಂ, ಅದು ಲೋಕೋಕ್ತಿ, ಅದಕ್ಕೆ ಹೊರಟಿರ್ತಕ್ಕಂಥದ್ದು. ಪಂಚತಂತ್ರದಲ್ಲಿ ಒಂದು ಕಥೆ ಬರುತ್ತೆ. ಯಾರೋ ಒಬ್ಬ ಸನ್ಯಾಸಿ ಭಿಕ್ಷೆ ಬೇಡಿ ಬೇಡಿ ಜೀವನ ಮಾಡ್ತಾ ಇದ್ದಂತೆ. ಆ ಬಂದಿರತಕ್ಕಂತಹ ನಾಣ್ಯಗಳನ್ನೆಲ್ಲ ಒಂದು ಡಬ್ಬಿನಲ್ಲಿ ಹಾಕ್ತಾ ಇದ್ದಂತೆ. ಆ ಡಬ್ಬಿ ಪೂರ್ತಿ ಆಯಿತು. ಪ್ರತಿಯೊಬ್ಬ ಆಸ್ತಿಕನಿಗೂ ಕೂಡ ಒಂದು ಸಲ ಗಂಗಾ ನದಿಯಲ್ಲೇ ಸ್ನಾನ ಮಾಡಬೇಕು ಅಂತ ಆಸೆ ಇರೋ ಹಾಗೆ ಅವನಿಗೂ ಕೂಡ ಉಂಟಾಯ್ತಂತೆ. ಸರಿ, ಕಾಶಿಗೆ ಹೋದ. ಕಾಶಿಗೆ ಹೋಗಿ ಗಂಗೆ ಮುಂದೆ ಇದ್ದಾನೆ. ಅದು ತುಂಬ ಹಣ ಇರತಕ್ಕಂತಹ ಇದಿದೆ ಅವನ ಕೈಯಲ್ಲಿ. ಹೊಸ ಜಾಗ, ಯಾರೂ ಪರಿಚಯಸ್ಥರಿಲ್ಲ, ಎಲ್ಲಿ ಕೊಡೋದು ಎಲ್ಲಿಡೋದು ಪ್ರಶ್ನೆ ಬಂತು. ಆವಾಗೇನು ಮಾಡ್ದ, ಗಂಗಾ ನದಿಯ ತೀರದಲ್ಲಿರ್ತಕ್ಕಂಥ ಮರಳಿದೆಯಲ್ಲ, ಮರಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅಲ್ಲಿಟ್ಬಿಟ್ಟು ತಾನು ಸ್ನಾನ ಮಾಡಿ ಬರೋದ್ರೊಳಗೆ ಎಲ್ಲಿಟ್ಟೆ ಅಂತ ಗೊತ್ತಾಗಬೇಕಲ್ಲ, ಅದ್ರ ಮೇಲೆ ಶಿವಲಿಂಗ ಸ್ಥಾಪನೆ ಮಾಡಿ ಸ್ನಾನಕ್ಕೆ ಹೋದ್ನಂತೆ. ಅಷ್ಟೊತ್ತಿಗೆ ಮಿಕ್ಕೊಂದಷ್ಟು ಜನ ಪ್ರಯಾಣಿಕರು ಬಂದ್ರಂತೆ. ಅವ್ರು ಅಂದ್ಕೊಂಡ್ರಂತೆ, ಓಹೋ ಇಲ್ಲೇನೋ ಪದ್ಧತಿ ಇರೋ ಹಾಗಿದೆ, ಯಾರ್ಯಾರು ಸ್ನಾನ ಮಾಡಬೇಕು ಅವರೆಲ್ಲ ಶಿವಲಿಂಗ ಮಾಡಬೇಕು ಅಂತ ಕಾಣುತ್ತೆ ಅಂದ್ಬಿಟ್ಟು ಎಲ್ಲ ಶಿವಲಿಂಗಗಳು ಮಾಡಿಬಿಟ್ರಂತೆ ಗಂಗಾ ನದಿ ದಂಡೆ ಮೇಲೆ. ವಾಪಸ್ ಬಂದು ನೋಡ್ತಾನೆ, ಇವನು ಇಟ್ಟಿರ್ತಕ್ಕಂಥ ಶಿವಲಿಂಗ ಎಲ್ಲಿಂದ ಗೊತ್ತಾಗಲಿಲ್ಲ. ಆವಾಗ ಅವನು ಶ್ಲೋಕ ಹೇಳ್ಕೊತಾನೆ, ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಗಂಗಾ ಸೈಕತಲಿಂಗೇಸ್ಮಿನ್ ನಷ್ಟಮ್ಮೆ ತಾಮ್ರಭಾಜನಂ. ಗತಾನುಗತಿಕೋ ಲೋಕಃ, ಲೋಕದಲ್ಲಿ ಯಾರಾದರೂ ಒಂದು ಕೆಲಸ ಮಾಡಿದರೆ ಅವ್ರು ಯಾಕೆ ಮಾಡಿದ್ರು ಅಂತ ಯಾರೂ ಯೋಚನೆ ಮಾಡಲ್ಲ. ಅಯ್ಯೋ ಅವ್ರು ಮಾಡಿದ್ಮೇಲೆ ನಾವು ಮಾಡದೆ ಹೋದರೆ ಹಾಗೆ, ಪ್ರೆಸ್ಟೀಜ್ ಕ್ವೆಶ್ಚನ್ನು. ಈ ರೀತಿಯಾಗಿ ಬ್ಲೈಂಡ್ ಇಮಿಟೇಷನ್ ಈಸ್ ನಾಟ್ ಕರೆಕ್ಟ್ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ, ಯಾರು ಇನ್ನೊಂದು ಆ ಕೆಲಸ ಮಾಡಿದ್ರು ಅಂತ ಯೋಚನೆ ಮಾಡೋ ವಿವೇಚನೆ ಇರೋದಿಲ್ಲ ಮನುಷ್ಯರಿಗೆ. ಗಂಗಾ ಸೈಕತಲಿಂಗೇಸ್ಮಿನ್, ಗಂಗಾ ನದಿಯ ಮರಳಿನ ದಂಡೆನಲ್ಲಿ ನಷ್ಟಮ್ಮೆ ತಾಮ್ರಭಾಜನಂ, ನಾನು ಪಡ್ಕೊಂಡಿರ್ತಕ್ಕಂಥ ತಾಮ್ರಭಾಜನವನ್ನು ಕಳ್ಕೊಂಡ್ಬಿಟ್ಟೆ ಅಂತ. ಸೊ ಹಾಗೆ ಬ್ಲೈಂಡ್ ಇಮಿಟೇಷನ್ ಈಸ್ ನಾಟ್ ಆಲ್ವೇಸ್ ಕರೆಕ್ಟ್ ಅನ್ನೋ ದೃಷ್ಟಿಯಿಂದ ಆ ಮಾತು ಬರುತ್ತೆ. ಇನ್ನು ಮುಖ್ಯವಾಗಿ ನೋಡಿ, ಎಲ್ಲ ಪುರಾಣಗಳಲ್ಲೂ ಕೂಡ ಗಂಗಾ ಸ್ತುತಿ ಎಂಬತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಾವು ನಿತ್ಯ ಸ್ನಾನದಲ್ಲಿ ಹೇಳ್ಕೊಳ್ತಕ್ಕಂಥ ಮಾತು. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತದ್ರಿಸ್ತೋಮಗಂ ಸತತ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. ಎಲ್ಲ ನೀರಲ್ಲೂ ಕೂಡ ನಾವು ಗಂಗಾ ಎಂಬುದಾಗಿ ಭಾವನೆ ಇಟ್ಕೊಂಡು ಮಾಡಿದ್ರೆ ಆವಾಗ ಅದು ನಿಜವಾಗಿರ್ತಕ್ಕಂಥ ಫಲ ಅನ್ನೋದು ಸಿಗತ್ತೆ ಅಂತ. ಹಿಂದೆ ನಾನು ಒಂದು ಸಲ ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ, ಮತ್ತೆ ಸಾಂದರ್ಭಿಕವಾಗಿ ಹಂಚ್ಕೋತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾಯಿದ್ರಂತೆ. ವಾಹನ ಸೌಕರ್ಯ ಅಷ್ಟು ಇಲ್ಲದೆ ಇರೋ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಮಂಡ್ಯ ತನಕ ಬಂದಿದ್ದಾರೆ. ಮಾಧ್ಯಾಹ್ನಿಕ ಸಂಧ್ಯಾವನೆ ಮಾಡಬೇಕು, ನೀರಿಗೋಸ್ಕರ ಹುಡುಕ್ತಾ ಇದ್ದಾರೆ. ಯಾರೋ ಬಂದು ಅವರಿಗೆ ಬಾವಿ ತೋರಿಸ್ಬಿಟ್ಟು ಹೊಟ್ಟೋದ್ರಂತೆ ಸ್ನಾನ ಮಾಡ್ಕೊಳ್ಳಿ ಅಂತ. ಇವರೇನು ಅಂದ್ಕೊಂಡ್ರು, ಹಗ್ಗ ತರಕ್ಕೆ ಹೋಗಿದ್ದಾರೆ ಅಂತ ಕಾದ್ಕೊಂಡು ಕೂತಿದ್ದಾರೆ. 1 ಗಂಟೆ ಬಿಟ್ಕೊಂಡು ಬಂದು, ಏನು ಸ್ವಾಮಿ ಸ್ನಾನ ಆಯ್ತಾ ಅಂತ ಕೇಳಿದಂತೆ. ಅಲ್ಲ ಸ್ವಾಮಿ, ನೀವು ಹಗ್ಗ ತರ್ತೀರಾ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಓಹೋ ಹಿಂಗೋ ನಿಮ್ಮ ಸಮಾಚಾರ ಅಂದ್ಬಿಟ್ಟು ಈ ಮಂತ್ರ ಹೇಳಿದ್ರಂತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತದ್ರಿಸ್ತೋಮಗಂ ಸಜತ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. 50 ಅಡಿ ಬಾವಿಲಿದ್ದಂಥ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೆ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾವತ್ತೂ ಹೇಳಬಾರ್ದು. ಇವತ್ತಿಗೂ ನಡೆಯುತ್ತೆ ಶಕ್ತಿ ಇರತಕ್ಕಂಥವ್ರು ಹೇಳಿದರೆ. 50 ವರ್ಷದಿಂದ ನಮ್ಮ ತಾತ ಹೇಳಿದ ಕತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಿಂದೆ ಹಾಗೆ ಆಯ್ತಪ್ಪ ಅಂತ ಅವರು ಹೇಳಿದರು ನನಗೆ. ಸೊ ಅದನ್ನು ನಿಮಗೆ ನಾನು ಒಪ್ಪಿಸ್ತಾ ಇದ್ದೀನಿ ಅಷ್ಟೇ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಆ ಒಂದು ಶಕ್ತಿಯನ್ನು ನಾವು ನಂಬಬೇಕಾಗತ್ತೆ, ಆಂತರಿಕ ಶಕ್ತಿ. ನೋಡಿ, ಮಹಾದೇವಶ್ಚ ಯಾ ಶಂಭೋ ಉತ್ತಮಾಂಗ ಶುಭಾತ್ ವಿನಿರ್ಗತ ಮಹಾನಂದ ದಕ್ಷಿಣೇ ಕ್ಷತ್ಶುಭ. ಬ್ರಹ್ಮಾಂಡ ಪುರಾಣದಲ್ಲಿ ಗಂಗಾ ಮಹಿಮೆ ಯಾವ ರೀತಿಯಾಗಿ ಹೇಳ್ತಾರೆ ನೋಡಿ. ಮಹಾದೇವಶ್ಚ ಯಾ ಶಂಭೋ ಉತ್ತಮಾಂಗ ಶುಭಾತ್. ಉತ್ತಮಾಂಗ ಅಂತ ತಲೆ, ಯಾವುದು ಶಿವನ ತಲೆಯಿಂದ ಬಂದಿದೆಯೋ ಅದಕ್ಕೋಸ್ಕರನೇ ಗಂಗಾ ಎಂಬುದಾಗಿ ಹೆಸರು. ಎಲ್ಲರಿಗಿಂತ ತಾಪತ್ರಯ ಸಂಸಾರ ಯಾವುದು ಗೊತ್ತಾ? ಶಿವನ ಸಂಸಾರ. ಅವನಿಗಿರೋಷ್ಟು ತಾಪತ್ರ ಯಾರಿಗೂ ಇಲ್ಲ. ಅದಕ್ಕೆ ಪಾಪ ವಿಷ ಕುಡಿದಿದ್ದವನು. ಇನ್ನೇನು ಮಾಡೋದು? ಯಾತಕ್ಕೆ ತಾಪತ್ರಯ ಶುರುವಾಯಿತು ಯೋಚನೆ ಮಾಡಿ. ಶಿವನ ಒಬ್ಬ ಮಗ ಗಣೇಶ. ಗಣೇಶನ ವಾಹನ ಯಾವುದು? ಇಲಿ.
ಅವನ ಇನ್ನೊಬ್ಬ ಮಗ ಯಾರು? ಷಣ್ಮುಖ. ಷಣ್ಮುಖನ ವಾಹನ ಯಾವುದು? ನವಿಲು. ಗಣೇಶ ಹೊಟ್ಟೆಗೆ ತುಂಬ ಸುತ್ತಕೊಂಡಿರೋದು ಯಾವುದು? ಹಾವು. ಆ ಹಾವನ್ನು ತಿನ್ನಬೇಕು ಅಂತ ಕಾಯ್ತಾ ಇದೆ. ಯಾವುದು? ಕುಮಾರಸ್ವಾಮಿ ವಾಹನ. ಆ ಕುಮಾರಸ್ವಾಮಿ ವಾಹನ ಇರತಕ್ಕಂಥದ್ದು ಯಾವುದು? ನವಿಲು. ಆ ನವಿಲನ್ನು ನೋಡ್ತಾ ಇರತಕ್ಕಂಥದ್ದು ಯಾವುದು? ಪಾರ್ವತಿ ವಾಹನ. ಪಾರ್ವತಿ ವಾಹನ ಯಾವುದು? ಸಿಂಹ. ಸಿಂಹ ಆ ನವಿಲು ತಿನ್ನಬೇಕು ಅಂತ ನೋಡ್ತಾ ಇದೆ. ಹೀಗಿರೋದನ್ನು ಅಸೂಯೆಯಿಂದ ನೋಡ್ತಕ್ಕಂಥದ್ದು ಯಾವುದು? ಶಿವನ ತಲೆ ಮೇಲೆ ಇರ್ತಕ್ಕಂಥ ಗಂಗೆ. ಈ ಒಬ್ಬರನ್ನೊಬ್ಬರು ನೋಡಿ, ಈ ಅಸೂಯಾಪರವಾಗಿರೋದನ್ನು ನೋಡಿ, ಇದನ್ನು ನೋಡಿ ತಟ್ಕೊಳ್ಳಾರ್ದೆ ಶಿವ ವಿಷಪಾನ ಮಾಡಿಬಿಟ್ಟ ಅಂತ ಸುಭಾಷಿತ ರತ್ನ ಭಾಂಡಾಗಾರದಲ್ಲಿ ತಮಾಷೆಗೆ ಹೇಳಿರ್ತಕ್ಕಂಥ ಕತೆ. ಸೊ ಎಲ್ಲರಿಗಿಂತ ದೊಡ್ಡ ಸಂಸಾರ ನಿರ್ವಹಣೆ ಇರತಕ್ಕಂಥ ಕಷ್ಟ ಇದ್ದ ಶಿವನಿಗೆ, ಅದಕ್ಕೋಸ್ಕರ ಶಿವ ವಿಷಪಾನ ಮಾಡ್ದ, ಅದನ್ನೇ ವಿಷಕಂಠ ಆದ ಅಂತ. ಯಾಕೆಂದರೆ ವಿಷಕಂಠ ಅಂತದ್ದು ಕೂಡ ಹೆಸರಿಟ್ಕೊಂಡಿರ್ತಾರೆ. ಶಿತಿಕಂಠ, ವಿಷಕಂಠ. ವಿಶ್ವೇಶ್ವರಂ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದರು, ಅವರ ಹೆಸರು ವಿಷಕಂಠ ಅಂತ. ಸಮೃದ್ಧ ಕಾಲೇಜಲ್ಲಿ ನನಗೆ ಮನುಸ್ಮೃತಿ ಪಾಠ ಮಾಡಿದ ಗುರುಗಳ ಹೆಸರು ಶಿತಿಕಂಠ ಶರ್ಮಾ ಅಂತ. ಸೊ ಶಿತಿ ಮತ್ತು ವಿಷ ಎಂಬತಕ್ಕ, ಅದಕ್ಕೆ ಕನ್ನಡದಲ್ಲಾದರೆ ನಂಜುಂಡ ಅಂತ ಹೆಸರಿಟ್ಕೋತೀವಿ ನೋಡಿ, ನಂಜ ಅಂದರೆ ವಿಷ. ಸೊ ಆ ರೀತಿಯಾಗಿ ಮುಖ್ಯವಾಗಿ ನಾರದ ಪುರಾಣದಲ್ಲಿ ನೋಡಿ, ಕೋಟಿಷು ಅಷ್ಟಾಶು ದಶಸು ತೀರ್ಥಾನಾಂ ಯತ್ತು ಫಲಂ ಭವೆ ತತ್ ಸಮಾನಮಹಿ ಕೈವ ಗಂಗಾಯಾಂ ಲಭತೆ ನರಃ. ಕೋಟಿ ಯಾಗಗಳಿಂದ ಉಂಟಾಗತಕ್ಕಂಥ ಪುಣ್ಯ ಬರೀ ಗಂಗೆಯಿಂದನೇ ಉಂಟಾಗತ್ತೆ. ಈ ರೀತಿಯಾಗಿ ಈ ಗಂಗಾ ಸ್ತುತಿ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಬೆಳೆದು ಬಂದಿದೆ ಅಂತ ಹೇಳಿದರೆ, ಗಂಗಾಜಲೈರ್ಭುವಿ ಭಗೈರಥ ಯತ್ನಲಬ್ಧೈ ಕಿಂ ತರ್ಪಣನ್ನ ವಿದದಾತಿ ಜನ ವಿದೃಷ್ಣಾ. ಚಂಪೂ ರಾಮಾಯಣದಲ್ಲಿ ಭೋಜರಾಜ ಹೇಳ್ಕೊತಾನೆ, ಭಗೀರಥನ ಯತ್ನದಿಂದ ಭೂಮಿಗೆ ದೊರೆತಿರುವ ಗಂಗೋದಕದಿಂದ ಜನರು ಪಿತೃಗಳಿಗೆ ತರ್ಪಣ ಕೊಡುವುದಿಲ್ಲವೇ ಅನ್ನೋ ದೃಷ್ಟಿಯಿಂದ. ಗಂಗೆ ಹರಿತಾ ಇದ್ದಾಳೆ ಅಂತ ಹೇಳಿದರೆ ಗಂಗಾ ವಹತಿ ಅಷ್ಟು ಸಾಕು. ಆದರೆ ಕೆಲವು ಕವಿಗಳಿಗೆ ಆ ರೀತಿ ಹೇಳಿದರೆ ಸಮಾಧಾನ ಆಗಲ್ಲ. ಶಬ್ದಗಳನ್ನು ಜಾಸ್ತಿ ಬಳಸಿದಷ್ಟು ಕೂಡ ಅವರಿಗೆ ಹುಮ್ಮಸ್ಸು ಜಾಸ್ತಿ. ಅದಕ್ಕೆ ಗಂಗೆ ಹರಿತಾ ಇದ್ದಾಳೆ ಅನ್ನೋದಕ್ಕೆ ಹೇಗೆ ವರ್ಣನೆ ಮಾಡ್ತಾರೆ? ಸ್ವಚ್ಛಂದೊಚ್ಚಲ ದಚ್ಚ ಕಚ್ಚ ಕುಹರ ಛತೇತರಂಬುಚ್ಛಟ ಮೂರ್ಛನ್ ಮೋಹ ಹರ್ಷ ಹರ್ಷವೀತ ಸ್ನಾನಾನ್ಯ ಕನ್ಹಾಯವಹ ವಿದ್ಯಾ ದುದ್ಯ ದುದಾರ ದರ್ದುರದರಿ ದೀರ್ಘ ದರಿದ್ರೋದ್ರಮ ದ್ರೋಹೋದ್ರೇಕ ಮಹೋರ್ಮಿಮೇದರ ಮದ ಮಂದಾಕಿನಿ ಮಂದತಾಂ. ಇಷ್ಟು ಹೇಳಿ ಕೊನೆಗೇನಾಯ್ತಪ್ಪ? ಮಂದಾಕಿನಿ ಮಂದತಾಂ. ಗಂಗೆ ಹರಿತಾ ಇದ್ದಾಳೆ ಅಷ್ಟೇ. ಅಂಥದಕ್ಕೆ ಅಧಮ ಕಾವ್ಯ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಉತ್ತಮ ಕಾವ್ಯ, ಮಧ್ಯಮ ಕಾವ್ಯ, ಅಧಮ ಕಾವ್ಯ ಅಂತ. ಬರೀ ಶಬ್ದಗಳು ಇಟ್ಟಿದ್ರೆ ಅದು ಅಧಮ ಕಾವ್ಯ ಅಂತ. ಅದರಲ್ಲಿ ಸಜೆಷನ್ ಇರ್ಬೋದು, ಆವಾಗ ಅದು ಉತ್ತಮ ಕಾವ್ಯ ಆಗತ್ತೆ. ಈ ದೃಷ್ಟಿಯಿಂದನೇ ಮುಖ್ಯವಾಗಿ ಈ ಗಂಗಾ ಸ್ತುತಿಯನ್ನು ಇಟ್ಕೊಂಡು ಗಂಗೆ ತರಹ ಪವಿತ್ರವಾಗಿ ಹೊರಗಡೆ ತೋರ್ತಾ ಇದ್ರೂ ಕೂಡ ಒಳಗಡೆ ವಿಷ ಬರೆಸ್ಕೊಂಡಿರ್ತಕ್ಕಂಥ ಜನಗಳನ್ನು ನಂಬಬೇಡ ಅಂದ್ಬಿಟ್ಟು ವಸಿಷ್ಠರು ರಾಮನಿಗೆ ಬೋಧಿಸ್ತಾ ಇರತಕ್ಕಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಸಂಗತಿ. ಇನ್ನು ಮುಂದೆ ನೋಡಿ, ದುರ್ಜನಃ ದೋಷಮಾದತ್ತೆ ದುರ್ಗಂಧಮಿವ ಸೂಕರಃ ಸಜ್ಜನಸ್ಯ ಗುಣಗ್ರಾಹಿ ಹಂಸಃ ಕ್ಷೀರಮಿವ ಅಂಬಸಃ. ಹಂದಿ ಹೊಲಸನ್ನೇ ಸ್ವೀಕರಿಸುವಂತೆ ದುಷ್ಟನು ದೋಷವನ್ನೇ ಅಂಟಿಕೊಳ್ಳುತ್ತಾನೆ, ಆದರೆ ಸಜ್ಜನರು ಹಾಲು ನೀರನ್ನು ಬೇರ್ಪಡಿಸ್ತಕ್ಕಂತಹ ಹಂಸದಂತೆ ಗುಣಗ್ರಾಹಿಗಳಾಗಿರ್ತಾರೆ. ಅದಕ್ಕೆ ಸಜ್ಜನರು ಅಂದರೆ ಹಂಸ ಅಂತಲೇ ನಮ್ಮಲ್ಲಿರ್ತಕ್ಕಂಥದ್ದು ಯಾವಾಗಲೂ ಕೂಡ. ಹಂಸ ಅನ್ನೋ ಶಬ್ದ ಎಷ್ಟು ವ್ಯಾಪಕವಾಗಿದೆ ಅಂತ ನೋಡಿ. ಹಂಸಃ ಸಂಸಾರ ಬಂಧನಸ್ಯ ಹಂತ ತಾದಾತ್ಮ್ಯ ಭಾವಿತಃ. ನಿರುಕ್ತದಲ್ಲಿ ಯಾಸ್ಕಾಚಾರ್ಯರು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಕೊಟ್ಟಿರ್ತಕ್ಕಂಥ ವರ್ಣನೆ. ಹುಟ್ಟು ಸಾವುಗಳು ಎಂಬ ಬಂಧನದಿಂದ ಬಿಡುಗಡೆ ಮಾಡಿ ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಸೇರಿಸ್ತಕ್ಕಂಥದ್ದು ಹಂಸ. ಅದು ಹಂಸ ಶಬ್ದಕ್ಕಿರ್ತಕ್ಕಂಥದ್ದು. ಹನಹಿಂಸಾಗತ್ಯೋ ಅನ್ನೋ ಧಾತುವಿನಿಂದ ಹಂತಿ ಮನೋಹರಂ ಗಚ್ಚತಿ ಹಸತಿ ಸ್ಮಯತೇವ ಇತಿ ಹಂಸಃ. ಎಷ್ಟು ಸುಂದರವಾಗಿ ಹಂಸಗಳು ಹೋಗ್ತಾ ಇರುತ್ತೆ ನೋಡಿ ನೀರಿನಲ್ಲಿ ತೇಲ್ಕೊಂಡು. ಅದಕ್ಕೆ ಹೇಳೋದು ಹಂಸ ನಡಿಗೆ ಅಂತ. ತೆಲುಗಲ್ಲಿ ಅದಕ್ಕೆ ಒಂದು ಮಾತಿದೆ, ಹಂಸ ನಡಕ್ಕೆ ರಾಲೇದು ಕಾಕ್ ನಡಕ್ಕೆ ಮರ್ಚಪಾಯ ಅಂತ. ಯಾರೋ ಹಂಸ ಥರ ತೇಲಕ್ಕೆ ಹೋದ್ರಂತೆ, ಅದು ಬರಲಿಲ್ಲ. ಜೊತೆಗೆ ಕಾಗೆ ತರಹ ತೆವಳ್ತಾ ಇದ್ದು ಅದಿ ಮೊರ್ತಾಯ್ತಂತೆ. ಇದಕ್ಕಿದಂ ಪೋಚಿ ಅದಕ್ಕೆ ಅದಂ ಪೋಚಿ ಅಂತ, ಎರಡು ಹೊಟ್ಟಾಯ್ತು ಅಂತ. ಸೊ ಹಂಸ ಅಂದರೆ ಅದು ಮೂಮೆಂಟ್ಗೆ ಅದು ಫೇಮಸ್ ಯಾವಾಗಲೂ ಕೂಡ. ಅದಕ್ಕೆ ಹಂಸ ನಡಿಗೆ ಅಂತ ಹೇಳೋದು. ಉಡು ರಾಜ ಮುಖಿ ಮೃಗ ರಾಜ ಕಟಿ ಗಜರಾಜ ವಿರಾಜಿತ ಮಂದಗತಿ ಯದಿ ಸಾವನಿತಾ ಹೃದಯೇ ನಿವಸತಿ ಕ್ವಜಪಕ್ವ ತಪಕ್ವ ಸಮಾಧಿ ಸುಖಂ ಅಂತ ಭರ್ತೃಹರಿ ಅದಕ್ಕೆ ಆ ಮಾತನ್ನು ಹೇಳ್ತಕ್ಕಂಥದ್ದು. ಹಂಸೋಹಿ ಕ್ಷೀರಮಾದತ್ತೆ ತನ್ಮಿಶ್ರಾಹ ವರ್ಜಯಂತಿ ಅಪಹ. ಕಾಳಿದಾಸ ಶಾಕುಂತಲ ನಾಟಕದ 6ನೇ ಅಂಕದ 28ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾನೆ. ಜಲಮಿಶ್ರಿತವಾಗಿರ್ತಕ್ಕಂತಹ ಹಾಲಿನಲ್ಲಿ
ಹಾಲಿನ ಭಾಗ ಮಾತ್ರ ತೆಗೆದು ಅಸಾಧಾರಣ ಶಕ್ತಿಯುಳ್ಳಂಥ ಹಂಸ ನೀರನ್ನೇ ಬಿಡುತ್ತದೆ. ಈಗಿನ ಕಾಲದಲ್ಲಾದರೆ ಪಾಪ ನೀರು ತಗೊಂಡು ಹಾಲು ಬಿಡಬೇಕು, ಏಕೆಂದರೆ ಹಾಲಲ್ಲಿ ನೀರಿನ ಅಂಶನೇ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದು ಹಾಲು ಯಾವುದು ನೀರು ಅಂತ ಮಿಶ್ರಣ ಮಾಡಿ ವ್ಯತ್ಯಾಸ ಮಾಡ್ತಕ್ಕಂಥದ್ದು ಪ್ರಾಯಶಃ ಹಂಸಕ್ಕೂ ಕೂಡ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಹಂಸಕ್ಕೆ ನೀರೇ ಜಾಸ್ತಿ ಸಿಗತ್ತೆ ಹಾಲಿನಲ್ಲಿ. ನಾನೊಂದು ಉದಾಹರಣೆ ಕೊಟ್ಟರೆ ತಪ್ಪು ತಿಳ್ಕೊಬೇಡಿ. MPL ಶಾಸ್ತ್ರಿಗಳು 50 ವರ್ಷದ ಕೆಳಗೆ ಮನೆ ಮುಂದೆ ಹಸುವನ್ನು ಕರೆಸಿಬಿಟ್ಟು ಹಾಲು ಹಿಂಡಿಸ್ಕೊಂಡು ಒಳಗಡೆ ತರ್ತಾಯಿದ್ರು. ಚಿಲ್ಲರೆ ತರೋದಕ್ಕೆ ಸ್ವಲ್ಪ ಒಳಗಡೆ ಹೋದಾಗ ಅವನೇನಾದರೂ ನೀರು ಮಿಕ್ಸ್ ಮಾಡಿರಬಹುದೇ ಅಂತ ನೋಡೋದಕ್ಕೆ ಒಂದು ಹನಿ ತೊಗೊಂಡು ಹಿಂಗೆ ನೆಲಕ್ಕೆ ಬಿಡೋರು. ಅಲ್ಲಿ ಏನಾದರೂ ಸ್ವಲ್ಪ ನೀರು ಕಾಣಿಸಿದ್ರೆ ಆವತ್ತು ಅವನಿಗೆ ದುಡ್ಡು ಕೊಡ್ತಾ ಇರಲಿಲ್ಲ, ನೀನು ನೀರು ಮಿಕ್ಸ್ ಮಾಡಿದ್ಯಾ ಹೋಗು ಅಂತ. ಸೊ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಹಂಸ ಎಂಬತಕ್ಕಂಥದ್ದು ನೀರಕ್ಷೀರ ವಿವೇಕ ಅಂತಲೇ ನಮ್ಮಲ್ಲಿರ್ತಕ್ಕಂಥದ್ದು ಪ್ರಸಿದ್ಧವಾಗಿ ಹಂಸಕ್ಷೀರ ನ್ಯಾಯ. ನೋಡಿ, ಅಷ್ಟು ಜನಜನಿತವಾಗಿರ್ತಕ್ಕಂಥದ್ದು ಯಾವುದು ಹಂಸ, ಯಾವುದು ಹಾಲು, ಯಾವುದು ನೀರು ಎಂಬತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಜಲಮಿಶ್ರಿತವಾದ ಹಾಲಿನಲ್ಲಿ ಹಾಲಿನ ಭಾಗ ಮಾತ್ರ ತೆಗೆದುಕೊಳ್ಳುವ ಅಸಾಧಾರಣ ಶಕ್ತಿಯುಳ್ಳದ್ದು ಹಂಸ. ಹಂಸ ಶ್ವೇತಃ ಬಕಃ ಶ್ವೇತಃ ಕೋ ಭೇದಃ ಬಕಹಂಸಯೋ ನೀರಕ್ಷೀರ ವಿವೇಕಸ್ತು ಹಂಸೋ ಹಂಸಃ ಬಕೋ ಬಕಃ. ಅಷ್ಟೇ ವ್ಯತ್ಯಾಸ. ಹಂಸವೂ ಬಿಳಿ, ಬಕಪಕ್ಷಿಯೂ ಬಿಳಿ. ಹಾಗಾದರೆ ಅದೆರಡರಲ್ಲಿ ವ್ಯತ್ಯಾಸ ಏನು? ಯಾವುದು ಹಾಲು ಯಾವುದು ನೀರು ಎಂದು ಬೇರ್ಪಡಿಸ್ತಕ್ಕಂಥ ಹಂಸವೇ ಹಂಸ, ಬಕಕ್ಕೆ ಆ ಶಕ್ತಿ ಇಲ್ಲ. ಆಸೆ ಇಲ್ಲದ ರಾಜ, ವಿಷ್ಣು, ಪರಮೇಶ್ವರ, ಸೂರ್ಯ, ಮನ್ಮಥ, ಜೀವಾತ್ಮ, ಒಂದು ಜಾತಿಯ ಕುದುರೆ, ಮುನಿ, ಬಿಳಿ ಎತ್ತು ಎಂಬ ಅರ್ಥದಲ್ಲಿ ಹಂಸ ಶಬ್ದ ಬಳಕೆ ಇದೆ. ಇಷ್ಟು ಅರ್ಥದಲ್ಲೂ ಕೂಡ ಹಂಸವನ್ನು ಬಳಸ್ತಾರೆ. ನಾನಾರ್ಥ ಕೋಶ ಅಂತಿದೆ ಸಂಸ್ಕೃತದಲ್ಲಿ. ಏಕಾಕ್ಷರ ಕೋಶ, ನಾನಾಕ್ಷರ ಕೋಶ, ಅಮರಕೋಶ. ಈ ರೀತಿಯಾಗಿ ನಾವು ನೋಡ್ತಾ ಹೋದರೆ ದೇಶ ನೋಡು ಕೋಶ ಓದು ಅಂತ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಕೋಶ ಜ್ಞಾನ ಚೆನ್ನಾಗಿದ್ದರೆ ನಮಗೆ ಪರ್ಯಾಯ ಪದಗಳು ನಾವು ಒದ್ದಾಡಬೇಕಾಗಿಲ್ಲ. ಪರ್ಯಾಯ ಪದಗಳೇ ನಮ್ಮನ್ನು ಅನಿಸ್ಕೊಂಡು ಬರುತ್ತೆ, ನನ್ನನ್ನು ಬಿಡಬೇಡ ಅಂತ. ಬಾಣನ ಕಾದಂಬರಿ ತರಹ. ಬಾಣ ನೋಡಿ, ಒಂದೇ ಒಂದು ಪದವನ್ನು 24 ಅರ್ಥ ಬರೋ ಹಾಗೆ 24 ಪ್ಯಾರಾಗ್ರಾಫಲ್ಲಿ ವರ್ಣನೆ ಮಾಡ್ತಾನೆ. ನಾವು ಆ ಸಂದರ್ಭ ಬಿಟ್ಟು ಹೋದರೆ ಅರ್ಥ ಅನರ್ಥವಾಗಿಬಿಡುತ್ತೆ. ಸೊ ಆ ದೃಷ್ಟಿಯಿಂದನೇ ಯಾರಾದರೂ ಸಂಸ್ಕೃತದಲ್ಲಿ ಇದಕ್ಕೆ ಅರ್ಥ ಹೇಳಿ ಅಂತ ಹೇಳಿದರೆ ಹೇಳಬಾರ್ದು. ದಯವಿಟ್ಟು ಹಿಂದೆ ಮುಂದೆ ಏನಿದೆ ಪೂರ್ತಿ ತೊಗೊಂಬನ್ನಿ, ಯಾವ ಸಂದರ್ಭದಲ್ಲಿ ಇದೆಯೋ ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಬೇಕು. ಇಲ್ಲದೆ ಹೋದರೆ ಯಾವ ಸಂದರ್ಭದಲ್ಲಿ ಅವ್ರು ತಂದಿದ್ದಾರೋ ಯಾರಿಗೆ ಗೊತ್ತು, ಅದು ಪೂರ್ತಿ ಅನರ್ಥವಾಗಿಬಿಡುತ್ತೆ. ಅರ್ಥಂ ಅನರ್ಥಂ ಭಾವಯ ನಿತ್ಯಂ ತರಹ. ಸೊ ಆ ದೃಷ್ಟಿಯಿಂದನೇ ಬಿಳಿ ಎತ್ತು, ಒಂದು ಜಾತಿಯ ಕುದುರೆ, ಯತಿ, ಸೂರ್ಯ, ಪರಮೇಶ್ವರ, ವಿಷ್ಣು, ಆಸೆಯಿಲ್ಲದ ರಾಜ, ಇಷ್ಟು ಅರ್ಥದಲ್ಲೂ ಕೂಡ ನೋಡಿ ಹಂಸ ಶಬ್ದ ಬಳಕೆ ಇದೆ. ಹಂಸ ಸ್ಮರೆ ಖಗೆ ವಿಷ್ಣು ಯತೌ ನಿರ್ಲೇಪ ಭೂಜನಿ ಜೀವೇ ಅರ್ಕೆ ಅಶ್ವೇ ಶ್ವೇತವೃಕ್ಷೇ ಸ್ಯಾತ್ ಮಂತ್ರ ಪರಮಾತ್ಮನೋ ನಿತ್ಯಾನಂದರಸಾಲಯಂ ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜಸೇವಿತಂ ಕಲುಷಹೃತ್ ಸದ್ವಾಸನಾವಿಷ್ಕೃತಂ ಶೋಂಬುದ್ಯಾನ ಸರೋವರಂ ವ್ರಜಮನೋ ಹಂಸಾವತಂ ಸಂಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ಲವ ಭ್ರಮಣ ಸಂಜಾತಶ್ರಮಂ ಪ್ರಾಪ್ಸ್ಯಸಿ. ಶಿವಾನಂದ ಲಹರಿಯಲ್ಲಿ 48ನೇ ಶ್ಲೋಕದಲ್ಲಿ ಶಂಕರರು ಹಂಸವನ್ನು ಕುರಿತು ಹೇಳ್ತಕ್ಕಂಥ ಮಾತು. ಮನಸ್ಸು ಎಂಬ ಹಂಸ ಶ್ರೇಷ್ಠನೇ. ಮನಸ್ಸು ಬೇರೆಯಲ್ಲ, ಹಂಸ ಬೇರೆಯಲ್ಲ. ಮನಸ್ಸನ್ನೇ ಹಂಸಕ್ಕೆ ಹೋಲಿಸಿದ್ದಾರೆ ನೋಡಿ. ನಿತ್ಯಾನಂದ ಎಂಬ ನೀರಿಗೆ ಆಶ್ರಯ ಸ್ಥಾನವಾದ. ಈಗಿನ ಕಾಲದಲ್ಲಿ ನಿತ್ಯಾನಂದ ಹೇಳೋದು ಕಷ್ಟನೇ. ನಾವು ದೇವ ಮುನಿಗಳ ಮನಸ್ಸು ಎಂಬ ತಾವರೆಯುಳ್ಳ ಪರಿಶುದ್ಧವಾದ. ನೋಡಿ, ದೇವ ಮುನಿಗಳ ಮನಸ್ಸು ಹೇಗಿರುತ್ತೆ? ಪರಿಶುದ್ಧವಾದ. ಅದಕ್ಕೆ ಕೊಟ್ಟಿರ್ತಕ್ಕಂಥ ವಿಶೇಷಣ ಎಷ್ಟು ಅನ್ವರ್ಥವಾಗಿದೆ ನೋಡಿ. ಸಜ್ಜನರು ಎಂಬ ಪಕ್ಷಿಗಳಿಂದ ಸೇವಿಸಲ್ಪಟ್ಟಿರುವ ಈಶ್ವರ ಧ್ಯಾನ ಎಂಬ ಸರೋವರವನ್ನು ಸೇರಿ ಚಿರಕಾಲ ನೆಲೆಸು. ದುಷ್ಟರ ಆಶ್ರಯವಿಲ್ಲವೆಂಬ ಕೆಳಗುಂಡಿಯಲ್ಲಿ ಅಲೆದಾಡುವ ಆಯಾಸ ನಿನಗೇಕೆ ಬೇಕು? ಹಂಸ ಪದ್ಮವಿನಂ ಸಮಿಚ್ಯತಿ ಯಥಾ ನೀಲಂಬುದಂ ಚಾತಕಃ ಕೋಕಕ್ಕೋಕನದ ಪ್ರಿಯಂ ಪ್ರತಿದಂ ಚಂದ್ರಂ ಚಕೋರಸ್ತತ ಚೇತೋ ವಾಂಛತಿ ಮಾಮಕಂ ಪಶುಪತೆ ಚಿನ್ಮಾರ್ಗಮೃಗ್ಯಂ ವಿಭೋ ಗೌರೀನಾಥ ಭವತ್ಪದಾಬ್ಜಯುಗಲಂ ಕೈವಲ್ಯ ಸೌಖ್ಯಪ್ರದಂ. ಶಿವಾನಂದ ಲಹರಿ 59ನೇ ಶ್ಲೋಕ. ಎಲೈ ಪಶುಪತಿಯೇ ಪಶೂನಾಂ ಪತಯೇ ನಮಃ. ಸ್ಪಷ್ಟವಾಗಿದೆ ವೇದದಲ್ಲಿ. ಪಶುಪತಿ ಅಂತ ಯಾಕೆ ಅವನಿಗೆ ಬಂದಿದ್ದು? ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ದಾನ ಮಾಡಿದ. ನೀವು ಕೇಳಿರ್ತೀರ ಪ್ರಾಯಶಃ ಗಣೇಶ್ ಅವರು ಪಂಚಮಹಾಕಾವ್ಯಗಳು ಮಾಡುವಾಗ ಕಿರಾತಾರ್ಜುನದಲ್ಲಿ ಬರುತ್ತೆ ಆ ಸಂದರ್ಭ. ಸೊ ಒಂದೇ ಇದಕ್ಕೆ ಇಬ್ಬರೂ ಬಾಣ ಬಿಡ್ತಾರೆ. ಶಿವನೂ ಬಾಣ ಬಿಡ್ತಾನೆ, ಅರ್ಜುನನೂ ಬಾಣ ಬಿಡ್ತಾನೆ. ಬಾಣ ಬಿಟ್ಟಾಗ ಯಾರ ಬಾಣದಿಂದ ಹಂದಿ ಸತ್ತೋಯ್ತು ಅಂತ ಇಬ್ಬರಲ್ಲಿ ವಾಗ್ವಾದ ಬಂದು
ಆಮೇಲೆ ಯುದ್ಧದಲ್ಲಿ ಪರಿಣಾಮ ಆಗತ್ತೆ. 3 ಹಗಲು 3 ರಾತ್ರಿ ದಿಟ್ಟವಾಗಿ ಯುದ್ಧ ಮಾಡ್ತಾನೆ ಅರ್ಜುನ ಅವನ ಜೊತೆ, ಕಿರಾತನ ಜೊತೆ. ಕೊನೆಗೆ ಪ್ರಜ್ಞಾಶೂನ್ಯನಾಗಿ ಬಿದ್ದು ಪ್ರಜ್ಞೆ ಕಳ್ಕೊಂಡು ಎದ್ದ ಮೇಲೆ ನೋಡ್ತಾನೆ, ಕಿರಾತ ಇಲ್ಲ, ಅಲ್ಲಿರೋದೇ ಪರಮೇಶ್ವರ. ಪರಮೇಶ್ವರ ಅವನಿಗೆ ಆಶೀರ್ವಾದ ಮಾಡಿ ದಿವ್ಯವಾಗಿರ್ತಕ್ಕಂಥ ಅಸ್ತ್ರ ಕೊಟ್ಟಿದ್ದರಿಂದನೇ ಪಾಶುಪತಾಸ್ತ್ರ ಪ್ರಾಪ್ತಿ ಅನ್ನೋದೇ ಕಿರಾತಾರ್ಜುನದ ಪರಮ ಉದ್ದೇಶ. ಅರ್ಜುನನಿಗೆ ಪಶುಪತಿಯ ಅನುಗ್ರಹ ಆಗಿದ್ದು. ಹಾಗೆ ಮುಖ್ಯವಾಗಿ ಪಶುಪತಿಯೇ ಹಂಸ ಪಕ್ಷಿಯು ತಾವರೆಯ ಕೊಳವನ್ನು, ಚಾತಕ ಪಕ್ಷಿ ನೀಲಮೇಘವನ್ನು. ನೋಡಿ, ಅದು ಪುರಾಣ ಸಂಪ್ರದಾಯ. ಈ ಚಾತಕ ಪಕ್ಷಿ ಹರಿದಿರ್ತಕ್ಕಂಥ ನೀರನ್ನು ಕುಡಿಯೋದಿಲ್ಲ, ನೇರವಾಗಿ ಮೋಡದ ನೀರನ್ನೇ ಕುಡಿಯತ್ತೆ ಅಂತ. ಅದಕ್ಕೆ ಭರ್ತೃಹರಿ ವರ್ಣನೆ ಮಾಡ್ತಾನೆ, ರೇ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರೂಯತಾಂ ಅಂಬೋದಾ ಬಹವೋ ಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾ ಕೇಚಿದ್ ವೃಷ್ಟಿಭಿ ಆರ್ದ್ರಯಂತಿ ವಸುಧಾಂ ಗರ್ಜಂತಿ ಕೇಚಿದ್ ವೃಥ ಯಂ ಯಂ ಪಶ್ಯಸಿ ತಸ್ಯ ತಸ್ಯ ಪುರತಃ ಮಾ ಬ್ರೂಹಿ ದಿನಂ ವಚಃ. ಎಲೆ ಈ ಚಾತಕ ಪಕ್ಷಿಯೇ, ಎಲ್ಲ ಮೋಡಗಳ ಹತ್ರನೂ ಹೋಗಿ ಬೇಡಬೇಡಪ್ಪ. ಕೆಲವು ಮೋಡಗಳು ಸುಮ್ಮನೆ ಆಕಾರದಲ್ಲಿರುತ್ತೆ, ನೀರು ಕೊಡಲ್ಲ. ಇನ್ನು ಕೆಲವು ಸುಮ್ಮನೆ ಗರ್ಜನೆ ಮಾಡಿ ಮುಂದಕ್ಕೆ ಹೋಗ್ಬಿಡುತ್ತೆ, ಅದರಿಂದ ನಿನಗೆ ಉಪಯೋಗ ಇಲ್ಲ. ಇನ್ನು ಕೆಲವು ಸುಮ್ಮನೆ ನೆಲ ತಣಿಸ್ಬಿಟ್ಟು ಮುಂದಕ್ಕೆ ಹೋಗುತ್ತೆ, ಅದರಿಂದನೂ ಉಪಯೋಗ ಇಲ್ಲ. ಯಾವುದು ನಿಜವಾಗಿ ನೀರನ್ನು ಕೊಟ್ಟು ನಿನ್ನ ದಣಿವನ್ನು ಆರಿಸತ್ತೋ ಆ ಮೋಡದ ಹತ್ರ ಮಾತ್ರ ಹೋಗಿ ಬೇಡು ಅನ್ನೋದು ಹೊರಗಿನ ಅರ್ಥ. ಇನ್ನು ಒಳಗಿನ ಅರ್ಥ ಒಂದಿದೆ, ಅನ್ಯೋಕ್ತಿ ಅಂತ ಅದಕ್ಕೆ ಹೆಸರು. ಒಳಗಿನ ಅರ್ಥ ಏನು ಅಂದರೆ, ಚಾತಕ ಅನ್ನೋದಕ್ಕೆ ಭಿಕ್ಷುಕ ಅಂತ ಅರ್ಥ ಮಾಡಬೇಕು. ನೋಡಪ್ಪ ಭಿಕ್ಷುಕ, ಎಲ್ಲ ಹಣವಂತರ ಹತ್ರನೂ ಹೋಗಿ ಬೇಡಬೇಡ. ಕೆಲವರು ಕೊಡೋ ಹಾಗೆ ಮಾಡ್ತಾರೆ, ಆದರೆ ಕೊಡಲ್ಲ. ಇನ್ನು ಕೆಲವರು ಆಮೇಲೆ ಬಾ ಇಮೇಲ್ ಬಾ ಅಂದ್ಬಿಟ್ಟು ನಿನಗೆ ಸುತ್ತಿಸ್ತಾರೆ, ಅವ್ರ ಹತ್ರ ಹೋಗಬೇಡ. ಯಾರು ನಿಜವಾಗಿ ನಿನಗೆ ದಾನ ಕೊಡ್ತಾರೆ ಅವ್ರ ಹತ್ರ ಮಾತ್ರ ಹೋಗಿ ಬೇಡು ಅನ್ನೋದು ಎರಡನೇ ಅರ್ಥ. ನಾನು ಪಾಠ ಮಾಡ್ತಾ ಇದ್ದಾಗ 3ನೇ ಅರ್ಥವನ್ನು ಮಕ್ಕಳಿಗೆ ಹೇಳ್ತಾ ಇದ್ದೆ. ನೋಡಿಪ್ಪ ವಿದ್ಯಾರ್ಥಿಗಳೇ, ಎಲ್ಲ ಅಧ್ಯಾಪಕರ ಹತ್ರನೂ ಹೋಗಿ ಡೌಟ್ಸು ಅಂತ ಕೇಳಬೇಡಿ. ಕೆಲವರು ನನಗೆ ಟೈಮ್ ಇಲ್ಲ ಅಂತಾರೆ, ಇನ್ನು ಕೆಲವರು ನಾಳೆ ಬಾ ಅಂತಾರೆ, ಇಂಥ ಸ್ಟುಪಿಡ್ ಕ್ವೆಶ್ಚನ್ನ ಕೇಳೋ ನೀನೇ ಓದು ಅಂತಾರೆ. ಅಂಥವ್ರ ಹತ್ರ ದಯವಿಟ್ಟು ಹೋಗಬೇಡ. ಯಾರು ನಿಜವಾಗಿ ನಿನ್ನ ಡೌಟ್ಸ್ ಕ್ಲಾರಿಫೈ ಮಾಡ್ತಾರೋ ಅವ್ರ ಹತ್ರ ಮಾತ್ರ ಹೋಗಿ ಕೇಳು ಅಂತ. ಸೊ ಆ ರೀತಿಯಾಗಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಕ್ಕಂಥದ್ದು ಶಬ್ದ ಇರೋದ್ರಿಂದ ಅದಕ್ಕೆ ಅನ್ಯೋಕ್ತಿ ಎಂಬುದಾಗಿ ಹೆಸರು. ಭರ್ತೃಹರಿ ಅದನ್ನು ಪ್ರಸಿದ್ಧಿ ಮಾಡಿದ ಲೋಕದಲ್ಲಿ. ಚಕೋರ ಪಕ್ಷಿ ಚಂದ್ರನನ್ನು ಯಾವಾಗಲೂ ಬಯಸುತ್ತದೆ, ಅದರಂತೆಯೇ ಎಲೆ ಗೌರಿನಾಥನೇ. ನೋಡಿ, ಶಿವನಿಗೆ ಗೌರಿನಾಥ ಅಂತ ಬೆಳೆಸ್ತಾರೆ. ಗೌರಿ ಶಿಖರ, ಗೌರಿಯಲ್ಲಿ ತಪಸ್ಸು ಮಾಡಿದ್ರಿಂದ ಗೌರಿ ಶಿಖರ ಅಂತ ಹೆಸರು ಬಂದಿದ್ದು. ಮೊದಲು ಅದಕ್ಕೆ ಗೌರಿ ಶಿಖರ ಅಂತ ಹೆಸರಿರಲಿಲ್ಲ, ಅದು ಒಂದು ಶಿಖರವಾಗಿತ್ತು ಅಷ್ಟೇ. ಎಂಥ ತಪಸ್ಸು ಪಾರ್ವತಿ ಮಾಡಿದ್ದು ಪರಮೇಶ್ವರನನ್ನು ಪಡೆಯೋದಕ್ಕೆ. ಏಕೆಂದರೆ ಯಾವಾಗ ನೈಜಿಕವಾಗಿರ್ತಕ್ಕಂತಹ ದೈಹಿಕವಾಗಿರ್ತಕ್ಕಂಥ ಸೌಂದರ್ಯದಿಂದ ಶಿವನನ್ನು ಮನಸ್ಸು ಗೆಲ್ಲಕ್ಕಾಗಲಿಲ್ವೋ, ಶಿವ ಮಾಯ ಆಗಿಬಿಟ್ನೋ, ಮನ್ಮಥ ಸುಟ್ಟು ಬೂದಿ ಆಗಿಬಿಟ್ನೋ, ಮನ್ಮಥನಿಗೆ ಅಮರಕೋಶದಲ್ಲಿರ್ತಕ್ಕಂಥ 24 ಪರ್ಯಾಯ ಪದದಲ್ಲಿ 8ನೇ ಪರ್ಯಾಯ ಪದವಾಗಿರ್ತಕ್ಕಂಥ ಅನಂಗ ಎಂಬತಕ್ಕಂಥದ್ದು ಬಳಕೆಗೆ ಬಂತೋ, ಆವಾಗ ಪಾರ್ವತಿ ನಾನು ಶಿವನನ್ನು ತಪಸ್ ಮಾಡೇ ಗೆಲ್ತೀನಿ ಅಂತ ಹಠ ತೊಟ್ಲು. ಡೈಮಂಡ್ ಕಟ್ ಡೈಮಂಡ್ ಅಲ್ಲ, ಪೆನೆನ್ಸ್ ಕಟ್ ಪೆನೆನ್ಸ್. ಶಿವ ತಪಸ್ಸು ಮಾಡಿ ನಾನು ತಪಸ್ಸೇ ಮಾಡಿ ಅವನನ್ನು ಗೆಲ್ತೀನಿ ಅಂತ. ಪಾರ್ವತಿ ತನ್ನ ಮಟ್ಟಿಗೆ ಏರ್ಲಿ ಅನ್ನೋ ದೃಷ್ಟಿಯಿಂದ ಅವನು ಮಾಯ ಆಗಿದ್ದು. ವಟು ವೇಷದಲ್ಲಿ ಬಂದು ಪಾರ್ವತಿಗೆ ಪ್ರಶ್ನೆ ಕೇಳ್ತಾನೆ, ಅಮ್ಮ ಪಾರ್ವತಿ, ನಿನಗೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ಶಿವನನ್ನು ಮದುವೆ ಆಗ್ತೀನಿ ಅಂತೀಯಲ್ಲ, ಅವನು ಮುದುಕ, ನೀನು ನೋಡಿದ್ರೆ ಚಿಕ್ಕ ಹುಡುಗಿ. ನೀನಿರೋದು ಅರಮನೆಯಲ್ಲಿ, ಅವನಿರೋದು ಸ್ಮಶಾನದಲ್ಲಿ. ನೀನು ದೇಹಕ್ಕೆ ಬಳ್ಕೊಳ್ಳೋದು ಸುಗಂಧ ದ್ರವ್ಯಗಳು, ಅವನ ದೇಹಕ್ಕೆ ಬಳ್ಕೊಳ್ಳೋದು ಸತ್ತವರ ಚಿತಾಭಸ್ಮ. ನೀನು ಹೋಗೋದು ಆನೆ ಅಂಬಾರಿ ಮೇಲೆ, ಅವನು ಹೋಗೋದು ಮುದಿ ಎತ್ತಿನ ಮೇಲೆ. ಆ ಎತ್ತು ಯಾವಾಗ ಬಿದ್ದು ಹೋಗ್ಬಿಡತ್ತೋ ಗೊತ್ತಿಲ್ಲ. ಹಾಗಿರುವಾಗ ಹೋಗಿ ಹೋಗಿ ಅವನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೀಯಲ್ಲ, ನಿನಗೆ ಬುದ್ಧಿ ಇಲ್ಲ ಅಂತ ಹೇಳಿದಾಗ ಪಾರ್ವತಿ ಏನು ಹೇಳ್ತಾಳೆ? ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ ವಟುಗೆ. ನಿನಗೆ ಶಿವ ಅಂದರೆ ಯಾರು ಅಂತಲೇ ಗೊತ್ತಿಲ್ಲಪ್ಪ. ಯಾವ ಸಾಮಾನ್ಯರಿಗೂ ಅಸಾಮಾನ್ಯರನ್ನ ಅಳಿತಕ್ಕಂಥ ಶಕ್ತಿ ಇರಲ್ಲ. ದಯವಿಟ್ಟಿಂದ ಹೊರಟೋಗು. ಯಾರು ಮಹಾತ್ಮರ ಬಗ್ಗೆ ಬಾಯಿಂದ ಕೆಟ್ಟ ಮಾತನ್ನು ಆಡ್ತಾರೋ ಅವ್ರಿಗೆ ಮಾತ್ರ ಪಾಪ ಬರಲ್ಲ, ಯಾರು ಕಿವಿಯಿಂದ ಕೇಳ್ತಾರೋ ಅವ್ರಿಗೂ ಪಾಪ ಬರುತ್ತೆ. ನೀನಾಡೋ ಕೆಟ್ಟ ಮಾತಿಂದ ನಾನು ಯಾಕೆ ಪಾಪ ಕಟ್ಕೊಳ್ಳಿ, ದಯವಿಟ್ಟಿಂದ ಹೊರಟೋಗು ಅಂತ ಶಿವನಿಗೆ ಹೇಳ್ತಾಳೆ. ಆವಾಗ ಎಷ್ಟು ಸಂತೋಷ ಆಗುತ್ತೆ ಶಿವನಿಗೆ ಅಂದರೆ, ಅಬ್ಬಾ ಇದ್ದರೆ ಇಂಥ ಹೆಂಡತಿ ಇರಬೇಕು. ಆವಾಗ ಹೇಳ್ತಾನೆ ನೋಡಿ, ಅದ್ಯ ಪ್ರವೃತ್ತಿ ಅವನ ತಾಂಗಿ ತವಾಸ್ಮಿ ದಾಸಃ ಕ್ರೀತಃ ತಪೋಬಿರಿತವಾದನಿ ಚಂದ್ರಮೌಳು ಅಹ್ನಾಯಸಾನಯಮಜಂ ಕ್ರಮಮುತ್ಸ ಸರ್ಜ. 73ನೇ ಶ್ಲೋಕ 5ನೇ ಸರ್ಗ, ಕುಮಾರ ಸಂಭವ, ಕಾಳಿದಾಸ ಶಿವಪುರಾಣ ಆಧಾರವಾಗಿ ಬರ್ಕೊಂಡಿರ್ತಕ್ಕಂಥ ಮಹಾಕಾವ್ಯ. ಇವತ್ತಿಂದ ನಾನು ನಿನಗೆ ದಾಸ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾನೆ. ಅದಕ್ಕೆ ನಮ್ಮಲ್ಲಿ ಕೆಲವರು ಮನೇಲಿ ಬೋರ್ಡ್ ಹಾಕ್ಕೊಂಡಿರಲ್ವಾ, ಐ ಆಮ್ ದ ಬಾಸ್ ಆಫ್ ದ ಹೌಸ್ ಇಫ್ ಮೈ ವೈಫ್ ಸೇಸ್ ಸೋ. ವೈಫ್ ಶುಡ್ ಸೇ ದಟ್ ಈಸ್ ಬಾಸ್ ಬಿಕಾಸ್ ಶಿ ಈಸ್ ವೆರಿ ಪವರ್ಫುಲ್. ಚಕೋರ ಪಕ್ಷಿ ಚಂದ್ರನನ್ನು ಯಾವಾಗಲೂ ಬಯಸುತ್ತದೆ, ಅದರಂತೆಯೇ ಗೌರಿನಾಥನೇ. ಗೌರಿನಾಥ ಶಾಸ್ತ್ರಿ ಅಂತ ಬೆನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಒಬ್ಬರು ಸಂಸ್ಕೃತ ಪ್ರೊಫೆಸರ್ ಇದ್ದರು.
ಆಮೇಲೆ ಸಂಪೂರ್ಣಾನಂದ ವಿಶ್ವವಿದ್ಯಾಲಯಕ್ಕೂ ವೈಸ್ ಚಾನ್ಸಲರ್ ಹೋದರು. ವೈಸ್ ಚಾನ್ಸಲರ್ ಅವರು, ಚಾನ್ಸಲರ್ ವೈಸಸ್ ಅಲ್ಲ. ಅವರು ಎಂಥ ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ ಅಂದರೆ ಗೌರಿನಾಥ್ ಶಾಸ್ತ್ರಿ ಅಂದರೆ ಇಟ್ ಆಸ್ ಸ್ಟ್ಯಾಂಪ್ ಆಫ್ ಅಥಾರಿಟಿ ಬನಾರಸ್ಸಲ್ಲಿ ಇವತ್ತಿಗೂ ಕೂಡ. ಎಲೆ ವಿಭುವೆ ಚಿನ್ಮಾರ್ಗದ ಮೂಲಕ ಹುಡುಕಿದರೆ ನೋಡಿ, ಚಿತ್ಯೈ ನಮಃ, ಚಿತ್ಶಕ್ತ್ಯೈ ನಮಃ, ಲಲಿತಾ ಸಹಸ್ರನಾಮ, ಚಿನ್ಮುದ್ರಿತ ಕರಕಮಲಂ, ಚಿಂತಿತ ಭಕ್ತೇಷ್ಟದಂ ವಿವದಂ, ಅದಕ್ಕೆ ಹೇಳ್ತಕ್ಕಂಥದ್ದು. ಶಂಕರಾಚಾರ್ಯದ ಚಿನ್ಮುದ್ರ, ಭಗವದ್ ರಾಮಾನುಜರದು ಅಂಜಲಿ ಮುದ್ರ, ಮಧ್ವಾಚಾರ್ಯದು ಕರ್ತರಿ ಮುದ್ರ. ಮುದ್ರಾ ಅಕಾರ್ಡಿಂಗ್ ಟು 3 ಆಚಾರ್ಯಸ್ ಅಂತಲೇ ಮಾತಾಡ್ಬೋದು. ಸೊ ಒಂದೊಂದಕ್ಕೂ ಏನು ಹಿನ್ನೆಲೆ ಇದೆ, ಆ ಮುದ್ರೆಗಿರ್ತಕ್ಕಂಥ ಹಿನ್ನೆಲೆ ಏನು, ಅದರಲ್ಲಿರ್ತಕ್ಕಂಥ ಒಳಾರ್ಥ ಏನು, ಅದು ಸೂಚಿಸ್ತಕ್ಕಂತಹ ಪ್ರಕಾಶಮಾನವಾಗಿರ್ತಕ್ಕಂಥ ಅರ್ಥಗಳೇನು, ಎಷ್ಟು ಅಗಾಧವಾಗಿದೆ ನಾವು ತಿಳ್ಕೋಬೇಕಾಗಿರೋದು ಅಂದರೆ ನಮಗೇನೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿದ್ದೀವಿ ನಾವು. ಗೌರಿನಾಥನೇ ಚಿನ್ಮಾರ್ಗದ ಮೂಲಕ ಹುಡುಕಿದರೆ ಸಿಕ್ಕುವ ಮೋಕ್ಷ ಸುಖದಾಯಕವಾದ ನಿನ್ನ ಪಾದಾಂಬುಜವನ್ನು ನನ್ನ ಮನಸ್ಸು ಬಯಸುತ್ತದೆ. ಹಂಸೋಪನಿಷತ್ ಅಂತಲೇ ಒಂದು ಉಪನಿಷತ್ ಇದೆಯಪ್ಪ. 186 ಉಪನಿಷತ್ತುಗಳಲ್ಲಿ ಹಂಸೋಪನಿಷತ್ ಅಂತಲೇ ಒಂದು ಉಪನಿಷತ್ತಿದೆ. ಅಥರ್ವ ವೇದಕ್ಕೆ ಸೇರಿರ್ತಕ್ಕಂಥದ್ದು. ಹಂಸ ಋಷಿ ಅವ್ಯಕ್ತ ಗಾಯತ್ರಿ ಛಂದ ಪರಮಹಂಸೋ ದೇವತಾ ಇತಿ ಹಂಸೋಪನಿಷದ್ ವಿನಿಯೋಗ. ಸೊ ಅಥರ್ವ ವೇದಕ್ಕೆ ಸೇರಿರ್ತಕ್ಕಂಥದ್ದು ಒಂದು ಉಪನಿಷತ್ತೇ ಹಂಸದ ಮೇಲೆ ಬಳಕೆಯಲ್ಲಿದೆ. ಸನತ್ಸುಜಾತ ಗೌತಮರಿಗೆ ಹೇಳಿರ್ತಕ್ಕಂಥ ಉಪನಿಷತ್ತು ಇದು ಹಂಸೋಪನಿಷತ್ ಅನ್ನೋದು. ಸನ್ಯಾಸಿಗಳಲ್ಲಿ 4 ವಿಧ: ಕುಟೀಚಕ, ಬಹುದಕ, ಹಂಸ, ಪರಮಹಂಸ. ಜೀವನ್ಮುಕ್ತಿ ವಿವೇಕದಲ್ಲೂ ಕೂಡ ವಿದ್ಯಾರಣ್ಯರು ಸುದೀರ್ಘವಾಗಿ ವರ್ಣನೆ ಮಾಡ್ತಾರೆ ಈ ಒಂದು ಸನ್ಯಾಸಿಗೂ ಇನ್ನೊಂದು ಸನ್ಯಾಸಿಗೂ ಏನು ವ್ಯತ್ಯಾಸ ಅಂತ. ಹಾಗೆಯೇ ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಈ ಮಂತ್ರ ನೈಷಧ ಕಾವ್ಯದ 3ಯ ಸರ್ಗದಲ್ಲಿ ದಮಯಂತಿಯನ್ನು ಕುರಿತು ನಳನ ಬಗ್ಗೆ ಉತ್ಸಾಹ ಕೆರಳಿಸ್ತಕ್ಕಂಥದ್ದು ಯಾವುದು ಅಂದರೆ ಅದೇ ಹಂಸ. ನೋಡಿ, ಆಕಾಶ ಮಾರ್ಗದಿಂದ ದಮಯಂತಿ ಪತ್ರ ಬಂದು ಇಳಿಯತ್ತೆ ಆ ಹಂಸ. ರಾಜೋಚಿತವಾಗಿರ್ತಕ್ಕಂಥ ಹಂಸ, ಬಂಗಾರದ ಬಣ್ಣದ ಹಂಸ, ಬಿಳಿ ರೆಕ್ಕೆಗಳಿಂದ ಕೂಡಿಕೊಂಡು ದಮಯಂತಿ ಪತ್ರ ಬಂದು 137 ಶ್ಲೋಕದಿಂದ ನಳನ ವರ್ಣನೆಯನ್ನು ಮಾಡುತ್ತೆ ಹಂಸ. ಅಕುಂಚಿತಾಭ್ಯಾಮತ ಪಕ್ಷತಿಭ್ಯಾಂ ನಭೋ ವಿಭಾಗ ತರಸಾವತೀರ್ಯ ನಿವೇಶ ದೇಶ ತತದೂತ ಪಕ್ಷ ಪಪಾತ ಭೂಮ ಉಪಭೈಮಿ ಹಂಸ ಆಕಸ್ಮಿಕ ಪಕ್ಷ ಪುಟಾಹತಾಯ ಕ್ಷಿತೇಸ್ತದಾಯಸ್ವನ ಉಚ್ಚಚಾರ ದ್ರಾಗಣ್ಯ ವಿನ್ಯಸ್ತದೃಶಸ್ಯ ತಸ್ಯ ಸಂಭ್ರಾಂತಮಂತಃಕರಣಂಚಕಾರ ನೇತ್ರಾಣಿ ವೈದರ್ಭಸುತ ಸಕೀನ ವಿಮುಕ್ತ ತತ್ತದ್ವಿಷಯಗ್ರಹಾಣಿ ಪ್ರಾಪುಸ್ತಮೇಕಂ ನಿರಪಾಕ್ಯ ರೂಪಂ ಬ್ರಹ್ಮೇವ ಚೇತಾಂಸಿ ಯತವ್ರತಾನಾಂ ಹಂಸಂತನೌ ಸನ್ನಿಹಿತಂಚರಂತಂ ಮುನೇರ್ಮನೋವೃತ್ತಿರಿವ ಸ್ವೀಕಾಯ ಗೃಹೀತು ಕಾಮಾದರಿಣಾಶಯೇ ಯತ್ನಾದಸೌ ನಿಶ್ಚರತಾಂಜಗಾಹೆ ತಾಮಿಂಗಿತೈರಪ್ಯನುಮಾಯ ಮಾಯಾ ಮಯಿನ್ನ ಧೈರ್ಯ ದ್ವಿದುತ್ಪಪಾತ ತತ್ಪಾಣಿಮಾತ್ಮೋಪರಿ ಪಾತು ಕಂತು ಮೋಘಂ ವಿತೇನೆ ಪ್ರತಿಲಾಘವೇನ ವ್ಯರ್ಥೀಕೃತಂ ಪತ್ರರತೇನ ತೇನ. ಈ ರೀತಿ ಹೋಗುತ್ತೆ 137 ಶ್ಲೋಕ ನೈಷಧ ಕಾವ್ಯದಲ್ಲಿ. ಸೊ ಅಲ್ಲಿ ಹಂಸ ಅನ್ನೋದು ಬಂದು ದಮಯಂತಿ ಹತ್ರ ನಳನ ಬಗ್ಗೆ ಉತ್ಸಾಹ ಕೆರಳಿಸೋದಕ್ಕೆ ಹೇಳುತ್ತೆ. ನೋಡಿ, 10 × 10 × 10 17 ಸಲ ಗುಣಾಕಾರ ಮಾಡಿದ್ರೆ ಪರಾರ್ಧ ಅಂತ ಒಂದು ಸಂಖ್ಯೆ ಬರುತ್ತೆ. ನೋಡಿ, ನಮ್ಮ ಹಿಂದಿನವರು ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ರು ಅಂದರೆ ಲೋಕಕ್ಕೆ 0 ಕೊಟ್ಟವರು ನಾವೇ, ಪರಾರ್ಧ ಕೊಟ್ಟವರು ನಾವೇ. 10⁻17 ಅಲ್ಲಿ ತನಕ ಗುಣಾಕಾರ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿತ್ತು. ಏಕಂ, ದಶ, ಶತಂಚೈವ, ಸಹಸ್ರಂ, ಅಯುತಂತತ, ಲಕ್ಷಂಚ, ಪ್ರಯುತಂಚೈವ, ಕೋಟಿ, ಅರ್ಬುದಮೇವ ಚ, ವೃಂದಂ, ಖರ್ವೋ, ನಿಖರ್ವಶ್ಚ, ಶಂಖಃ, ಪದ್ಮಶ್ಚ, ಸಾಗರಃ, ಅಂತ್ಯಂ, ಮಧ್ಯಂ, ಪರಾರ್ಧಂಚ, ದಶಾವೃದ್ಧ್ಯ ಯಥಾಕ್ರಮಂ. 10 × 10 17 ಟೈಮ್ಸ್ ಗುಣಾಕಾರ ಮಾಡಿದ್ರೆ ಪರಾರ್ಧ ಎಂಬತಕ್ಕಂಥ ಸಂಖ್ಯೆ ಬರುತ್ತೆ. ಅಷ್ಟು ಎಣಿಸಿದ್ರೂ ಕೂಡ ನಳನ ಗುಣ ಪೂರ್ತಿ ಗುಣಗಾನ ಮಾಡೋಕ್ಕಾಗಲ್ಲ. ನಿನಗೆ ನಿಜವಾಗಿರ್ತಕ್ಕಂಥ ವರ ಅಂದರೆ ನಳನೇ. ಇನ್ನು ಯಾರನ್ನೂ ನಿನ್ನ ಮದುವೆ ಆಗಬೇಡ ಅಂದ್ಬಿಟ್ಟು ಹಂಸ ದಮಯಂತಿಗೆ ಕಾಡಿಗೆ ಕರ್ಕೊಂಡೋಗ್ಬಿಟ್ಟು ನಳನ ಗುಣಗಾನ ಮಾಡ್ತಾ ಹೇಳುತ್ತೆ. ಯದಿ ತ್ರಯೋಕೀ ಗಣನಾ ಪರಾ ಸ್ಯಾತ್ ತಸ್ಯಾತ್ ಸಮಾಪ್ತಿರ್ ಯದಿ ನಾಯುಷ ಸ್ಯಾತ್ ಪಾರೇ ಪರಾರ್ಧಂ ಗಣಿತಂ ಯದಿ ಸ್ಯಾತ್ ಗಣೇಯ ನಿಶೇಷ ಗುಣೋಪಿ ಸ್ಯಾತ್. ಈ ರೀತಿಯಾಗಿ ವರ್ಣನೆ ಮಾಡ್ತಾ ಅಲ್ಲೂ ಕೂಡ ಹಂಸ ಪ್ರಸಂಗ ಅನ್ನೋದು ಸುಪ್ರಸಿದ್ಧವಾಗಿ ನಮಗೆ ಬರುತ್ತೆ. ಮತ್ತು ಹಂಸ ಎಂಬ ವರ್ಗಕ್ಕೆ ಸೇರತಕ್ಕಂಥ ಸನ್ಯಾಸಿಗಳು ಹೇಗಿರಬೇಕು, ಬಹುದಕನಿಗೂ ಕುಟೀಚಕನಿಗೂ ಏನು ವ್ಯತ್ಯಾಸ, ಕುಟೀಚನಿಗೂ ಹಂಸನಿಗೂ ಏನು ವ್ಯತ್ಯಾಸ, ಹಂಸನಿಗೂ ಪರಮಹಂಸನಿಗೂ ಏನು ವ್ಯತ್ಯಾಸ ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ನೋಡಿ, ಹಂಸ ಎಂಬ ವರ್ಗಕ್ಕೆ ಸೇರಿದ ಸನ್ಯಾಸಿಗಳು ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ಬ್ರೀಫ್ ಕನ್ಸೈಸ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಅಂದ್ಬಿಟ್ಟು 4 ವಾಲ್ಯೂಮ್ ಬರೆದಿದ್ದಾರೆ. ಅಲ್ಲಿ ಬರೆದಿರ್ತಕ್ಕಂಥ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಂಬಂದು ನಾನು ಹೇಳ್ತಾ ಇರೋದು, ನನ್ನ ಮಾತಲ್ಲ, ಹರ್ಷಾನಂದ ಮಹಾರಾಜ್ ಅವರ ಮಾತು.
ಹಂಸ ಎಂಬ ವರ್ಗಕ್ಕೆ ಸೇರಿದ ಸನ್ಯಾಸಿಗಳು ಒಂದು ಹಳ್ಳಿಯಲ್ಲಿ ಒಂದು ರಾತ್ರಿಗಿಂತಲೂ ಹೆಚ್ಚು ಕಾಲ ಇರಬಾರದು. ಅದಕ್ಕೆ ನಮಗೇನು ಕರೀತಾರೆ? ಅನಿಕೇತನ ಅಂತ ಹೇಳೋದು. ನಿಕೇತನ ಅಂದರೆ ಮನೆ. ನಾನು ನನ್ನದು ಅಭಿಮಾನ ಹುಟ್ಟುಬಿಡತ್ತೆ ನೋಡಿ. ಸನ್ಯಾಸಿಗಳಿಗೆ ಯಾವುದೇ ಅಭಿಮಾನ ಇರಬಾರ್ದು ಮನೆ ಕಡೆ. ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ತಮಾಷೆ ಮಾಡ್ತಾಯಿದ್ರು. ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ ಅಂತ. ಮನೆ ಕಡೆ ಜೋಪಾನ ಬುದ್ಧಿನೇ ಹೋಗ್ದದು, ಏನು ಸನ್ಯಾಸ ತೊಗೊಂಡ್ಬಿಡೋದು? ಸನ್ಯಾಸ ಅಂದರೆ ಬಿಡೋದಪ್ಪ, ತಗೊಳ್ಳೋದಲ್ಲ. ಸಮ್ಯಕ್ ನ್ಯಾಸ ಸಂನ್ಯಾಸ ನ್ಯಾಸ ಏವ ತ್ಯರೇಚಯತ್. ಅದಕ್ಕೆ ಹೇಳೋದು ಮಹಾನಾರಾಯಣ ಉಪನಿಷತ್ತು. ನ್ಯಾಸ ಅಂದರೆ ಬಿಡೋದು, ಅಲಂಕಾರ ನ್ಯಾಸ. ಮೊದಲನೇ ಅಂಕಕ್ಕೆ ಅದಕ್ಕೆ ಹೆಸರಿಟ್ಟಿರ್ತಕ್ಕಂಥ ಮೃಚ್ಛಕಟಿಕಾ ನಾಟಕದಲ್ಲಿ ಶೂದ್ರಕ ಪ್ರವರ್ತಿತ ನ್ಯಾಸ ಇವ ಅಂತರಾತ್ಮ ಕಾಳಿದಾಸ ವರ್ಣನೆ ಮಾಡ್ತಾನೆ. 4ನೇ ಅಂಕದ ಕೊನೆಯ ಶ್ಲೋಕದಲ್ಲಿ ಶಕುಂತಲೆಯನ್ನು ಸರಿಯಾಗಿರ್ತಕ್ಕಂಥ ಗಂಡನ ಮನೆ ಕಳಿಸಿದ ಮೇಲೆ ನನ್ನ ಮನಸ್ಸು ಹೇಗೆ ಹಗುರವಾಗಿದೆ ಅಂದರೆ, ಸರಿಯಾಗಿರ್ತಕ್ಕಂಥ ಗಂಡನ ಮನೆಗೆ ಸೇರಿಸಿ ನಾನು ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಯಾರಿಂದನೂ ಸಾಲ ತೆಗೆದುಕೊಂಡ್ಬಂದು ಸಾಲ ತೀರಿಸಿದರೆ ಮನಸ್ಸು ಹೇಗೆ ನಿರಾಳ ಆಗತ್ತೋ, ಈಗ ನನ್ನ ಮನಸ್ಸು ಹಾಗೆ ನಿರಾಳ ಆಗಿದೆ ಅಂದ್ಬಿಟ್ಟು ಸಾಕು ತಂದೆಯಾಗಿರ್ತಕ್ಕಂಥ ಕಣ್ವ, ಸಾಕು ಮಗಳಾಗಿರ್ತಕ್ಕಂಥ ಶಕುಂತಲೆಯನ್ನು ರಾಜನ ಮನೆಯಾಗಿರ್ತಕ್ಕಂಥ ದುಷ್ಯಂತನ ಅರಮನೆ ಕಳಿಸ್ಬಿಟ್ಟು ಹೇಳ್ತಕ್ಕಂಥ ಮಾತು. ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮದ್ಯ ಸಂಪ್ರೇಷ್ಯ ಪರಿಗ್ರಹೀತು ಜಾತೋ ಮಮಾಯಂ ವಿಷದ ಪ್ರಕಾಮಂ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ. ಶಾಕುಂತಲ ನಾಟಕದ 4ನೇ ಅಂಕದ ಕೊನೆಯ ಶ್ಲೋಕ. ಈ ದೃಷ್ಟಿಯಿಂದ ಅದ್ವೈತ ವೇದಾಂತದ ಸೋಹಂ ಹಂಸಃ ಎಂಬ ಮಂತ್ರವು ಹಂಸ ಮಂತ್ರ ಎಂಬುದಾಗಿಯೇ ಖ್ಯಾತವಾಗಿದೆ. ಮಹಾಭಾರತದ ಸಭಾಪರ್ವದ 13ನೇ ಅಧ್ಯಾಯದಲ್ಲಿ ಬರುವಂತೆ ಮಹಾದಿರಾಜ ಜರಾಸಂಧನ ಸೇನಾಪತಿಯ ಹೆಸರು ಹಂಸ ಅಂತ. ಜರಾಸಂಧನಿಗೆ ಅನೇಕ ಜನ ಸೇನಾಪತಿಗಳಿದ್ದರು. ಒಬ್ಬ ಸೇನಾಪತಿಯ ಹೆಸರು ಹಂಸ ಅಂತ. ಭಾಗವತ 11ನೇ ಸ್ಕಂದದಲ್ಲಿ ಹಂಸಗೀತಾ ಬರುತ್ತದೆ ನೋಡಿ. ನಮ್ಮಲ್ಲಿ ಎಷ್ಟೋ ಗೀತೆಗಳಿದೆ. ನಮಗೆ ಗೊತ್ತಿರೋದು ಭಗವದ್ಗೀತೆ ಪ್ರಧಾನವಾಗಿ ಗೀತೆ ಅಂದರೆ. ಆದರೆ ಅದು ಒಂದೇ ಗೀತೆ ಅಂತ ದಯವಿಟ್ಟು ಭಾವಿಸ್ಕೋಬೇಡಿ. ಅಷ್ಟಾವಕ್ರ ಗೀತೆ, ಅವಧೂತ ಗೀತೆ, ಹಂಸಗೀತೆ, ನಾರದ ಗೀತೆ, ಶೌನಕ ಗೀತೆ, ಪಾಂಡವ ಗೀತೆ, ರುಬುಗೀತೆ, ರಮಣಗೀತೆ, ಈ ರೀತಿಯ ಗೋಪಿಕಾ ಗೀತೆ, ಈ ರೀತಿಯಾಗಿ 29 ಗೀತೆಗಳು ನಮ್ಮಲ್ಲಿರ್ತಕ್ಕಂಥದ್ದು. ಭಾಗವತದ 11ನೇ ಸ್ಕಂದದಲ್ಲಿ ಹಂಸಗೀತಾ ಬರುತ್ತದೆ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು ತ್ರಿಗುಣಗಳಿಂದ ಅತೀತ ಆಗುವುದು ಹೇಗೆ ಎಂದು ತಂದೆಯಾದ ಬ್ರಹ್ಮನನ್ನು ಪ್ರಶ್ನೆ ಮಾಡ್ತಾರೆ. ಬ್ರಹ್ಮ ಕೂಡಲೇ ಮಹಾವಿಷ್ಣುವನ್ನು ಸಂಪರ್ಕ ಮಾಡ್ತಾನೆ. ಆಗ ಮಹಾವಿಷ್ಣು ಹಂಸರೂಪವನ್ನು ತಾಳಿ ಬಂದು ಅವರಿಗೆ ಉಪದೇಶ ಮಾಡೋದೇ ಹಂಸಗೀತ. ಇದು ಹಂಸಗೀತ ಎಂಬುದಾಗಿ ಪ್ರಖ್ಯಾತ ಆಗಿರ್ತಕ್ಕಂಥದ್ದು. ಮತ್ತೆ ಮಹಾಭಾರತದ ಶಾಂತಿ ಪರ್ವ 299ನೇ ಅಧ್ಯಾಯದಲ್ಲಿ ಹಂಸಗೀತ ಇದೆ. ಸತ್ಯ, ಅಹಿಂಸೆ, ತಾಳ್ಮೆ, ಕ್ಷಮಾಗುಣವನ್ನು ವಿಸ್ತಾರವಾಗಿ ಹೇಳ್ತಕ್ಕಂಥದ್ದು ಹಂಸಗೀತ. ಬ್ರಹ್ಮವಿದ್ಯೋಪನಿಷತ್ನಲ್ಲಿ ಹಂಸವಿದ್ಯಾ ಎಂಬುದಾಗಿ ಒಂದು ಸುದೀರ್ಘವಾಗಿರ್ತಕ್ಕಂಥ ವರ್ಣನೆ ಇದೆ. ನಮ್ಮಲ್ಲಿ ಅನೇಕ ವಿದ್ಯೆಗಳಿದೆ, ಶಾಂಡಿಲ್ಯ ವಿದ್ಯಾ, ಆ ತರಹ. ಹಂಸವಿದ್ಯಾ ಎಂಬತಕ್ಕಂಥದ್ದು ಒಂದು ವಿದ್ಯೆ. ವೇದಾಂತ ದೇಶಿಕರು ಕಾಳಿದಾಸನ ಮೇಘದೂತದಂತೆಯೇ ಹಂಸ ಸಂದೇಶ ಎಂಬುದಾಗಿ ಒಂದು ಕಾವ್ಯವನ್ನು ಬರೆದಿದ್ದಾರೆ ನೋಡಿ. ಮೂಲ ಸಂದೇಶ ಕಾವ್ಯ ಯಾವುದು? ಕಾಳಿದಾಸನ ಮೇಘ ಸಂದೇಶವೇ ಆದಿ. ಅದನ್ನಿಟ್ಕೊಂಡು 530 ಸಂದೇಶ ಕಾವ್ಯಗಳು ನಮಗೆ ಇವತ್ತು ಸಿಗತ್ತೆ. ಒಂದು ಕಾಳಿದಾಸನ ಮೇಘದೂತವನ್ನು ಇಟ್ಕೊಂಡು, ಅದನ್ನಿಟ್ಕೊಂಡು ವೇದಾಂತ ದೇಶಿಕರು ಹಂಸ ಸಂದೇಶ ಅಂತಲೇ ಕಾವ್ಯ ಬರೆದಿದ್ದಾರೆ ನೋಡಿ. ಅದರಲ್ಲಿ 2 ಪ್ರಥಮಾಶ್ವಾಸ 60 ಶ್ಲೋಕಗಳು, ದ್ವಿತೀಯಾಶ್ವಾಸ 50 ಶ್ಲೋಕಗಳು. ಪ್ರಥಮಾಶ್ವಾಸದಲ್ಲಿ ರಾಮನಡೆಯಿಂದ ಲಂಕಾ ಪರ್ಯಂತ ವರ್ಣನೆ, 2ನೇ ಆಶ್ವಾಸದಲ್ಲಿ ಲಂಕಾ ಅಶೋಕವನದ ವರ್ಣನೆ. ಅಶೋಕ ಅಂದ್ರೇನು? ಶೋಕ ಇಲ್ಲದೆ ಇರೋದು ಅಶೋಕ ಅಂತ. ನಮ್ಮಲ್ಲಿರ್ತಕ್ಕಂಥ ಶೋಕ ಅಂದರೆ ದುಃಖ, ಅಶೋಕ ಅಂದರೆ ದುಃಖವಿಲ್ಲದೆ ಇರತಕ್ಕಂಥ ಜಾಗ ಅಂತ. ಗೋಕರ್ಣದಲ್ಲಿ 5 ಕಿಲೋಮೀಟರ್ ಆಚೆ ಬ್ರಹ್ಮರ್ಷಿ ದೈವರಾತರಿದ್ದರು. ದೈವರಾತರ ಜಾಗ ಅಶೋಕವನ ಅಂತ. ಈಗ ಅಲ್ಲಿ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂದ್ಬಿಟ್ಟು ಒಂದು ಯೂನಿವರ್ಸಿಟಿ ತೆರೀತಾ ಇದ್ದಾರೆ. ಆ ಜಾಗದಲ್ಲಿ ಸಮಸ್ತವಾಗಿರ್ತಕ್ಕಂಥ ಭಾರತೀಯ ಕಲೆಗಳು ಅಲ್ಲಿ ಬರಬೇಕು. ಭಾರತೀಯ ಸಂಗೀತ, ಭಾರತೀಯ ನೃತ್ಯ, ಭಾರತೀಯ ತತ್ವಶಾಸ್ತ್ರ, ಭಾರತೀಯ ವಾಸ್ತುಶಿಲ್ಪ ಅಷ್ಟನ್ನು ಒಂದು ಕಡೆ ತರಬೇಕು ಎಂಬತಕ್ಕಂಥ ಮಹದುದ್ದೇಶದಿಂದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಎಂಬುದಾಗಿ ಮೊನ್ನೆ ಭಾನುವಾರ ರಾಮಚಂದ್ರಾಪುರ ಮಠದಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಡಿಸೈಡ್ ಆಗಿದೆ. ಸೊ ಆ ದೃಷ್ಟಿಯಿಂದ ಸಮಗ್ರವಾಗಿರ್ತಕ್ಕಂಥ ಹಂಸ ಎಂಬತಕ್ಕಂಥದ್ದು ಆ ರೀತಿಯಾಗಿ ಬರುತ್ತೆ. ಹಂಸೋ ವಿಭಾತಿ ನಳಿನೀಪದ ಪಂಚಮಧ್ಯೆ ಸಿಂಹೋ ವಿಭಾತಿ ಗಿರಿಗಹ್ವರ ಕಂದರಾಸು ಜಾತ್ಯೋ ವಿಭಾತಿ ತುರಗಃ ರಣಯುದ್ಧ ಮಧ್ಯೆ ವಿದ್ವಾನ್ ವಿಭಾತಿ ಪುರುಷೇಶು ವಿಚಕ್ಷಣೇಶು. ತಾವರೆ ಎಳಸಿನ ನಡುವೆ ಹಂಸ ಶೋಭಿಸುತ್ತದೆ, ಗಿರಿಗಹ್ವರಗಳಲ್ಲಿ ಸಿಂಹ ಶೋಭಿಸುತ್ತದೆ, ಒಳ್ಳೆ ಕುದುರೆ ರಣರಂಗದಲ್ಲಿ ಶೋಭಿಸುತ್ತದೆ, ವಿದ್ವಾಂಸರು ವಿಚಕ್ಷಣರಾದ ಪುರುಷರ ನಡುವೆ ಶೋಭಿಸುತ್ತಾರೆ.
ಹಂಸಃ ಪ್ರೇತವನೇ ನರಮತೆ, ಚಾಣಕ್ಯ ಸೂತ್ರ. ಹಂಸ ಸ್ಮಶಾನದಲ್ಲಿ ವಿಹರಿಸೋದಿಲ್ಲ ಅನ್ನೋ ದೃಷ್ಟಿಯಿಂದ ಸ್ವಾನ್ ಅಂಡ್ ಈಗಲ್ ಅಂತಾನೆ ಸಿ ಡಿ ನರಸಿಂಹಯ್ಯನವರು ಒಂದು ನಾವೆಲ್ ಬರೆದಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಶಿಮ್ಲಾನಲ್ಲಿ ಅದು ಪ್ರಕಟ ಆಗಿದೆ. ಸದಾಶಿವ ಬ್ರಹ್ಮೇಂದ್ರರ ಸಂಗೀತ ಕೃತಿಗಳು ನೋಡಿ, ಕೀರ್ತನೆಗಳು, ಪ್ರತಿಯೊಂದರಲ್ಲೂ ಕೂಡ ಹಂಸ ಅನ್ನೋದು ಬಂದೇ ಬರುತ್ತೆ. ಸ್ಮರ ವಾರಂ ವಾರಂ ಆ ಸಂಗೀತ ಕೃತಿ ತೆಗೆದು ನೋಡಿ, ಕೊನೆಗೆ ಹೆಂಗೆ ಎಂಡಾಗತ್ತೆ, ಪರಮಹಂಸ ಹೃತ್ ಪಂಜರ ರೀರಂ ಮಾನಸ ಸಂಚರರೆ. ಆ ಸಂಗೀತ ಕೃತಿ ನೋಡಿ, ಪರಮಹಂಸ ಮುಖ ಚಂದ್ರ ಚಕೋರೆ. ಗಾಯತಿ ವನಮಾಲಿ ನೋಡಿ, ಪರಮಹಂಸ ಹೃದಯೋತ್ಸವ ಹಾರಿ. ಕ್ರೀಡತಿ ವನಮಾಲಿ ನೋಡಿ, ಕೊನೆಗೆ ಪರಮಹಂಸವರ ಕುಸುಮ ಸುಮಾಲಿ. ಭಜರೆ ಯದುನಾಥಂ ನೋಡಿ, ಪರಮಹಂಸ ಹೃತ್ ಸ್ವರೂಪ ನಾರಿ. ಭಜರೆ ರಘುವೀರಂ ನೋಡಿ, ಪರಮಹಂಸ ಮಖಿಲಾಗಮ ವೇದ್ಯಂ. ಪ್ರತಿ ವಾರಂ ವಾರಂ ನೋಡಿ, ಪರಮಹಂಸ ಹೃತ್ ಪದ್ಮವಿಹಾರಂ. ಚೇತಃ ಶ್ರೀರಾಮಂ ನೋಡಿ, ಪರಮಹಂಸ ಹೃದ್ ಗೋಪುರ ದೀಪಂ. ಪಿಬರೆ ರಾಮರಸಂ ನೋಡಿ, ಶುದ್ಧ ಪರಮಹಂಸ ಆಶ್ರಮ ಗೀತಂ. ಖೇಲತಿ ಮಮ ಹೃದಯ ನೋಡಿ, ಪರಮಹಂಸ ಸಾಮ್ರಾಜ್ಯೋದ್ಧಾರಿ. ಖೇಲತಿ ಪಿಂಡಾಂಡೆ ನೋಡಿ, ಪರಮಹಂಸ ರೂಪೇಣ ವಿಹರ್ತಿ. ಸ್ಥಿರತಾ ನಹಿ ನಹಿರೇ ನೋಡಿ, ಪರಮಹಂಸ ಯೋಗ ವಿರುದ್ಧಾನಾಂ. ನಹಿರೇ ಶಂಕ ನೋಡಿ, ಪರಮಹಂಸ ಗುರು ಭಣಿತಂ. ತೇಷಾಂ ಚಿಂತಾ ನಾಸ್ತಿಕಿಲ ನೋಡಿ, ಪರಮಹಂಸ ಗುರು ದತ್ತಿ ಶ್ರಿತಾನಾಂ. ಸರ್ವಂ ಬ್ರಹ್ಮಮಯಂ ನೋಡಿ, ಸರ್ವತ್ರ ಸದಾ ಹಂಸಧ್ಯಾನಂ ಕರ್ತವ್ಯಂಭೋ ಮುಕ್ತಿ ನಿಧಾನಂ. ಈ ರೀತಿಯಾಗಿ ನೀವು ಯಾವುದೇ ತೆಗೆದುಕೊಂಡರೂ ಕೂಡ ಹಂಸ ಎಂಬತಕ್ಕಂಥ ಶಬ್ದ ಬರೋದ್ರಿಂದನೇ ಹಂಸ ಅಂದರೆ ಬ್ರಹ್ಮ ಎಂಬುದಾಗಿಯೂ ಕೂಡ ಸೋಹಂ ಹಂಸಃ ಹಂಸಸ್ಸೋಹಂ ಅನ್ನೋದರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಹಂಸ ಎಂಬತಕ್ಕಂಥ ಶಬ್ದ ಎಡೆ ಮಾಡಿಕೊಡುತ್ತೆ ಅಂಥೇಳಿ ಮುಂದಿನ ವಿಷಯಗಳನ್ನು ನಾಳೆ ದಿವಸ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಮೊದಲನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಾಮಾರ್ಪಣಮಸ್ತು, ಶ್ರೀ ವಸಿಷ್ಠಾರ್ಪಣಮಸ್ತು, ಶ್ರೀ ಗುಂಡಪ್ಪ ಸಮರ್ಪಣಮಸ್ತು.